ವಿದ್ಯಾರ್ಥಿಗಳೇ ನಮಸ್ಕಾರ. ನಾನು ಸಚಿನ್ ಗೋಪನಾಳ್. ಇವಾಗ ನಮ್ಮ ಮನೆಯಲ್ಲಿ ಒಂದು ಬೆಕ್ಕಿದೆ. ಆ ಬೆಕ್ಕು ಸುಶ್ರಾವ್ಯವಾಗಿ ಒಂದೇ ಮಾತ್ರ ಹಾಡು ಹೇಳುತ್ತೆ ಅಂದ್ರೆ ನೀವು ನಂಬ್ತೀರಾ? ನಂಬಲ್ಲ ಅಲ್ವಾ? ನಂಬಲೂಬಾರ್ದು. ಯಾಕಂದ್ರೆ ನನ್ನ ಹತ್ರ ಒಂದು ಬೆಕ್ಕಿದೆ, ಅದು ಹಾಡು ಹೇಳುತ್ತೆ ಅಂತ ನಾನು ಹೇಳಿದ್ರೆ, ಒಂದು ನನಗಾದ್ರೂ ತಲೆ ಕೆಟ್ಟಿರ್ಬೇಕು, ಇಲ್ಲ ನಿಮಗಾದ್ರೂ ನಾನು ತಲೆ ಕೆಡಿಸೋಕ್ ಪ್ರಯತ್ನ ಪಡ್ತಿರ್ಬೇಕು. ಈ ತರ ಇದೆ ಸಿಚುಯೇಷನ್, ಕರೆಕ್ಟ್ ಅಲ್ವಾ? ಆದ್ರೂ ಕೂಡ ಬೆಕ್ಕು ಹಾಡು ಹೇಳುತ್ತೆ ಅಂದ್ರೆ ಹೌದು ಹಾಡು ಹೇಳುತ್ತೆ ಅಂತ ಭಾವಿಸಿ ಉತ್ತರ ಕೊಡ್ಬೇಕಾದಂತ ಪ್ರಶ್ನೆಗಳು ಬರ್ತತೆ ಕೆಲವು ಸರಿ ನಿಮ್ಮ ಎಕ್ಸಾಮ್ ನಲ್ಲಿ. ಯಾವ ಟಾಪಿಕ್ ಅಲ್ಲಿ ಬರುತ್ತೆ? ಅದೇ ನಿಮ್ಮ ಅನಾಲಿಟಿಕಲ್ ರೀಸನಿಂಗ್, ವಿಶ್ಲೇಷಕ ತರ್ಕ. ಇದರಲ್ಲಿ ಬರ್ತಕ್ಕಂತ ಪ್ರಶ್ನೆಗಳು ಈ ತರನೇ ಅಸಂಬದ್ಧ ಅನಿಸುವಂತಹ ಸ್ಟೇಟ್ಮೆಂಟ್ ಗಳನ್ನ ಕೊಡುವಂತ ಪ್ರಶ್ನೆಗಳಿರ್ತದೆ. ಇದರಲ್ಲಿ ಸ್ವಲ್ಪ ನಿಮಗೆ ಮೊದಲಿಗೆ ನೋಡಕ್ಕೆ ಅಸಂಬದ್ಧ ಅಂತ ಅನಿಸಿದ್ರು ಕೂಡ ಅದರಲ್ಲಿ ಲಾಜಿಕ್ ಇರುತ್ತೆ, ಅದರಲ್ಲಿ ತರ್ಕ ಇರುತ್ತೆ. ಆ ತರ್ಕವನ್ನು ಉಪಯೋಗಿಸಿ ಈ ಪ್ರಶ್ನೆಗಳನ್ನ ಉತ್ತರಿಸ್ಬೇಕು ನಾವು. ಹೆಂಗಪ್ಪ ಇದು, ಏನೋ ಬೆಕ್ ಹಾಡು ಹೇಳುತ್ತೆ ಅಂತ ಪ್ರಶ್ನೆ ಬರುತ್ತಂತೆ, ಇದಕ್ಕೆ ಉತ್ತರ ಕೊಡೋದು ಹೆಂಗೆ? ಇದಕ್ಕೆ ಉತ್ತರ ಕೊಡೋದಕ್ಕೆ ನಾನು ನಿಮ್ಗೊಂದು 4-5 ಟಿಪ್ಸ್ ಕೊಡ್ತೀನಿ ನಿಮಗೆ. ಅದನ್ನ ನೀವು ಫಾಲೋ ಮಾಡಿದ್ರೆ ಅದು ಮೆಥಡಾಲಜಿ ಅಂತ ಅನ್ಕೊಳ್ರಿ. ಅದನ್ನ ಆ ಟಿಪ್ಸ್ನೇ ಮೆಥಡಾಲಜಿ ಅಂತ ಅನ್ಕೊಳ್ರಿ. ಇದನ್ನ ಉತ್ತರ ಕೊಡೋ ಪ್ರೊಸೀಜರೇ ಇದು ಅಂತ ಅನ್ಕೊಳ್ರಿ. ಆ ಪ್ರೊಸೀಜರ್ ಅನ್ನ ನೀವು ಫಾಲೋ ಮಾಡಿದ್ರೆ ಇದಕ್ಕೆ ನೀವು ಈಸಿಯಾಗಿ ಉತ್ತರ ಕೊಡ್ಬೋದು. ಈ ಪ್ರಶ್ನೆಗಳಿಗೆ, ಈ ಅನಾಲಿಟಿಕಲ್ ರೀಸನಿಂಗ್ ಪ್ರಶ್ನೆಗಳಿಗೆ ಈಸಿಯಾಗಿ ಉತ್ತರ ಕೊಡ್ಬೋದು. ಮತ್ತೆ ಇದ್ರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇದೆ ನಿಮ್ಗೆ. ಏನ್ ಪ್ಲಸ್ ಪಾಯಿಂಟ್ ಅಂದ್ರೆ, ಇದಕ್ಕೆ ನಿಮಗೆ ಗಣಿತದ ಇಂಟ್ರೊಡಕ್ಷನ್ ಕೂಡ ಬೇಕಿಲ್ಲ. ನಿಮ್ಗೆ ಇದರಲ್ಲಿ ನಂಬರ್ ಬರೋದಿಲ್ಲ. ಈವನ್ ನಂಬರ್ ಓಕೆ, ನೀವು ನಿಮ್ಮ ಪೆನ್ನ ಪೇಪರ್ ಮೇಲೆ ಇಡೋ ಅವಶ್ಯಕತೆ ಕೂಡ ಇಲ್ಲ. ಬರೀ ನೀವು ಕ್ವಶನ್ ಓದಿನ ಉತ್ತರ ಕೊಡ್ಬೋದು. ಅಂತಹ ಮೆಂಟಲ್ ಎಬಿಲಿಟಿ ಕ್ವಶನ್ಗಳಿದು. ಅನಾಲಿಟಿಕಲ್ ರೀಸನಿಂಗ್ ನೀವು ಏನನ್ನು ಬರೆಯೋದು ಬೇಡ, 1, 2, 3 ಏನೋ ಬರೆಯೋದು ಬೇಡ, ಒಂದು ಗೀಟ್ ಹಾಕೋದು ಬೇಡ, ಹಂಗೆ ಉತ್ತರ ಕೊಡಬಹುದಂತ ಟಾಪಿಕ್ ಇದು. ಸರಿ, ನಾನು ನಿಮ್ಗೆ ಆಗ್ಲೇ ಏನ್ ಹೇಳಿದೆ, ಇದನ್ನ ಉತ್ತರಿಸೋದಕ್ಕೆ ನಿಮ್ಗೆ ಮೆಥಡಾಲಜಿ ಕೊಡ್ತೀನಿ ನಾನು ಅಂತ ಹೇಳಿದೆ. ಫಸ್ಟ್ ಆ ಮೆಥಡಾಲಜಿ ನೋಡೋಣ, ಆಮೇಲೆ ಪ್ರಶ್ನೆಗಳನ್ನ ಉತ್ತರಿಸೋಕೆ ಪ್ರಯತ್ನ ಪಡೋಣ. ಸರಿ, ಅನಾಲಿಟಿಕಲ್ ರೀಸನಿಂಗ್ ಇದಕ್ಕೆ ಇದರಲ್ಲಿ ಕೆಲವು ನಿಮ್ಗೆ ಏನ್ ಬರ್ತದೆ, ಪ್ರಶ್ನೆಗಳಲ್ಲಿ ಕೆಲವು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿರ್ತಾರೆ. ನಾನು ಹೇಳಿದ್ನಲ್ಲ ಆಗ್ಲೇ, ನಮ್ಮ ಮನೇಲಿ ಒಂದು ಬೆಕ್ಕಿದೆ ಅದು ಹಾಡು ಹೇಳುತ್ತೆ ಅಂತ ಹೇಳಿದ್ನಲ್ಲ, ಆತರ ಕೆಲವು ಸ್ಟೇಟ್ಮೆಂಟ್ಸ್ ಇರುತ್ತೆ. ಅದ್ರ ಬೇಸಿಸ್ ಮೇಲೆ ಕ್ವೆಶನ್ಸ್ ಇರುತ್ತೆ ನಿಮ್ಗೆ. ಅದನ್ನ ಉತ್ತರ ಕೊಡ್ಬೇಕಂದ್ರೆ ನಿಮ್ದು ಫಸ್ಟ್ ಸ್ಟೆಪ್ ನೀವೇನ್ ಮಾಡ್ಬೇಕು, ಪ್ರಶ್ನೆಯಲ್ಲಿ ಕೊಟ್ಟಿರುವ ಮಾಹಿತಿಯನ್ನು ನಿಜವೆಂದು ಭಾವಿಸಬೇಕು. ಆ ಮಾಹಿತಿ ಸಾಮಾನ್ಯ ತಿಳುವಳಿಕೆಯ ಪ್ರಕಾರ ತಪ್ಪಾಗಿದ್ದರೂ ಸಹ ಅದನ್ನು ನಿಜವೆಂದೇ ಭಾವಿಸಬೇಕು. ಅದು ತಪ್ಪು ಅಷ್ಟೇ ಅಲ್ಲ, ಅಸಂಬದ್ಧ ಇದ್ರೂ ಕೂಡ ನೀವು ಅದನ್ನ ನಿಜ ಅಂತಾನೆ ಭಾವಿಸ್ಬೇಕು. ನಾನು ಆಗ್ಲೇ ಕೊಟ್ಟ ಉದಾಹರಣೆ ಇದೆಯಲ್ಲ, ಬೆಕ್ಕು ಹಾಡು ಹೇಳುತ್ತೆ ಅಂತ, ಅದೇ ತರ ನಾಯಿ ಭರತನಾಟ್ಯ ಮಾಡುತ್ತೆ ಅಂದ್ರೂ ನೀವು ಹೌದು ಅಂತ ಅನ್ಕೊಂಡೆ ಉತ್ತರ ಕೊಡ್ಬೇಕು. ಹೆಂಗೆ ಅದನ್ನ ಅನ್ಕೊಳ್ಳೋದು? ಆ ಪ್ರಶ್ನೆಯ ಮಟ್ಟಕ್ಕೆ ಅದು ನಿಜ ಅಂತ ಅನ್ಕೊಂಡಿರ್ಬೇಕು ನಾವು. ನಿಮಗೆ ನೀವು ಎಕ್ಸಾಮ್ ನಲ್ಲಿ ಅದನ್ನ ಉತ್ತರ ಕೊಟ್ಟ ನಂತರ ಹೊರಗಡೆ ಹೋದ್ರಾಗ ನಿಜ ಆಗಿರ್ಲಿಕ್ಕಿಲ್ಲ, ನಿಜ ಅಲ್ಲ ಕೂಡ ಅದು. ಆದ್ರೆ ನೀವು ಈ ಪ್ರಶ್ನೆ ಉತ್ತರಿಸುವಾಗ ಅಲ್ಲಿ ನೀವು ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡಿದ್ರಲ್ಲ, ಆ ಮೊಮೆಂಟ್ಗೆ ಇದು ನಿಜ ಅಂತ ಭಾವಿಸ್ಬೇಕು ನೀವು. ಅದು ಮೊದಲನೇ ಟಿಪ್. ಎರಡನೇದೇನು, ಪ್ರಶ್ನೆಯಲ್ಲಿ ಕೊಟ್ಟಿರುವ ಸಂದರ್ಭ ಸನ್ನಿವೇಶವನ್ನು ತಾಳ್ಮೆಯಿಂದ ತಾರ್ಕಿಕವಾಗಿ ಅವಲೋಕಿಸಿ ಸೂಕ್ತ ಉತ್ತರವನ್ನು ಆಯ್ಕೆ ಮಾಡಬೇಕು. ಈ ಪ್ರಶ್ನೆಗೆ ಉತ್ತರಿಸೋದಕ್ಕೆ ನಾನು ನಿಮ್ಗೆ ಏನ್ ಹೇಳಿದೆ, ಗಣಿತ ಬೇಕಿಲ್ಲ, ನಿಮ್ಗೆ ಪೆನ್ನು ಪೇಪರು ಬೇಕಿಲ್ಲ ಅಂತಂದೆ. ಆದ್ರೆ ಏನ್ ಬೇಕು? ತಾಳ್ಮೆ ಬೇಕು, ತಾರ್ಕಿಕವಾಗಿ ಯೋಚನೆ ಮಾಡುವಷ್ಟು ಜಾಣ್ಮೆ ಇರ್ಬೇಕಷ್ಟೇ. ಸರಿನಾ? ಇದನ್ ತುಂಬಾ ಜಾಣರು ಉತ್ತರಿಸಬಹುದಾದಂಥದ್ದು ಅಂತನೂ ಅಲ್ಲ. ನೀವು ತಾಳ್ಮೆಯಿಂದ ಒಂದು ಕ್ಷಣ ಯೋಚನೆ ಮಾಡಿದ್ರೆ ನಿಮ್ಗೆ ಉತ್ತರ ಸಿಕ್ಕೋಗುತ್ತೆ ಇದು. ಸರಿ, ಮೂರನೇ ಟಿಪ್ ಏನು, ಕೊಟ್ಟಿರುವ ಮಾಹಿತಿಯನ್ನು ಯಾವ ರೀತಿಯಲ್ಲಿ ಊಹಿಸಿಕೊಂಡರೂ ನಮ್ಮ ಆಯ್ಕೆ ಸರಿ ಹೋಗುತ್ತದೆ ಎಂದಾದರೆ ಮಾತ್ರ ನಮ್ಮ ಆಯ್ಕೆ ಸರಿಯಾದ ಉತ್ತರ. ಏನ್ ಹಿಂಗಂದ್ರೆ ಏನು ಅಂದ್ರೆ, ನಿಮ್ಗೆ ಈ ಪ್ರಶ್ನೆ ಕೊಡ್ತಾರಪ್ಪ, ಈ ಪ್ರಶ್ನೆ ಕೊಡ್ತಾರೆ, 4 ಆಪ್ಷನ್ ಕೊಡ್ತಾರೆ. ಈ 4 ಆಪ್ಷನ್ ಅಲ್ಲಿ ನಿಮ್ಗೆ 2 ಆಪ್ಷನ್ ಸರಿ, 2 ಆಪ್ಷನ್ ತಪ್ಪು ಅಂತ ಅನಿಸ್ಬೋದು ಕೆಲವು ಸರ್ತಿ. ನಿಮ್ಗೆ ಆಕ್ಚುಲಿ ಒಂದು ಆಪ್ಷನ್ ಮಾತ್ರ ಕರೆಕ್ಟ್ ಇರಬೇಕು. ಒಂದು ಸರಿ ಇರೋ ಬದಲು 2 ಸರಿ ಅನಿಸ್ತಾ ಇದೆ, 2 ತಪ್ಪು ಅನಿಸ್ತಾ ಇದೆ. ಇವಾಗ ನೀವು ಹೆಂಗೆ ಉತ್ತರಿಸ್ಬೇಕು ಇದನ್ನ? ಏನ್ ಮಾಡ್ಬೇಕಂದ್ರೆ, ಕೊಟ್ಟಿರೋ ಮಾಹಿತಿ ಇದೆಯಲ್ಲ, ಬೆಕ್ಕು ಹಾಡು ಹೇಳುತ್ತೆ ಅಂತ, ಅದನ್ನ ನೀವು ಯಾವ್ಯಾವ ರೀತಿಯಲ್ಲಿ ಊಹಿಸ್ಕೊಂಡ್ರು ಕೂಡ ನಿಮ್ಗೆ ಯಾವ್ದೋ ಒಂದು ಆಯ್ಕೆ ನಿಮ್ಗೆ ಸರಿ ಬರ್ಬೇಕು. ನೀವು ಬೆಕ್ಕು ಒಂದೇ ಮಾತ್ರ ಹಾಡುತ್ತೆ ಅನ್ಕೋಬೇಕು, ಜನಗಣಮನತೆ ಹಾಡುತ್ತೆ ಅನ್ಕೋಬೇಕು, ಆಮೇಲೆ ನಮ್ಮ ಏನು ರಾಜ್ಯಗೀತೆ ಇದನ್ನು ಹಾಡುತ್ತೆ ಅಂತ ಅನ್ಕೋಬೇಕು, ನಾಡಗೀತೆ ಹಾಡುತ್ತೆ ಅಂತ ಅನ್ಕೋಬೇಕು. ಹೀಗೆ ಎಲ್ಲಾ ಮಾಡಿದಾಗ್ಲೂ ಅದು ಸರಿ ಬರುವ ರೀತಿಲಿ ಊಹಿಸಿಕೊಂಡಾಗ್ಲೂ ಸರಿಯಾದ ಉತ್ತರ ಯಾವ್ದು ಇರುತ್ತಲ್ಲ, ಯಾವ್ದು ಆಯ್ಕೆ ನಿಮ್ಗೆ ಹೊಂದುತ್ತಲ್ಲ, ಅದು
ನಿಮಗೆ ಸರಿಯಾದ ಉತ್ತರ ಆಗುತ್ತೆ. ಏನ್ ಹಿಂಗಂದ್ರೆ ಇದನ್ನ ನಿಮಗೊಂದು ಎಕ್ಸಾಂಪಲ್ ಕೊಟ್ಟು ನೆಕ್ಸ್ಟ್ ಒಂದು ಕ್ವಶನ್ ಬರುತ್ತೆ, ಅವಾಗ ಏನು ಅಂತ ಕರೆಕ್ಟ್ ಆಗಿ ಹೇಳ್ತೀನಿ. ಇಷ್ಟು ನೆನ್ಪಿಟ್ಕೊಳ್ಳಿ. ಏನು? ಕೊಟ್ಟಿರುವ ಮಾಹಿತಿ ಯಾವ ರೀತಿಯಲ್ಲಿ ಊಹಿಸಿಕೊಂಡರೂ ನಮ್ಮ ಆಯ್ಕೆ ಸರಿ ಹೋಗುತ್ತದೆ ಎಂದಾದರೆ ಮಾತ್ರ ನಮ್ಮ ಆಯ್ಕೆ ಸರಿಯಾದ ಉತ್ತರ. ಇದೇನು ಅಂತ ಎಕ್ಸಾಂಪಲ್ ಜೊತೆಗೆ ನಿಮ್ಗೆ ಅರ್ಥ ಆಗುತ್ತೆ. ಸರಿ, 4ನೇ ಟಿಪ್ ಏನು? ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಲು ತುಂಬಾ ಗೊಂದಲ, ಕನ್ಫ್ಯೂಷನ್ ಉಂಟಾದಲ್ಲಿ, ಇವಾಗ ನಾನು ಆಗ್ಲೇ ಹೇಳ್ದಂಗೆ 2 ಕ್ವಶನ್ ತಪ್ಪು, 2 ಆಪ್ಷನ್ ಸರಿ ಅನಿಸ್ತಾ ಇದೆ, 2 ಆಪ್ಷನ್ ರಾಂಗ್ ಅನಿಸ್ತಾ ಇದೆ, ನಂಗೆ ಫುಲ್ ಕನ್ಫ್ಯೂಷನ್ ಆಗ್ತಿದೆ. ಅವಾಗ ಏನ್ ಮಾಡ್ಬೇಕು? ಕೊಟ್ಟಿರುವ 4 ಆಯ್ಕೆಗಳನ್ನು ತಪ್ಪು ಉತ್ತರವೆಂದು ಸಾಬೀತು ಮಾಡಲು ಪ್ರಯತ್ನಿಸಿ. ನಿಮ್ಗೆ 2-3 ಸರಿ ಅನಿಸ್ತಾ ಇದೆಯಲ್ಲ, ಅದೆಲ್ಲದನ್ನು ತಪ್ಪಾಗಿ ಹೆಂಗ್ ಸಾಧ್ಯ ಮಾಡಕ್ಕೆ ಟ್ರೈ ಮಾಡ್ರಿ. ಅದನ್ನ ಹೆಂಗಾದ್ರೂ ಮಾಡಿ ನಾನು ತಪ್ಪು ಅಂತ ಸಾಬೀತು ಮಾಡಕ್ಕಾಗತ್ತಾ ನೋಡಿ. ಯಾವ ಉತ್ತರ ತಪ್ಪು ಆಗಲು ಸಾಧ್ಯವಿಲ್ಲವೋ ಅದೇ ಸರಿಯಾದ ಉತ್ತರ. ನಿಮಗೆ ಯಾವ ಉತ್ತರನ ತಪ್ಪು ಅಂತ ಸಾಬೀತು ಮಾಡಕ್ಕಾಗೋದಿಲ್ಲಲ್ಲ, ಅದು ನಿಮ್ಮ ಸರಿಯಾದ ಉತ್ತರವಾಗಿರುತ್ತೆ. ಸರಿ, ಇದೇ 4 ಟಿಪ್ಸು. ಈ 4 ಟಿಪ್ಸ್ ನಿಮ್ಗೆ ಯಾವಾಗ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ? ಎಕ್ಸಾಂಪಲ್ ಮಾಡಿದಾಗ ಅರ್ಥ ಆಗುತ್ತೆ. ಎಕ್ಸಾಂಪಲ್ ಮಾಡಿದ ನಂತರ ಇದನ್ನ ಮತ್ತೆ ಇನ್ನೊಂದ್ಸರ್ತಿ ಓದ್ಕೊಳ್ಳಿ. 4 ಟಿಪ್ಸ್ ಅನ್ನ, ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ ಅವಾಗ ಏನಂತ. ಸರಿ, ಇದರಲ್ಲಿ ಮೈನ್ ಆಗಿ 2 ಟೈಪ್ಸ್ ಕ್ವಶನ್ಸ್ ಬರುತ್ತೆ ನಿಮ್ KS ಎಕ್ಸಾಮ್ ನಲ್ಲಿ. ಈ ಅನಾಲಿಟಿಕಲ್ ರೀಸನಿಂಗ್ ನಲ್ಲಿ 2 ಟೈಪ್ಸ್ ಆಫ್ ಕ್ವಶನ್ಸ್ ಬರುತ್ತೆ. ಮೊದಲನೇ ವಿಧದ ಕ್ವಶನ್ ನೋಡೋಣ ಈಗ. ಫಸ್ಟ್ ಕ್ವಶನ್ ಒಂದು ಸಣ್ಣ ಎಕ್ಸಾಂಪಲ್. ಇದು ತುಂಬಾ ಸರಳ ಎಕ್ಸಾಂಪಲ್. ಇಷ್ಟು ಸರಳವಾಗಿ ಬರ್ಲಿಕ್ಕಿಲ್ಲ ನಿಮ್ ಎಕ್ಸಾಮ್ ನಲ್ಲಿ, ಬಟ್ ನಾವು ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಳೋಕೆ ಈ ಎಕ್ಸಾಂಪಲ್ ಅನ್ನ ನೋಡೋಣ. ಏನ್ ಕೊಟ್ಟಿದ್ದಾರೆ? ಸತ್ಯ ಸಂಗತಿ, ಬೆಕ್ಕು ಹಾಡು ಹೇಳುತ್ತದೆ. ಏನಂತ ಕೊಟ್ಟಿದ್ದಾರೆ? ಇದು ಸತ್ಯ ಸಂಗತಿ, ಬೆಕ್ಕು ಹಾಡು ಹೇಳುತ್ತದೆ ಅಂತ ಕೊಟ್ಟಿದ್ದಾರೆ. ನಾನು ಆಗ್ಲೇ ಏನ್ ಹೇಳಿದೆ? ಬೆಕ್ಕು ಹಾಡು ಹೇಳುತ್ತದೆ ಅಂತ ಅವ್ರು ಹೇಳಿದ್ರೆ ನಾವು ಹೌದು ಹಾಡು ಹೇಳುತ್ತೆ ಬೆಕ್ಕು ಅಂತ ಅನ್ಕೋಬೇಕು. ಈ ಪ್ರಶ್ನೆಯನ್ನ ಉತ್ತರ ಕೊಡುವ ಮಟ್ಟಕ್ಕೆ ಮಾತ್ರ. ಸರಿ, ಅಂದ್ಕೊಂಡ್ವಿ ಬೆಕ್ಕು ಹಾಡು ಹೇಳುತ್ತೆ ಅಂತ ಅಂದ್ಕೊಂಡ್ವಿ. ನೆಕ್ಸ್ಟ್ ಏನು? ಮೇಲಿನ ಹೇಳಿಕೆ ಸತ್ಯ ಸಂಗತಿಯಾಗಿದ್ದರೆ ಈ ಕೆಳಗಿನ ಹೇಳಿಕೆಗಳು ಕೂಡ ಸತ್ಯ ಸಂಗತಿಗಳು ಹೌದೋ ಅಲ್ಲವೋ. ಇವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿಮಗೆ, ಬೆಕ್ಕು ಹಾಡು ಹೇಳುತ್ತೆ ಅಂತ. ಕೆಳಗಡೆ ಇನ್ನ 2 ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ಗಳು ಸರಿ ಹೌದೋ ಅಲ್ವೋ ನಿಮಗೆ ಕೇಳ್ತಾ ಇದ್ದಾರೆ. ಸರಿ, ಕೆಳಗಡೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ಗಳೇನು? ಬೆಕ್ಕು ಸಿನಿಮಾ ಹಾಡು ಹಾಡುತ್ತದೆ. ಮೊದಲನೇ ಸ್ಟೇಟ್ಮೆಂಟು ಬೆಕ್ಕು ಸಿನಿಮಾ ಹಾಡು ಹಾಡುತ್ತದೆ. 2ನೇ ಸ್ಟೇಟ್ಮೆಂಟು ಬೆಕ್ಕು ಸಿನಿಮಾ ಹಾಡು ಹಾಡುವುದಿಲ್ಲ. ಬೆಕ್ಕು ಸಿನಿಮಾ ಹಾಡು ಹಾಡುವುದಿಲ್ಲ. ಸರಿ, ಹೆಂಗ್ ಉತ್ತರಿಸ್ಬೇಕಪ್ಪ ಇದನ್ನ? ಈಗ ಬೆಕ್ಕು ಹಾಡು ಹೇಳುತ್ತೆ ಅಂತ ನಾನು ಅನ್ಕೊಂಡೆ. ಇವಾಗ ಸಿನಿಮಾ ಹಾಡು ಹಾಡ್ತದೋ ಎಲ್ಲೋ ಹೆಂಗ್ ಅನ್ಕೊಳ್ಳ? ನಾನು ಹಾಡು ಹೇಳುತ್ತೆ ಆಯ್ತು, ನೀವು ಹೇಳಿದ್ರಿ ನಾವು ಹ್ಞೂ ಅನ್ಕೊಂಡೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ಸಿನಿಮಾ ಹಾಡು, ಡಾಕ್ಟರ್ ರಾಜ್ಕುಮಾರ್ ಹಾಡು, ಡಾಕ್ಟರ್ ವಿಷ್ಣುವರ್ಧನ್ ಹಾಡು ಹಾಡುತ್ತದೆ ಇಲ್ಲೋ ಅಂತ ಕೇಳಿದ್ರೆ ಏನ್ ಉತ್ತರ ಕೊಡ್ಲಿ? ಇದಕ್ಕೆ ತಲೆ ಕೆಡಿಸ್ಕೋಬೇಡ್ರಿ. ನಾವ್ ಆಗ್ಲೇ ಟಿಪ್ಸ್ ಕೊಟ್ಟವಲ್ಲ, ಆ ಟಿಪ್ಸ್ ಒಂದ್ಸರಿ ನೋಡೋಣ. ಫಸ್ಟ್ ಏನ್ ಮಾಡ್ತೀವಿ? ಪ್ರಶ್ನೆಯಲ್ಲಿ ಕೊಟ್ಟಿರುವ ಮಾಹಿತಿ ನಿಜವೆಂದು ಭಾವಿಸಬೇಕು. ಆಯ್ತು, ನಿಜ ಅನ್ಕೊಂಡ್ವಿ. 2ನೇದು, ಪ್ರಶ್ನೆಯಲ್ಲಿ ಕೊಟ್ಟಿರುವ ಸಂದರ್ಭವನ್ನು ತಾಳ್ಮೆಯಿಂದ ತಾರ್ಕಿಕವಾಗಿ ಅವಲೋಕಿಸಿ. ಸರಿ, ನಾವು ತಾಳ್ಮೆಯಿಂದ ತಾರ್ಕಿಕವಾಗಿ ಅವಲೋಕನ ಮಾಡ್ತೀವಿ ಈಗ. ಆಯ್ತು. 3ನೇದೇನು? ಕೊಟ್ಟಿರುವ ಮಾಹಿತಿಯನ್ನು ಯಾವ ರೀತಿಯಲ್ಲಿ ಊಹಿಸಿಕೊಂಡರೂ ನಮ್ಮ ಆಯ್ಕೆ ಸರಿ ಹೋಗುತ್ತದೆ ಎಂದಾದರೆ ಮಾತ್ರ ನಮ್ಮ ಆಯ್ಕೆ ಸರಿಯಾದ ಉತ್ತರ. ಏನಿದು? ಏನು ನಾವು ಊಹಿಸ್ಕೋಬೇಕಂತೆ, ನಾವು ಊಹಿಸ್ಕೊಂಡಿದ್ದು ಎಲ್ಲಾ ರೀತಿಯಲ್ಲೂ ಸರಿ ಇದ್ರೆ ಮಾತ್ರ ನಮ್ಮ ಆಯ್ಕೆ ಸರಿ ಅಂತೆ. ಅದನ್ನ ಇವಾಗ ಅಪ್ಲಿಕೇಶನ್ ಮಾಡಿ ನೋಡೋಣ. ಆ 3ನೇ ಟಿಪ್ಪನ್ನು ಇಲ್ಲಿ ಹಾಕಿ ನೋಡೋಣ. ಇವಾಗ ಸ್ಟೇಟ್ಮೆಂಟ್ 1 ಏನ್ ಹೇಳ್ತದಪ್ಪ? ಬೆಕ್ಕು ಸಿನಿಮಾ ಹಾಡು ಹಾಡುತ್ತದೆ. ಸರಿ, ನನಗೆ ಅವರು ಕೊಟ್ಟಿರೋ ಸತ್ಯ ಸಂಗತಿ ಏನು? ಕೊಟ್ಟಿರೋ ಸತ್ಯ ಸಂಗತಿ ಬೆಕ್ಕು ಹಾಡು ಹೇಳುತ್ತದೆ ಅಂತ ಕೊಟ್ಟಿದ್ದಾರೆ. ಅವರು ಬೆಕ್ಕು ಹಾಡು ಹೇಳುತ್ತೆ ಅಂತ ಕೊಟ್ಟಿದ್ದಾರೆ. ನಾನಿವಾಗ ಸಿನಿಮಾ ಹಾಡನ್ನು ಇಮ್ಯಾಜಿನ್ ಮಾಡ್ಕೋಬಹುದಾ? ನಾನು ಊಹಿಸ್ಕೋಬಹುದಾ? ಬೆಕ್ಕು ಹಾಡು ಹೇಳ್ತದೆ ಅಂತ ಊಹಿಸ್ಕೊಂಡೆ ನಾನು. ಬೆಕ್ಕು ಸಿನಿಮಾ ಹಾಡು ಹಾಡುತ್ತೆ ಅಂತ ಊಹಿಸ್ಕೋಬಹುದಾ? ನಾನು ಊಹಿಸ್ಕೋಬಹುದು. ಹಂಗಿದ್ರೆ ಸರಿ ಅನ್ನಿಸ್ತಾ ಇದೆಯಲ್ಲ. ಸ್ಟೇಟ್ಮೆಂಟ್ 1 ಸರಿ ಅನ್ನಿಸ್ತಾ ಇದೆ. ಆದ್ರೆ ನಾ ಇನ್ನೊಂದು ಊಹಿಸ್ಕೊಂತೀನಿ, ಬೆಕ್ಕು ಶಾಸ್ತ್ರೀಯ ಸಂಗೀತ ಹಾಡುತ್ತೆ ಅಂತ ಊಹಿಸ್ಕೊಂತ ಇದೀನಿ. ಮೊದ್ಲಿಗೆ ಏನು ಊಹಿಸ್ಕೊಂಡೆ? ಬೆಕ್ಕು ಸಿನಿಮಾ ಹಾಡು ಹಾಡುತ್ತಾ ಇತ್ತು ಅಂತ ಊಹಿಸ್ಕೊಂಡೆ. ಇವಾಗ ಅದ್ರ ಬದಲಾಗಿ ಬೆಕ್ಕು ಶಾಸ್ತ್ರೀಯ ಸಂಗೀತ ಹಾಡುತ್ತೆ ಅಂತ ಊಹಿಸ್ಕೊಂತೀನಿ ನಾನೀಗ. ಇವಾಗ ನನ್ನ ಮೊದಲನೇ ಸ್ಟೇಟ್ಮೆಂಟ್ ಸರಿ ಹೋಗುತ್ತಾ? ಇಲ್ಲ. ನನ್ನ ಮೊದಲನೇ ಊಹೆಗೆ ಸರಿ ಬಂತು, 2ನೇ ಊಹೆಗೆ ಸರಿ ಬರ್ಲಿಲ್ಲ. ಇದು ಇವಾಗ ಸಿನಿಮಾ ಹಾಡು ಹಾಡ್ತಾ ಇದೆ, ಸಿನಿಮಾ ಹಾಡು ಹಾಡ್ತಾ ಇದೆ. ಸರಿ, ಶಾಸ್ತ್ರೀಯ ಸಂಗೀತ ಹಾಡ್ತಾ ಇದೆ, ಹಂಗಿದ್ರೆ ಸಿನಿಮಾ ಹಾಡು ಹಾಡ್ಲಿಕ್ಕಿಲ್ಲ ಏನೋ, ಅದು ಬರೀ ಶಾಸ್ತ್ರೀಯ ಹಾಡುತ್ತೇನೋ ಗೊತ್ತಿಲ್ಲ ನನಗೆ. ಹಂಗಾಗಿ 3ನೇ ಟಿಪ್ ಇನ್ನೊಂದ್ಸರಿ ನೋಡೋಣ. ಕೊಟ್ಟಿರುವ ಮಾಹಿತಿಯನ್ನು ಯಾವ ರೀತಿಯಲ್ಲಿ ಊಹಿಸಿಕೊಂಡರೂ ನಮ್ಮ ಆಯ್ಕೆ ಸರಿ ಹೋಗುತ್ತದೆ ಎಂದಾದರೆ ಮಾತ್ರ.
ಸರಿ, ನಾನು ಶಾಸ್ತ್ರೀಯ ಸಂಗೀತ ಹಾಡೋ ಬೆಕ್ಕನ್ನು ಇಮ್ಯಾಜಿನ್ ಮಾಡ್ಕೊಂಡೆ. ಹಂಗಿದ್ರೆ ನನ್ನ ಮೊದಲನೇ ಸ್ಟೇಟ್ಮೆಂಟು ಬೆಕ್ಕು ಸಿನಿಮಾ ಹಾಡುತ್ತದೆ ಅನ್ನೋ ಸ್ಟೇಟ್ಮೆಂಟು ಸರಿ ಹೋಗ್ಲಿಲ್ಲ. ಅದೇನಾಯ್ತು, ಅದು ಸರಿಯಾದ ಉತ್ತರ ಅಲ್ಲ ನನಗೆ. ಅದು ಸತ್ಯ ಸಂಗತಿ ಅಲ್ಲ ನನಗೆ, ಅದು ಸತ್ಯ ಸಂಗತಿ ಅಲ್ಲ. ಸರಿ, ಎರಡನೇ ಸ್ಟೇಟ್ಮೆಂಟ್ ಅನ್ನು ನೋಡೋಣ ಈಗ. ಬೆಕ್ಕು ಸಿನಿಮಾ ಹಾಡು ಹಾಡುವುದಿಲ್ಲ. ಸರಿ, ಇವಾಗ ನಮಗೆ ಕಾಮನ್ ಸೆನ್ಸ್ ಪ್ರಕಾರ, ಸಾಮಾನ್ಯ ತಿಳುವಳಿಕೆ ಪ್ರಕಾರ ಇವಾಗ ಎರಡು ವಿರುದ್ಧ ಆಗಿರತಕ್ಕಂತ ಆಯ್ಕೆಗಳು. ಬೆಕ್ಕು ಸಿನಿಮಾ ಹಾಡು ಹಾಡುತ್ತದೆ ಅನ್ನೋದೊಂದು, ಬೆಕ್ಕು ಸಿನಿಮಾ ಹಾಡು ಹಾಡೋದಿಲ್ಲ ಅಂತ ಒಂದು. ಸೊ ಇದು ತಪ್ಪಾಗಿದ್ರೆ ಇದು ಸರಿಯಾಗಿರ್ಬೇಕು ಅಂತ ಅನ್ಕೊಂತೀವಿ ನಾವು. ಆದ್ರೆ ತರ್ಕದಲ್ಲಿ ಹಂಗ್ ನಡೆಯೋದಿಲ್ಲ. ಅದು ತರ್ಕದಲ್ಲಿ ಯಾಕೆ ಹಂಗ್ ನಡೆಯೋದಿಲ್ಲ? ಎರಡನೇ ಆಯ್ಕೆ ಕೂಡ ನಾವು ನಮ್ಮ ಹಿಂದಿನ ಈ ಮೂರನೇ ಟಿಪ್ ಇತ್ತಲ್ಲ, ಯಾವ ಮೂರನೇ ಟಿಪ್ಪು, ಈ ಕೊಟ್ಟಿರುವ ಮಾಹಿತಿಯನ್ನು ಯಾವ ರೀತಿಯಲ್ಲಿ ಊಹಿಸಿಕೊಂಡರು ಅದನ್ನ ಅದಕ್ಕೂ ಕೂಡ ಅಪ್ಲೈ ಮಾಡಿ ನೋಡ್ಬೇಕು ನಾವೀಗ. ಬೆಕ್ಕು ಸಿನಿಮಾ ಹಾಡು ಹಾಡುವುದಿಲ್ಲ ಅಂತ ಆಯ್ಕೆ ಎರಡಕ್ಕೆ ಏನ್ ಮಾಡ್ಬೇಕು ನಾವೀಗ? ಸರಿ, ನಾ ಈ ತರ ಊಹಿಸ್ಕೊಂತೀನಿ ಈಗ. ಬೆಕ್ಕು ಒಂದು ಯಾವ್ದು ಹೊಸ ಸುದೀಪ್ ಸರ್ ಅವ್ರದ್ದು ಯಾವ್ದೋ ಹಾಡನ್ನ ಇಮ್ಯಾಜಿನ್ ಮಾಡ್ಕೊಂತೀನಿ ನಾನು. ನಮ್ಮ ಫಿಲ್ಮ್ ಆಕ್ಟರ್ ಸುದೀಪ್ ಇದಾರಲ್ಲ, ಅವ್ರದ್ದು ಯಾವ್ದೋ ಒಂದು ಹಾಡನ್ನ ಬೆಕ್ಕು ಹಾಡ್ತಾ ಇದೆ ಅಂತ ಊಹಿಸ್ಕೊಂತೀನಿ ನಾನು. ಸರಿ, ನನ್ನ ಸತ್ಯ ಸಂಗತಿ ಏನು? ಬೆಕ್ಕು ಹಾಡು ಹಾಡುತ್ತದೆ ಅಂತ ನನ್ನ ಸತ್ಯ ಸಂಗತಿ ಇದು. ನಾನು ಫಿಲ್ಮ್ ಆಕ್ಟರ್ ಸುದೀಪ್ ಅವ್ರದ್ದು ಹಾಡ್ತಾ ಇದೆ ಬೆಕ್ಕು ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರೆ ಅವಾಗ ನನ್ನ ಈ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ಯಾಕೆ ತಪ್ಪಾಗುತ್ತೆ? ಬೆಕ್ಕು ಸಿನಿಮಾ ಹಾಡು ಹಾಡುವುದಿಲ್ಲ ಅಂತ ಹೇಳ್ತಾ ಇದಾರೆ ಅವರು, ಆದ್ರೆ ನಾನು ಬೆಕ್ಕು ಯಾವ್ದೋ ಸುದೀಪ್ ಫಿಲಮ್ದು, ಹುಚ್ಚ ಫಿಲಮ್ದು, ಇನ್ನೊಂದು ಫಿಲಮ್ದು ಹಾಡು ಹೇಳ್ತಾ ಇದೆ ಅದು. ಹೀಗಿದ್ದಾಗ ಆಯ್ಕೆ ಎರಡು ಕೂಡ ತಪ್ಪಾಗುತ್ತೆ. ಎಂತ ತರ್ಕ ಇದು ನೋಡ್ರಿ. ಬೆಕ್ಕು ಹಾಡು ಹೇಳುತ್ತೆ ಅಂತ ಅವ್ರು ಹೇಳ್ತಾರೆ, ಆದ್ರೆ ಸಿನಿಮಾ ಹಾಡು ಹೇಳುತ್ತೆ ಅಂದ್ರೆ ಅಲ್ಲ ಅಂತಾರೆ. ಸಿನಿಮಾ ಹಾಡು ಹಾಡೋದಿಲ್ಲ ಅಂದ್ರೂ ಕೂಡ ಇಲ್ಲ ಅಂತಾರೆ. ಇದೇ ನಿಮ್ಮ ತರ್ಕದ ಪ್ರಶ್ನೆಗಳು. ಈ ತರ ಕನ್ಫ್ಯೂಸಿಂಗ್ ಅನ್ಸುತ್ತೆ, ಆದ್ರೆ ಈ ಕ್ಲಾಸನ್ನ ನೀವು ಮುಗಿಸೋಷ್ಟೊತ್ತಿಗೆ ನೀವು ಈ ತರ ಯಾವುದೇ ಇನ್ನೊಂದು ಕ್ವಶನ್ ಬಂದ್ರು ಕೂಡ ಉತ್ತರಿಸೋಕೆ ರೆಡಿ ಆಗಿರ್ತೀರಿ. ಈ ಕ್ಲಾಸನ್ನ ಕೊನೆವರೆಗೂ ನೋಡಿ ಅಷ್ಟೇ. ಇದ್ರಲ್ಲಿ ಏನೇನ್ ಟೈಪ್ ಕ್ವಶನ್ಸ್ ಬರುತ್ತೆ, ಅದನ್ನ ಹೆಂಗ್ ಉತ್ತರಿಸ್ಬೇಕು, ಏನು ಯೋಚನೆ ಮಾಡಿ ಉತ್ತರಿಸ್ಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಸರಿ, ಇವಾಗ ಈ ಟೈಪ್ 1 ಇದಾವಲ್ಲ, ಈ ವಿಧ 1 ಕ್ವಶನ್ ಇದಾವಲ್ಲ, ಈ ಟೈಪ್ ಮೇಲ್ಗಡೆ ಒಂದ್ 4-5 ಕ್ವಶನ್ಸ್ ನೋಡೋಣ. ಮೊದಲನೇ ಕ್ವಶನ್, ಈ ಕ್ವಶನ್ ಏನು ಜೆಸಿಕಾ 4 ಮಕ್ಕಳು ಅಂತ ಏನೋ ಕೊಟ್ಟಿದಾರಲ್ಲ, ಈ ಕ್ವಶನ್ ನಿಮ್ಮ KS 2020ರಲ್ಲಿ 2020ನೇ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿತ್ತು. ಇದು ಅದೇ ಪ್ರಶ್ನೆ. ಇದು ಓದೋಣ ಒಂದ್ಸರಿ ಕ್ವಶನ್. ಜೆಸಿಕಾಗೆ 4 ಮಕ್ಕಳು. ಸತ್ಯ ಸಂಗತಿ 1, ಜೆಸಿಕಾಗೆ 4 ಮಕ್ಕಳು. ಸತ್ಯ ಸಂಗತಿ 2 ಏನು? 2 ಮಕ್ಕಳು ನೀಲಿ ಕಣ್ಣಿನವರು ಮತ್ತು 2 ಮಕ್ಕಳು ಕಂದು ಕಣ್ಣಿನವರು. ಸರಿ, ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳಿದ್ರು? ಜೆಸಿಕಾ ಅನ್ನೋಳಿಗೆ 4 ಮಕ್ಕಳಿದಾರೆ ಅಂತ ಹೇಳಿದ್ರು. ಇವಾಗ ಏನ್ ಹೇಳ್ತಾ ಇದಾರೆ? ಆ 4 ಮಕ್ಕಳಲ್ಲಿ 2 ಮಕ್ಕಳಿಗೆ ಬ್ಲೂ ಐಸ್, ನೀಲಿ ಕಣ್ಣುಗಳಿದಾವೆ, ಇನ್ನ 2 ಮಕ್ಕಳಿಗೆ ಕಂದು ಕಣ್ಣುಗಳಿದಾವೆ ಅಂತ ಹೇಳಿದ್ರು. ಆಯ್ತು. ಸತ್ಯ ಸಂಗತಿ 3, ಅರ್ಧ ಮಕ್ಕಳು ಹುಡುಗಿಯರು. ಅರ್ಧ ಮಕ್ಕಳು ಅಂದ್ರೆ ಏನು? ಅರ್ಧದಷ್ಟು ಅಂತ. ಅಂದ್ರೆ 4 ಮಕ್ಕಳಲ್ಲಿ 2 ಹುಡುಗಿಯರಿದ್ದಾರೆ. ಇಬ್ರು ಹುಡುಗಿಯರಿದ್ರೆ ಇನ್ನ 2 ಹುಡುಗರು ಅಂತ ನಾವು ಅಂತ ಅರ್ಥ ಮಾಡ್ಕೋಬಹುದು. ಅದು ಕರೆಕ್ಟ್. ಅದು 2 ಹುಡುಗಿಯರಿದ್ರೆ ಇನ್ನೊಬ್ರು ಹುಡುಗರೇ. ಸರಿ, ಇವಾಗ ಪ್ರಶ್ನೆ ನೋಡೋಣ. ಮೊದಲ 3 ಹೇಳಿಕೆಗಳು ಸತ್ಯ ಸಂಗತಿಗಳಾದರೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಸಹ ಸತ್ಯ ಸಂಗತಿಗಳು? ಆಗ್ಲೇ ಬೆಕ್ಕು ಹಾಡು ಹೇಳೋದ್ರ ಬಗ್ಗೆ ಇತ್ತಲ್ಲ, ಅದೇ ತರ ಇಲ್ಲಿ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೆಳಗಡೆ. ಈ ಕೆಳಗೆ ಕೊಟ್ಟಿರೋ 3 ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದು ಸತ್ಯ ಸಂಗತಿ ಅಂತ ನಮ್ಗೆ ಕೇಳ್ತಾ ಇದ್ದಾರೆ ಈಗ. ಓಕೆ, ಮೊದಲನೇ ಸ್ಟೇಟ್ಮೆಂಟ್ ಅಂತನ, ಕನಿಷ್ಠ 1 ಹುಡುಗಿ ನೀಲಿ ಕಣ್ಣುಗಳನ್ನು ಹೊಂದಿದ್ದಾಳೆ. ಹೇಳ್ಬೋದಾ ಹಿಂಗೆ? ಹೆಂಗೆ ಇದನ್ನ ಉತ್ತರಿಸೋದು? ಅದೇ ನಮ್ಮ ಟಿಪ್ ನಂಬರ್ 3ಕ್ಕೆ ಹೋಗೋಣ. ಟಿಪ್ ನಂಬರ್ 3 ಏನ್ ಹೇಳುತ್ತೆ ನಮಗೆ? ನೀವು ಯಾವ ರೀತಿಯಲ್ಲಿ ಕೊಟ್ಟಿರೋ ಮಾಹಿತಿಯನ್ನ ಊಹಿಸಿಕೊಂಡ್ರು ಕೂಡ ನಿಮಗೆ ನಿಮ್ಮ ಸ್ಟೇಟ್ಮೆಂಟ್ ಸರಿ ಆಗೇ ಆಗುತ್ತೆ ಅಂತ ಇತ್ತಂದ್ರೆ ಮಾತ್ರ ನಿಮ್ದು ಆಯ್ಕೆ ಕರೆಕ್ಟ್ ಅಂತ ಇದೆ ಅದರಲ್ಲಿ ಹೇಳಿಕೆ. ಟಿಪ್ ನಂಬರ್ 3ರಲ್ಲಿ ಹೌದಲ್ವಾ? ಅದನ್ನ ಇದಕ್ಕೆ ಹಾಕಿ ನೋಡೋಣ. ಕನಿಷ್ಠ 1 ಹುಡುಗಿ ನೀಲಿ ಕಣ್ಣುಗಳನ್ನು ಹೊಂದಿದ್ದಾಳೆ. ಸರಿ, ನಾನು ಇನ್ನೊಂಥರ ಊಹಿಸ್ಕೊಂತೀನಪ್ಪ. ಈಗ ಜೆಸಿಕಾಗೆ 4 ಮಕ್ಕಳಿದ್ದಾರೆ. 2 ಮಕ್ಕಳು ಗಂಡು ಮಕ್ಕಳು, 2 ಹೆಣ್ಮಕ್ಳು. 2 ಮಕ್ಕಳಿಗೆ ನೀಲಿ ಕಣ್ಣಿದಾವೆ, 2 ಮಕ್ಕಳಿಗೆ ಕಂದು ಕಣ್ಣಿದಾವೆ. ಇವಾಗ ನಾನು ಈ ತರ ಊಹೆ ಮಾಡ್ಬೋದಲ್ವಾ? 2 ಗಂಡು ಮಕ್ಕಳಿಗೆ ನೀಲಿ ಕಣ್ಣಿದೆ, 2 ಹೆಣ್ಣು ಮಕ್ಕಳಿಗೆ ಕಂದು ಕಣ್ಣಿದೆ ಅಂತ ಊಹೆ ಮಾಡ್ಬೋದು ನಾನು. ಅದು ನಿಜ ಅಂತಲ್ಲ, ಆತರ ಊಹೆ ಮಾಡ್ಕೋಬಹುದು. ಆತರ ಊಹೆ ಮಾಡ್ಕೊಂಡಾಗ ನನ್ನ ಹೇಳಿಕೆ ಒಂದು ಸರಿ ಹೋಗುತ್ತಾ? ಇಲ್ಲ, ಸರಿ ಹೋಗೋದಿಲ್ಲ. ಯಾಕೆ? ನಾನು ಏನ್ ಅನ್ಕೊಂಡೆ? 2 ಗಂಡು ಮಕ್ಕಳಿಗೆ ನೀಲಿ ಕಣ್ಣಿದೆ, 2 ಹೆಣ್ಣು ಮಕ್ಕಳಿಗೆ
ಕಂದು ಕಣ್ಣಿದೆ ಅಂತ ನಾನು ಊಹೆ ಮಾಡಿಕೊಂಡೆ. ಆ ತರ ಊಹೆ ಮಾಡಿಕೊಂಡಾಗ ಈ ಕನಿಷ್ಠ ಒಂದು ಹುಡುಗಿ ನೀಲಿ ಕಣ್ಣುಗಳನ್ನು ಹೊಂದಿದ್ದಾಳೆ ಅನ್ನುವ ಸ್ಟೇಟ್ಮೆಂಟು ತಪ್ಪಾಯ್ತು ಅನ್ನೊಂದು. ಹಾಗಾಗಿ ಈ ಮೊದಲನೇ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ಸತ್ಯ ಸಂಗತಿ ಅಲ್ಲ. ಆಯ್ತು. ಎರಡನೇ ಸ್ಟೇಟ್ಮೆಂಟ್ ನೋಡೋಣ. ಇಬ್ಬರು ಮಕ್ಕಳು ಹುಡುಗರು. ಇಬ್ಬರು ಮಕ್ಕಳು ಹುಡುಗರು. ಸರಿ, ಇವಾಗ ನಾನು ಮತ್ತೆ ನನ್ನ ಟಿಪ್ ನಂಬರ್ 3ಕ್ಕೆ ಹೋಗೋಣ. ಊಹೆ ಮಾಡ್ಕೊಳ್ಳೋಣ. ಜೆಸಿಕಾಗೆ 4 ಮಕ್ಕಳು, ಇಬ್ಬರು ಮಕ್ಕಳಿಗೆ ನೀಲಿ ಕಣ್ಣು, ಇಬ್ಬರು ಮಕ್ಕಳಿಗೆ ಕಂದು ಕಣ್ಣು, ಇಬ್ರು ಹೆಣ್ಣು ಮಕ್ಕಳಿದ್ದಾರೆ, ಅದು ಕೊಟ್ಟಿದ್ದಾರೆ ಅವರು. ಇನ್ನ ಇಬ್ರು ಗಂಡು ಮಕ್ಕಳಾಗಿರ್ಲೇಬೇಕು, ಬೇರೆ ಆಯ್ಕೆ ಇಲ್ಲ ನನಗೆ. ನಾನು ಬೇರೆ ಯಾವ ರೀತಿಯಲ್ಲೂ ಊಹಿಸ್ಕೊಳ್ಳಲಾರೆ ಇದನ್ನ. ಇಬ್ರು ಗಂಡು ಮಕ್ಕಳು ಇಬ್ರು ಹೆಣ್ಣು ಮಕ್ಕಳಿದ್ದಾರೆ ಅಂತ ಕೊಟ್ಟಾಗ ಇನ್ನ ಇಬ್ರು ಗಂಡು ಮಕ್ಕಳಾಗಿರ್ಲೇಬೇಕು, ಬೇರೆ ಏನೋ ಊಹಿಸಿಕೊಳ್ಳಲಾರೆ ನಾನು. ಸೊ ನನ್ನ ಇಬ್ಬರು ಮಕ್ಕಳು ಹುಡುಗರು ಅನ್ನೋದು ಸತ್ಯ ಸಂಗತಿನೇ ಆಗುತ್ತೆ. ಅದನ್ನ ಯಾವ ರೀತಿಯಲ್ಲೂ ಕೂಡ ನನಗೆ ಡಿಸ್ಪ್ರೂವ್ ಮಾಡಕ್ ಆಗ್ತಾ ಇಲ್ಲ, ಅದನ್ನು ತಪ್ಪು ಅಂತ ಸಾಬೀತು ಮಾಡಕ್ ಆಗ್ತಾ ಇಲ್ಲ. ನಮ್ದು ಟಿಪ್ ನಂಬರ್ 4 ನೆನಪು ಮಾಡ್ಕೊಳ್ರಿ. ನಿಮ್ಮ ಆಯ್ಕೆಯನ್ನ ನೀವು ತಪ್ಪು ಅಂತ ಸಾಬೀತು ಮಾಡಕ್ ಆಗಿಲ್ಲ ಅಂದ್ರೆ ಅದು ಸರಿಯಾದ ಉತ್ತರ ಅಂತ ಆಗುತ್ತೆ, ಅಂದ್ರೆ ಸರಿಯಾದ ಆಯ್ಕೆ ಆಗುತ್ತೆ ಅಂತ. ಸೊ ನಮ್ಮ ಈ ಎರಡನೇ ಸ್ಟೇಟ್ಮೆಂಟ್ ಇದೆಲ್ಲ ಇದು ಸತ್ಯ ಸಂಗತಿ. ಇಬ್ಬರು ಮಕ್ಕಳು ಹುಡುಗರು ಅನ್ನೋದು ಸತ್ಯ ಸಂಗತಿ. ಆಯ್ತು. ಮೂರನೇ ಸ್ಟೇಟ್ಮೆಂಟ್ ನೋಡೋಣ. ಹುಡುಗರಿಗೆ ಕಂದು ಕಣ್ಣುಗಳಿವೆ. ಹುಡುಗರಿಗೆ ಕಂದು ಕಣ್ಣುಗಳಿವೆ. ಇರ್ಬೋದು, ಇಬ್ಬರು ಹುಡುಗರಿಗೂ ಕಂದು ಕಣ್ಣು ಇರ್ಬೋದು, ಇಬ್ಬರು ಹುಡುಗಿರಿಗೂ ನೀಲಿ ಕಣ್ಣು ಇರ್ಬೋದು. ಆದ್ರೆ ನಾನು ಇನ್ನೊಂದು ರೀತಿ ಊಹೆ ಮಾಡ್ಕೋಬಹುದು. ಏನಂತ ಊಹೆ ಮಾಡ್ಕೋಬಹುದು? ಇಬ್ರು ಹುಡುಗರಿಗೆ ನೀಲಿ ಕಣ್ಣಿದ್ದಾವೆ, ಇಬ್ರು ಹುಡುಗಿರಿಗೆ ಕಂದು ಕಣ್ಣಿದ್ದಾವೆ ಅಂತ ಇಮ್ಯಾಜಿನ್ ಮಾಡ್ಕೋಬಹುದು. ನಾನು ಊಹಿಸ್ಕೊಳ್ಳಬಲ್ಲೆ. ನಾನು ಈ ಸ್ಟೇಟ್ಮೆಂಟ್ 3 ತಪ್ಪು ಅಂತ ಸಾಬೀತು ಮಾಡಬಲ್ಲೆ. ಸರಿನೂ ಇರ್ಬೋದು, ಆದ್ರೆ ತಪ್ಪು ಸಹ ಇರ್ಬೋದು. ಈ ತರ ಇದ್ದಾಗ ಅದು ಸತ್ಯ ಸಂಗತಿ ಆಗೋದಿಲ್ಲ. ನಂಗೆ ಇದು ಸತ್ಯ ಸಂಗತಿ ಆಗುವುದಿಲ್ಲ. ಯಾಕೆ? ನಮ್ಮ ಟಿಪ್ ನಂಬರ್ 4 ಅದನ್ನ ಹೇಳುತ್ತೆ. ಟಿಪ್ 4 ಬೇಕಾದ್ರೆ ಇನ್ನೊಂದ್ಸರ್ತಿ ಓದೋಣ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಲು ತುಂಬಾ ಗೊಂದಲ, ಕನ್ಫ್ಯೂಷನ್ ಆದಲ್ಲಿ ಕೊಟ್ಟಿರುವ 4 ಆಯ್ಕೆಗಳನ್ನು ತಪ್ಪು ಉತ್ತರವೆಂದು, ಇಲ್ಲಿ 4 ಆಯ್ಕೆ ಅಲ್ಲ, ನಮ್ಮಲ್ಲಿ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ತಪ್ಪು ಉತ್ತರವೆಂದು ಸಾಬೀತು ಮಾಡಲು ಪ್ರಯತ್ನಿಸಿ. ಯಾವ ಉತ್ತರ ಬದಲು ಆಯ್ಕೆ ಅಂತ ಓದ್ಕೊಳ್ಳಿ. ಯಾವ ಆಯ್ಕೆ ತಪ್ಪು ಆಗಲು ಸಾಧ್ಯವಿಲ್ಲವೋ ಅದು ಸರಿಯಾದ ಆಯ್ಕೆ. ಆದ್ರೆ ನಮ್ಮ ಈ ಜೆಸಿಕಾ ಕಥೆಯಲ್ಲಿ ಏನಾಗಿದೆ? ಜೆಸಿಕಾ ಕಥೆಯಲ್ಲಿ ಹುಡುಗರಿಗೆ ನೀಲಿ ಕಣ್ಣಿರುವ ಸಾಧ್ಯತೆ ಇದೆ. ಹೆಂಗೆ? ಇಬ್ರು ಜೆಸಿಕಾಗೆ 4 ಮಕ್ಕಳು, ಇಬ್ರು ಹುಡುಗಿರು, ಇಬ್ರು ಹುಡುಗರು. ಇಬ್ರು ಹುಡುಗಿರಿಗೂ ಕಂದು ಕಣ್ಣು ಇಮ್ಯಾಜಿನ್ ಮಾಡ್ಕೋಬಹುದು, ಇಬ್ರು ಹುಡುಗರಿಗೂ ನೀಲಿ ಕಣ್ಣು ಇಮ್ಯಾಜಿನ್ ಮಾಡ್ಕೋಬಹುದು. ಅವಾಗ ಏನಾಗುತ್ತೆ? ಈ ಹುಡುಗರಿಗೆ ಕಂದು ಕಣ್ಣುಗಳಿವೆ ಅನ್ನುವ ಸ್ಟೇಟ್ಮೆಂಟ್ ರಾಂಗ್ ಆಗಿ ನಾನು ಊಹಿಸ್ಕೋಬಹುದು. ಇದನ್ನ ರಾಂಗ್ ಆಗೋ ರೀತಿಯಲ್ಲಿ ಊಹಿಸ್ಕೋಬಹುದು. ಹಂಗಿದ್ದಾಗ ಅದು ಸತ್ಯ ಸಂಗತಿ ಅಲ್ಲ. ಸೊ ಇದು ಸತ್ಯ ಸಂಗತಿ ಅಲ್ಲ. ನನ್ನ ಆಯ್ಕೆಗಳು ಇದೆಲ್ಲ, ಈ ಕೆಳಗಿದ್ದು ನನ್ನ ಆಯ್ಕೆಗಳು. ಅದ್ರಲ್ಲಿ ಯಾವ್ದು ಆಯ್ಕೆ ನಂದು? ಇಲ್ಲಿ 2 ಮಾತ್ರ ಇದೆ, ಇಲ್ಲಿ 1 ಮತ್ತು 2 ಇದೆ, ಇಲ್ಲಿ 2 ಮತ್ತು 3 ಇದೆ, ಇಲ್ಲಿ ಯಾವುದೂ ಅಲ್ಲ ಅಂತ ಇದೆ. ಸೊ ಯಾವ್ದು ನನ್ನ ಆಯ್ಕೆ? 2ನೇದು ಮಾತ್ರ ಸರಿಯಾದ ಆಯ್ಕೆ. ಹಂಗಾಗಿ ಒಂದು ಆಯ್ಕೆ 1 ಇಲ್ಲಿ ಸ್ಟೇಟ್ಮೆಂಟ್ 2 ಮಾತ್ರ. ಇದು ಮಾತ್ರ ನನ್ನ ಸರಿಯಾದ ಉತ್ತರ. ಸರಿ, ಸ್ವಲ್ಪ ಕನ್ಫ್ಯೂಷನ್ ಆಗಿರ್ಬೋದು ಮೊದಲನೇ ಕ್ವೆಶ್ಚನ್. ಏನು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ನಮ್ಮ ಹಳೆ 4 ಟಿಪ್ ಇತ್ತಲ್ಲ, ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಇದನ್ನ ಉತ್ತರಿಸೋಕೆ ಟ್ರೈ ಮಾಡೋಣ. ಉತ್ತರ ಆಗುತ್ತೆ ಇದಕ್ಕೆ. ಇಷ್ಟೇ. ಇದಕ್ಕೆ ಪೆನ್ ಬೇಕಿಲ್ಲ, ಪೇಪರ್ ಬೇಕಿಲ್ಲ, ಮ್ಯಾಥ್ಸ್ ಬೇಕಿಲ್ಲ, ನಿಮ್ಗೆ ಇವನ್ ಇಂಗ್ಲಿಷ್ ಬೇಕಿಲ್ಲ, ಎಂಥದ್ದು ಬೇಕಿಲ್ಲ. ಕಾಮನ್ ಸೆನ್ಸ್ ಬೇಕು, ತಾಳ್ಮೆ ಬೇಕು. ತಾಳ್ಮೆಯಿಂದ ಒಂದು ಕ್ಷಣ ಕೂತ್ಕೊಂಡು ಯೋಚನೆ ಮಾಡ್ಬೇಕಷ್ಟೇ. ನಿಮ್ ಎಕ್ಸಾಮ್ ನಲ್ಲಿ ಒಂದ್ 10 ಸೆಕೆಂಡ್ ಇದು ಯೋಚನೆ ಮಾಡಿ. ಹಿಂಗೆ ಇನ್ನೊಂಥರ ಊಹೆ ಮಾಡ್ಕೊಳಕ್ ಆಗುತ್ತಾ ಅಂತ. ಇವ್ರು ಏನ್ ಕೊಟ್ಟಿದಾರಲ್ಲ ಇದನ್ನ ವಿರುದ್ಧವಾಗಿ ಊಹೆ ಮಾಡ್ಕೊಳಕ್ ಆಗುತ್ತಾ ಅಂತ. ಆಯ್ತು ಅಂದ್ರೆ ಇದನ್ನ ತಪ್ಪು, ಇದಲ್ಲ, ಸತ್ಯ ಸಂಗತಿ ಅಲ್ಲ. ಇನ್ನೊಂದ್ ರೀತಿಯಲ್ಲಿ ಊಹೆ ಮಾಡಿಕೊಳ್ಳಲಾರಿರಿ. ಫಾರ್ ಎಕ್ಸಾಂಪಲ್, ಇದು ಇಬ್ಬರು ಮಕ್ಕಳು ಹುಡುಗರು ಅನ್ನೋದನ್ನ ನೀವು ತಪ್ಪು ಅಂತ ಹೆಂಗ್ ಊಹೆ ಮಾಡ್ಕೊಳಕ್ ಸಾಧ್ಯ? 4 ಮಕ್ಕಳಿದ್ದಾರೆ, ಇಬ್ರು ಮಾತ್ರ ಹುಡುಗಿರು, ಇನ್ನಿಬ್ರು ಹುಡುಗರಾಗಿರ್ಲೇಬೇಕು, ಬೇರೆ ಏನೋ ಸಾಧ್ಯತೆನೇ ಇಲ್ಲ. ಹಂಗಾಗಿ ಇದು ಸರಿ ಆಯ್ತು. ಸರಿ, ಇನ್ನೊಂದು ಎಕ್ಸಾಂಪಲ್ ನೋಡೋಣ, ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಎಲ್ಲಾ ಹ್ಯಾಟುಗಳಿಗೂ ಅಂಚು ಇದೆ. ಎಲ್ಲಾ ಹ್ಯಾಟುಗಳಿಗೂ ಅಂಚು ಇದೆ. ಕಪ್ಪು ಮತ್ತು ನೀಲಿ ಹ್ಯಾಟುಗಳಿವೆ. ನಿಮ್ದು ಸತ್ಯ ಸಂಗತಿ 1 ಎಲ್ಲಾ ಹ್ಯಾಟುಗಳಿಗೂ ಅಂಚು ಇದೆ. ನಿಮ್ಮ ಸತ್ಯ ಸಂಗತಿ 2 ಕಪ್ಪು ಮತ್ತು ನೀಲಿ ಹ್ಯಾಟುಗಳಿವೆ. ಸತ್ಯ ಸಂಗತಿ 3 ಬೇಸ್ಬಾಲ್ ಟೋಪಿಗಳು ಹ್ಯಾಟುಗಳು. ಬೇಸ್ಬಾಲ್ ಟೋಪುಗಳು ಹ್ಯಾಟುಗಳು. ಇವಾಗ ಒಂದ್ಸರಿ ಇಮ್ಯಾಜಿನ್ ಮಾಡ್ಕೊಳ್ಳೋಣ ಏನೇನ್ ಹೇಳ್ತಾ ಇದಾರೆ.
ಹ್ಯಾಟ್ ಅಂತ ಇರುತ್ತಂತೆ. ಹ್ಯಾಟ್ ಅಂದ್ರೆ ಏನ್ ಹೇಳ್ರಿ, ಅದಕ್ಕೆ ಈ ತರ ಅಂಚಿರುವಂತದ್ದು ಹ್ಯಾಟು. ಎಲ್ಲಾ ಹ್ಯಾಟುಗಳಿಗೂ ಅಂಚು ಇದೆ. ಕಪ್ಪು ಮತ್ತು ನೀಲಿ ಹ್ಯಾಟುಗಳಿವೆ. ಆ ಹ್ಯಾಟು ಎರಡು ಕಲರ್ನವು ಇದಾವೆ. ಕಪ್ಪು ಕಲರ್ನವು ಇದಾವೆ, ನೀಲಿ ಕಲರ್ನವು ಇದಾವೆ. ಜೊತೆಗೆ ಬೇಸ್ಬಾಲ್ ಟೋಪಿ ಇದಾವಲ್ಲ, ಬೇಸ್ಬಾಲ್ ಟೋಪಿಗಳು ಹ್ಯಾಟುಗಳು. ನೀವು ಕಾಮನ್ ಸೆನ್ಸ್ ಪ್ರಕಾರ ಬೇಸ್ಬಾಲ್ ಟೋಪಿಗೆ ಮುಂದೆ ಮಾತ್ರ ಅಂಚಿರುತ್ತೆ, ಸುತ್ತ ಅಂಚಿರೋದಿಲ್ಲ. ಅದು ಹ್ಯಾಟ್ ಅಲ್ಲ ನಿಮ್ ಕಾಮನ್ ಸೆನ್ಸ್ ಪ್ರಕಾರ. ಆದ್ರೆ ಈ ಪ್ರಶ್ನೆಯ ಮಟ್ಟಿಗೆ ಅದನ್ನ ಹ್ಯಾಟ್ ಅಂತ ಅನ್ಕೊಳ್ಳೋಣ. ಅದು ಬೇಸ್ಬಾಲ್ ಕ್ಯಾಪ್. ನೀವು ನೀವು ಈ ಎಕ್ಸಾಮ್ ಇಂದ ಹೊರಗಡೆ ಬಂದ್ರೆ ಅದು ಹ್ಯಾಟ್ ಅಲ್ಲ ಅಂತ ಅನ್ಬೇಕು. ಆದ್ರೆ ಈ ಪ್ರಶ್ನೆ ಉತ್ತರ ಕೊಡ್ಬೇಕಾದ್ರೆ ಅವ್ರು ಸತ್ಯ ಸಂಗತಿ ಒಂದು ಅಂತ ಕೊಟ್ಬಿಟ್ಟಿದ್ದಾರೆ. ಎಲ್ಲಾ ಹ್ಯಾಟುಗಳಿಗೂ ಅಂಚು ಇರುತ್ತದೆ, ಕಪ್ಪು ಮತ್ತು ನೀಲಿ ಹ್ಯಾಟುಗಳು ಇರುತ್ತವೆ, ಬೇಸ್ಬಾಲ್ ಟೋಪಿಗಳು ಹ್ಯಾಟುಗಳು ಅಂತ ಕೊಟ್ಬಿಟ್ಟಿದ್ದಾರೆ. ನಾವು ಹೌದು ಅಂತ ಅನ್ಕೊಳ್ಳೋಣ. ಈಗ ಸತ್ಯ ಅಂತ ಭಾವಿಸಿದ್ವಿ. ಇವಾಗ ಪ್ರಶ್ನೆ ನೋಡೋಣ. ಮೊದಲ 3 ಹೇಳಿಕೆಗಳು ಸತ್ಯ ಸಂಗತಿಗಳಾದರೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಯು ಅಥವಾ ಹೇಳಿಕೆಗಳು ಸಹ ಸತ್ಯ ಸಂಗತಿ? ಓಕೆ, 3 ಏನು ಸತ್ಯ ಸಂಗತಿ ಕೊಟ್ಟಿದ್ದಾರೆ, ಕೆಳಗೆ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸತ್ಯ ಸಂಗತಿ ಅಂತ ಕೇಳ್ತಾ ಇದ್ದಾರೆ. ಆಯ್ತು, ಮೊದಲನೇ ಸತ್ಯ ಸಂಗತಿ ಓದೋಣ. ಎಲ್ಲಾ ಟೋಪಿಗಳಿಗೂ ಅಂಚು ಇದೆ. ಎಲ್ಲಾ ಟೋಪಿಗಳಿಗೂ ಅಂಚು ಇದೆ ಅಂತ ಹೇಳಿದಾಗ ಇವಾಗ ಎಲ್ಲಾ ಟೋಪಿಗಳಿಗೂ ಅಂಚು ಇದೆ ಅಂತ ಹೇಳಿದ್ರು ಅವರು. ಇವಾಗ ನಮ್ಗೆ ಬೇರೆ ಟೋಪಿಗಳ ಬಗ್ಗೆ ಮಾತಾಡಿಲ್ಲ ಅವರು. ಎಲ್ಲೂ ಕೂಡ ಬೇಸ್ಬಾಲ್ ಟೋಪಿಗಳ ಬಗ್ಗೆ ಮಾತಾಡಿದ್ದಾರೆ ಹೊರತು ಬೇರೆ ಕ್ರಿಕೆಟ್ ಟೋಪಿ ಇರ್ಬೋದು, ಫುಟ್ಬಾಲ್ಗೂ ಟೋಪಿ ಹಾಕೋಬಹುದೇನೋ ಇವರು. ಈ ಕ್ವಶನ್ ಮಾಡಿದವರು ಫುಟ್ಬಾಲ್ ಬಾಸ್ಕೆಟ್ ಬಾಲ್ ಆಡೋಕ್ಕೂ ಟೋಪಿ ಹಾಕೊಂತಾರೇನೋ. ಆದ್ರೆ ಆ ಟೋಪಿಗಳಿಗೂ ಕೂಡ ಅಂಚಿದೆ ಅಂತ ಏನ್ ಗೊತ್ತಿಲ್ಲ ನಮ್ಗೆ. ಇಲ್ಲಿ ಏನ್ ಹೇಳ್ತಾ ಇದಾರೆ ಅವರು, ಬೇಸ್ಬಾಲ್ ಟೋಪಿಗಳು ಹ್ಯಾಟುಗಳು ಅಂತ ಹೇಳ್ತಿದ್ದಾರೆ. ಸರಿಯಪ್ಪ, ಬೇಸ್ಬಾಲ್ ಟೋಪಿಗಳು ಹ್ಯಾಟುಗಳು ಅಂತ ಹೇಳಿದ್ರು, ಹ್ಯಾಟುಗಳಿಗೆ ಅಂಚಿದೆ ಅಂತ ಹೇಳಿದ್ರು. ಅದರ ಅರ್ಥ ಬೇಸ್ಬಾಲ್ ಟೋಪಿ ಹ್ಯಾಟ್ ಆಗಿರೋ ಕಾರಣಕ್ಕೆ ಬೇಸ್ಬಾಲ್ ಟೋಪಿ ಅಂಚಿರುತ್ತೆ ಅಂತ ಅನ್ಕೋಬಹುದು ನಾವು. ಆದ್ರೆ ಎಲ್ಲಾ ಟೋಪಿಗಳಿಗೂ ಅಂಚಿರುತ್ತೆ ಅಂತ ಅನ್ಕೊಳಕ್ ಬರುತ್ತಾ ನಾವು? ಇಲ್ಲ. ಬೇಸ್ಬಾಲ್ ಅಲ್ಲೇ ಇರತಕ್ಕಂತ ಇನ್ನೊಂದಿಷ್ಟು ಟೋಪಿಗಳಿರ್ಬೋದು, ಅದು ಹ್ಯಾಟ್ ಅಲ್ಲದೆ ಇರ್ಬೋದು, ಹ್ಯಾಟ್ ಅಲ್ಲ, ಹಾಗಾಗಿ ಅದಕ್ಕೆ ಅಂಚಿಲ್ಲ ಅಂತ ಅನ್ಕೋಬಹುದು. ಆತರ ಊಹೆ ಮಾಡ್ಕೋಬಹುದು ನಾವು. ಈ ಸತ್ಯ ಸಂಗತಿಗಳನ್ನ ಮೀರದೇನೆ ನಾನು ಆತರ ಊಹೆ ಮಾಡ್ಕೋಬಹುದಲ್ವಾ. ಬೇರೆ ಹ್ಯಾಟ್ಗಳಿದಾವೆ, ಬೇಸ್ಬಾಲ್ ಅಲ್ಲೇ ಇರತಕ್ಕಂತ ಬೇರೆ ಕ್ಯಾಪ್ಗಳಿದಾವೆ, ಟೋಪಿಗಳು. ಆ ಟೋಪಿಗಳು ಅಂಚುಗಳು ಏನು ಆ ಟೋಪಿಗಳು ಹ್ಯಾಟ್ ಆಗಿರ್ಲಿಕ್ಕಿಲ್ಲ. ಅಂಡ್ ಹ್ಯಾಟ್ ಆಗಿರದೇ ಇರೋ ಕಾರಣಕ್ಕೆ ಅದಕ್ಕೆ ಅಂಚು ಇರ್ಲೇಬೇಕಂತಾನು ಇಲ್ಲ. ಹೀಗಾಗಿ ಏನಾಗುತ್ತೆ, ನಮ್ಮ ಮೊದಲನೇ ಸ್ಟೇಟ್ಮೆಂಟು ಸತ್ಯ ಸಂಗತಿ ಅಲ್ಲ. ಯಾಕೆ ಸತ್ಯ ಸಂಗತಿ ಅಲ್ಲ ಅಂದ್ರೆ ಇದನ್ನ ವಿರುದ್ಧವಾಗಿ, ಇದನ್ನ ತಪ್ಪು ಅಂತ ಸಾಬೀತು ಮಾಡುವ ರೀತಿಯಲ್ಲಿ ಇದನ್ನ ಊಹೆ ಮಾಡ್ಕೋಬಲ್ಲೆ ನಾನು. ಹಂಗಾಗಿ ಇದು ಸತ್ಯ ಸಂಗತಿ ಅಲ್ಲ. ನನ್ನ ಸ್ಟೇಟ್ಮೆಂಟ್ ಒಂದು ಸತ್ಯ ಸಂಗತಿ ಅಲ್ಲ. ಸರಿ, ಎರಡನೇ ಸ್ಟೇಟ್ಮೆಂಟ್ ನೋಡೋಣ. ಕೆಲವು ಬೇಸ್ಬಾಲ್ ಟೋಪಿಗಳು ನೀಲಿ. ಕೆಲವು ಬೇಸ್ಬಾಲ್ ಟೋಪಿಗಳು ನೀಲಿ. ಸರಿ, ಇವಾಗ ಅವರು ಇವಿದಾವಲ್ಲ, ಏನು ಹ್ಯಾಟ್ ಏನೋ ಕಪ್ಪು ಮತ್ತೆ ನೀಲಿ ಇದಾವೆ ಅಂತ ಹೇಳಿದ್ರು. ಜೊತೆಗೆ ಎಲ್ಲಾ ಬೇಸ್ಬಾಲ್ ಟೋಪಿಗಳು ಹ್ಯಾಟ್ಗಳು ಅಂತ ಹೇಳಿದ್ರು. ಆದ್ರೆ ಕೆಲವು ಬೇಸ್ಬಾಲ್ ಟೋಪಿಗಳು ನೀಲಿ ಇರ್ಲೇಬೇಕಾದ್ರಲ್ಲಿ ಇರ್ಬೋದು. ಆದ್ರೆ ಇದನ್ನ ತಪ್ಪು ಅಂತ ಸಾಬೀತು ಮಾಡೋ ರೀತಿಯಲ್ಲಿ ಹೆಂಗಾದ್ರೂ ಊಹೆ ಮಾಡ್ಕೊಳಕ್ ಆಗುತ್ತಾ? ಆಗುತ್ತೆ. ಹೆಂಗ್ ಊಹೆ ಮಾಡ್ಕೊಳಕ್ ಆಗತ್ತೆ? ನಾನು ಈ ಸತ್ಯ ಸಂಗತಿಗಳನ್ನ ಮೀರದೇನೆ ಒಂದು ಊಹೆ ಮಾಡ್ತೀನಪ್ಪ. ಎಲ್ಲಾ ಬೇಸ್ಬಾಲ್ ಟೋಪಿಗಳು ಕಪ್ಪು ಬಣ್ಣದವಿದಾವೆ ಅಂತ ಊಹೆ ಮಾಡ್ತೀನಿ ನಾನು. ಸರಿ, ಯಾವುದೇ ಸತ್ಯ ಸಂಗತಿ ಮೀರ್ಲಿಲ್ಲ ನಾನು. ಆದ್ರೆ ಆತರ ಊಹೆ ಮಾಡೋದ್ರಲ್ಲಿ ತಪ್ಪು ಏನಿಲ್ಲ. ನಾನು ಎಲ್ಲಾ ಬೇಸ್ಬಾಲ್ ಟೋಪಿಗಳು ಕಪ್ಪು ಅಂತ ಇಮ್ಯಾಜಿನ್ ಮಾಡ್ಕೊಂಡೆ ನಾನು. ಅವಾಗ ಏನಾಯ್ತು, ಈ ಎರಡನೇ ಸ್ಟೇಟ್ಮೆಂಟ್ ನಂದು ತಪ್ಪಾಯ್ತು. ಅಂದ್ರೆ ಇದನ್ನ ತಪ್ಪು ಅಂತ ಸಾಬೀತು ಮಾಡಕ್ ಆಯ್ತು ನಂಗೆ. ಸತ್ಯ ಸಂಗತಿಗಳನ್ನ ಮೀರದೇನೆ ಇದು ತಪ್ಪಾಗಿರುವ ಸಾಧ್ಯತೆ ಇದೆ ಅಂತ ನಾನು ತೋರಿಸ್ಕೊಟ್ಟೆ. ಹೆಂಗೆ ತೋರಿಸಿದೆ? ಎಲ್ಲಾ ಬೇಸ್ಬಾಲ್ ಟೋಪಿಗಳು ಕಪ್ಪು ಇರ್ತವೆ, ಹಂಗೊಂದು ಸಾಧ್ಯತೆ ಇದೆ. ಎಲ್ಲ ನೀಲಿ ಇರೋ ಸಾಧ್ಯತೆನೂ ಇದೆ, ಕೆಲವು ನೀಲಿ ಕೆಲವು ಕಪ್ಪಿರೋ ಸಾಧ್ಯತೆನೂ ಇದೆ. ಆದ್ರೆ ನನಗೆ ತಪ್ಪು ಅಂತ ಪ್ರೂವ್ ಮಾಡಕ್ಕೆ ಒಂದು ಸಾಧ್ಯತೆ ಸಿಕ್ಕರೆ ಸಾಕು. ಸಿಕ್ತು. ನನಗೆ ಯಾವ ಸಾಧ್ಯತೆ ಅದು? ಎಲ್ಲಾ ಬೇಸ್ಬಾಲ್ ಟೋಪಿಗಳು ಕಪ್ಪು ಆಗಿರ್ಬೋದು. ಅವಾಗ ಏನಾಗುತ್ತೆ, ನನ್ನ ಸ್ಟೇಟ್ಮೆಂಟ್ 2 ತಪ್ಪಾಗ್ಬಿಡುತ್ತೆ. ಹಂಗಾಗಿ ಇದು ಸತ್ಯ ಸಂಗತಿ ಅಲ್ಲ. ಸ್ಟೇಟ್ಮೆಂಟ್ 2 ಸತ್ಯ ಸಂಗತಿ ಅಲ್ಲ. ಸರಿಯಪ್ಪ, ಆಯ್ತು. ಮೂರನೇ ಸ್ಟೇಟ್ಮೆಂಟ್ ಅದನ್ನೊಂದು ನೋಡೋಣ. ಬೇಸ್ಬಾಲ್ ಟೋಪಿಗಳಿಗೆ ಅಂಚು ಇಲ್ಲ. ಇದೊಂದು ಸಾಧ್ಯತೆ ಇದೆನಾ ಇದು? ಇವಾಗ ಅವ್ರು ಏನ್ ಹೇಳಿದ್ರು, ಬೇಸ್ಬಾಲ್ ಟೋಪಿಗಳು ಹ್ಯಾಟುಗಳು ಅಂತ ಹೇಳಿದ್ರು.
ಸತ್ಯ ಸಂಗತಿ 3ರಲ್ಲಿ ಬೇಸ್ಬಾಲ್ ಟೋಪಿಗಳು ಹ್ಯಾಟುಗಳು ಅಂತ ಹೇಳಿದ್ರು, ಮತ್ತೆ 1ರಲ್ಲಿ ಏನ್ ಹೇಳ್ತಾರೆ, ಎಲ್ಲಾ ಹ್ಯಾಟಿಗೂ ಅಂಚಿದೆ ಅಂತ ಹೇಳ್ತಾರೆ. ಹಿಂಗಿದ್ದಾಗ ಇವಾಗ ನಾನು ಬೇಸ್ಬಾಲ್ ಟೋಪಿ ಅಂಚ್ ಇರದೇ ಇರುವಂತ ಬೇಸ್ಬಾಲ್ ಟೋಪಿಯನ್ನ ಇಮ್ಯಾಜಿನ್ ಊಹೆ ಮಾಡ್ಕೊಳಕ್ ಆಗದೇ ಇಲ್ಲ ನಾನು. ಯಾಕಾಗಲ್ಲ? ಇವಾಗ ಯಾವ್ದೇ ಒಂದು ಬೇಸ್ಬಾಲ್ ಟೋಪಿ ನನ್ನ ಕೈಗೆ ಸಿಕ್ಕರೆ ಅದು ಹ್ಯಾಟ್ ಆಗಿರಲೇಬೇಕು ಸತ್ಯ ಸಂಗತಿ 3ರ ಪ್ರಕಾರ. ಅದು ಹ್ಯಾಟ್ ಆಗಿದ್ರೆ ಸತ್ಯ ಸಂಗತಿ 1ರ ಪ್ರಕಾರ ಅದಕ್ಕೆ ಅಂಚು ಇರಲೇಬೇಕು. ಹೀಗಿದ್ದಾಗ ಅಂಚು ಇಲ್ಲದೆ ಇರತಕ್ಕಂತಹ ಬೇಸ್ಬಾಲ್ ಟೋಪಿಯನ್ನ ನಾನು ಊಹೆ ಮಾಡಿಕೊಳ್ಳಲಾರೆ. ಊಹೆ ಮಾಡಿಕೊಂಡ್ರೆ ನನ್ನ ಸತ್ಯ ಸಂಗತಿಗಳನ್ನ ಮೀರಿದಂಗಾಗುತ್ತೆ. ನನ್ನ ಊಹೆ ಈ ಸತ್ಯ ಸಂಗತಿಯ ಪರಿಮಿತಿಯೊಳಗೆ ಇರ್ಬೇಕು ಯಾವಾಗ್ಲೂ. ಇದನ್ನ ಮೀರಿ ನಾನು ಅಂದ್ರೆ ಇದನ್ನ ಮೀರಿ ಇವುಗಳನ್ನ ತಪ್ಪಾಗಿ ನಾನು ಊಹೆ ಮಾಡ್ಕೋಬಾರ್ದು. ಇದು ಒಂದು ಬೌಂಡ್ರಿ ಏನ್ ಕೊಡುತ್ತೆ ನನಗೆ, ಆ ಬೌಂಡ್ರಿ ಒಳಗೆ ಏನ್ ಬೇಕಾದ್ರೂ ಇಮ್ಯಾಜಿನ್ ಮಾಡ್ಕೋಬಹುದು ನಾನು. ಆದ್ರೆ ಇದನ್ನ ತಪ್ಪು ಅಂತ, ಇದನ್ನ ನಾನು ಸುಳ್ಳು ಮಾಡಬಾರ್ದು. ನಾನು ಇದನ್ನ ಸರಿ ಮಾಡ್ಕೊಂಡು ನಾನು ಇದನ್ನು ಸರಿ ಮಾಡಕ್ ಆಗ್ತಾ ಇಲ್ಲ ನನ್ನ ಕೈಲಿ. ಅವಾಗ ಏನಾಗುತ್ತೆ, ಇದು ತಪ್ಪಾಗುತ್ತೆ. ಬೇಸ್ಬಾಲ್ ಟೋಪಿಗೆ ಅಂಚು ಇಲ್ಲ ಅನ್ನೋದು ತಪ್ಪಾಗುತ್ತೆ. ಯಾಕೆ? ಎಲ್ಲಾ ಬೇಸ್ಬಾಲ್ ಟೋಪಿಗಳು ಅಂಚು ಇರಲೇಬೇಕು. ಸತ್ಯ ಸಂಗತಿ 3 ಮತ್ತೆ 1ರ ಪ್ರಕಾರ ಎಲ್ಲಾ ಬೇಸ್ಬಾಲ್ ಟೋಪಿಗಳಿಗೂ ಅಂಚು ಇರಲೇಬೇಕು. ಸೊ ಇವಾಗ ನನ್ನ 3ಕ್ಕೆ 3 ಹೇಳಿಕೆಗಳು ಕೂಡ ತಪ್ಪಾದವು. ಹಿಂಗ್ ತಪ್ಪಾದಾಗ ನನ್ನ ಆಯ್ಕೆ ಏನಾಗುತ್ತೆ? 1 ಮಾತ್ರ, 2 ಮಾತ್ರ, 1, 2, 3 ಯಾವುದೂ ಅಲ್ಲ. ಸೊ ನನ್ನ ಆಯ್ಕೆ, ಕೊನೆಯ ಆಯ್ಕೆ, ಈ ಹೇಳಿಕೆಗಳಾವು ಸತ್ಯ ಸಂಗತಿಗಳಲ್ಲ. ಸರಿ, ಇವಾಗ ನಿಮ್ಗೊಂದು ಐಡಿಯಾ ಬಂತು ಅಂತ ಅನ್ಕೊಂತೀನಿ ನಾನು. ಈ 2 ಕ್ವಶನ್ ನೋಡಿದ್ರಿ, ಇವಾಗ ನಿಮ್ಗೊಂದು ಐಡಿಯಾ ಬಂತು. ಇಲ್ಲಿ ಹೆಂಗಪ್ಪ ತರ್ಕದಲ್ಲಿ ಅಂತಂದ್ರೆ, ಅವ್ರು ಕೊಟ್ಟಿರೋ ಸತ್ಯ ಸಂಗತಿನ ಅದು ಕಾಮನ್ ಸೆನ್ಸಿಗೆ ವಿರುದ್ಧವಾಗಿದ್ರು ಕೂಡ ಸತ್ಯ ಅನ್ಕೋಬೇಕು. ಅದನ್ನ ಮೀರದೇನೆ ಇದು ಸತ್ಯವಾಗಿದ್ರೆ ಇದು ಸತ್ಯ, ಅದನ್ನ ಮೀರಿ ಸತ್ಯ ಹಾಕೋದ್ರೆ ಅಲ್ಲ, ಇದು ಸುಳ್ಳಾಗ್ತದೆ ಅಲ್ವಾ? ಅದೇ 4 ಟಿಪ್ಸ್ ಅನ್ನೇ ನೀವು ಮತ್ತೆ ಇಮ್ಯಾಜಿನ್ ಮಾಡ್ಕೊಂಡ್ರೆ ಏನು, ಇದನ್ನ ಕೊಟ್ಟಿರೋದನ್ನ ಸತ್ಯ ಅನ್ಕೋಬೇಕು, ಆಮೇಲೆ ತಾಳ್ಮೆಯಿಂದ ಯೋಚನೆ ಮಾಡ್ಬೇಕು, ಆಮೇಲೆ ನಿಮ್ಗೆ ನಿಮ್ಮ ಸ್ಟೇಟ್ಮೆಂಟು ಎಲ್ಲಾ ಊಹೆಗಳಲ್ಲೂ ಸರಿಯಾಗಿದ್ರೆ ಅದು ಅವಾಗ ಮಾತ್ರ ನಿಮ್ಮ ಆಯ್ಕೆ ಸರಿ ಇರ್ತತೆ. ಮತ್ತೆ 4ನೇದೇನು, ಇದನ್ನ ತಪ್ಪು ಅಂತ ನಿಮ್ಗೆ ಸಾಬೀತು ಮಾಡಕ್ ಆಗದೇ ಇದ್ರೆ ಅವಾಗ ಇದು ಸರಿಯಾಗಿರುತ್ತೆ. 4 ಟಿಪ್ಸ್. ಅದೇ 4 ಟಿಪ್ಸ್ ಅನ್ನು ಉಪಯೋಗಿಸಿ ಮುಂದಿನ ಕ್ವಶನ್ ಆನ್ಸರ್ ಮಾಡೋಣ. ಸತ್ಯ ಸಂಗತಿ 1, ಬಹುತೇಕ ತುಂಬಿರಿಸಿದ ಗೊಂಬೆಗಳು ಬೀನ್ಸ್ ಗಳಿಂದ ತುಂಬಿದವು. ಬಹುತೇಕ ತುಂಬಿರಿಸಿದ ಗೊಂಬೆಗಳು ಏನಿದು ಉದ್ದುದ್ದಾಗಿದೆ. ಬಹುತೇಕ ಅಂದ್ರೆ ಇಂಗ್ಲಿಷ್ ನಲ್ಲಿ ಇನ್ನೂ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಮೋಸ್ಟ್ ಅಂದ್ರೆ ಬಹಳಷ್ಟು ಅಂತ. ಅಂದ್ರೆ 10 ನೀವು ತುಂಬಿರಿಸಿದ ಗೊಂಬೆ ತಗೊಂಡ್ರೆ ಅದರಲ್ಲಿ ಜಾಸ್ತಿ 6, 7, 8, 9 ಇರಬಹುದು. ಬಹುತೇಕ ತುಂಬಿರಿಸಿದ ಗೊಂಬೆಗಳು ಬೀನ್ಸ್ ಗಳಿಂದ ತುಂಬಿದವು. ಬೀನ್ಸ್ ಅಂದ್ರೆ ಏನು? ಬೀನ್ಸ್ ಅಂದ್ರೆ ಥರ್ಮೋಕೋಲ್ ಬಾಲ್ ನೋಡಿದೀವಲ್ಲ ನಾವು, ಸಣ್ಣ ಸಣ್ಣ ಬಿಳಿ ಗುಂಡುಗಳು ಇರ್ತಾವಲ್ಲ, ಅದಕ್ಕೆ ಬೀನ್ಸ್ ಅಂತ ಕರೀತಾರೆ ಅಷ್ಟೇ. ಇಲ್ಲಿ ನಿಮ್ಮ ಬೀನ್ ಬ್ಯಾಗ್ ನಲ್ಲಿ ಅದನ್ನೇ ತುಂಬಿಸ್ತಾರೆ, ಈ ಬೀನ್ ಡಾಲ್ಗಳಲ್ಲೂ ಅದನ್ನೇ ತುಂಬಿಸ್ತಾರೆ. ಬಹುತೇಕ ತುಂಬಿರಿಸಿದ ಗೊಂಬೆಗಳು ಬೀನ್ಸ್ ಗಳಿಂದ ತುಂಬಿದವು. ಸತ್ಯ ಸಂಗತಿ 1 ಮುಗಿತು. ಸತ್ಯ ಸಂಗತಿ 2 ಏನು? ತುಂಬಿರಿಸಿದ ಕರಡಿಗಳು ಮತ್ತು ತುಂಬಿರಿಸಿದ ಹುಲಿಗಳಿವೆ. ಇವಾಗ ತುಂಬಿರಿಸಿದ ಗೊಂಬೆಗಳಲ್ಲಿ ಕೆಲವು ತುಂಬಿರಿಸಿದ ಕರಡಿಗಳಿದಾವೆ, ಕೆಲವು ತುಂಬಿರಿಸಿದ ಹುಲಿಗಳಿದಾವೆ. ಇಲ್ಲ ಅಂದ್ರೆ ತುಂಬಿರಿಸಿದ ಅನ್ನೋದು ನಿಮ್ಗೆ ಕನ್ಫ್ಯೂಷನ್ ಆಗ್ತೈತೆ ಅಷ್ಟೇ, ಏನಿಲ್ಲ. ಕರಡಿ ಗೊಂಬೆ ಇದಾವೆ, ಹುಲಿ ಗೊಂಬೆ ಇದಾವೆ ಅಷ್ಟೇ. ಅದು ಎಂತ ಗೊಂಬೆ? ಅದ್ರೊಳಗೆ ಥರ್ಮೋಕೋಲ್ ಬಾಲ್ ಹಾಕಿದ್ದಾರೆ ಅಷ್ಟೇ. ಸತ್ಯ ಸಂಗತಿ 3 ನೋಡೋಣ. ಕೆಲವು ಕುರ್ಚಿಗಳನ್ನು ಬೀನ್ಸ್ ಗಳಿಂದ ತುಂಬಿರಿಸಲಾಗಿದೆ. ಏನ್ ಹಿಂಗಂದ್ರೆ ಏನಿಲ್ಲ, ಒಂದು ಕುರ್ಚಿ ಮಾಡಿರ್ತಾರೆ, ಆ ಕುರ್ಚಿ ಒಳಗೂ ಕೂಡ ಥರ್ಮೋಕೋಲ್ ಬಾಲ್ ಹಾಕಿದ್ದಾರೆ. ಇಷ್ಟೇ. ನಾವು 3 ಸತ್ಯ ಸಂಗತಿಗಳನ್ನ ಅರ್ಥ ಮಾಡ್ಕೊಂಡು ಅದನ್ನ ನಿಜ ಅಂತ ಕೂಡ ಭಾವಿಸಿದ್ವಿ. ಇವಾಗ ಪ್ರಶ್ನೆಗಳನ್ನು ನೋಡೋಣ. ಮೊದಲ 3 ಹೇಳಿಕೆಗಳು ಸತ್ಯ ಸಂಗತಿಗಳಾದರೆ, ಮೊದಲ 3 ಹೇಳಿಕೆಗಳು ಸತ್ಯ ಸಂಗತಿಗಳಾದರೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಯು ಅಥವಾ ಹೇಳಿಕೆಗಳು ಸಹ ಸತ್ಯ ಸಂಗತಿ ಆಯ್ತು. ಸೇಮ್ ಕ್ವಶನ್. ಇವಾಗ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, 3 ಸ್ಟೇಟ್ಮೆಂಟ್ ಗಳನ್ನ ಓದೋಣ. ಮೊದಲನೇ ಸ್ಟೇಟ್ಮೆಂಟ್ ಏನು? ಮಕ್ಕಳ ಕುರ್ಚಿಗಳನ್ನು ಮಾತ್ರ ಬೀನ್ಸ್ ಗಳಿಂದ ತುಂಬಿರಿಸಲಾಗಿದೆ. ಸರಿ, ಇವಾಗ ನಮ್ ಕುರ್ಚಿಗಳ ಬಗ್ಗೆ ಮಾತಾಡೋದು ನಮ್ಮ ಸತ್ಯ ಸಂಗತಿ 3. ಏನ್ ಹೇಳುತ್ತೆ ಸತ್ಯ ಸಂಗತಿ 3? ಕೆಲವು ಕುರ್ಚಿಗಳನ್ನು ಬೀನ್ಸ್ ಗಳಿಂದ ತುಂಬಿರಿಸಲಾಗಿದೆ ಅಂತ ಹೇಳಿದ್ರು. ಆ ಕೆಲವು
ಮಕ್ಕಳ ಕುರ್ಚಿಗಳು ಇರಬಹುದು. ಸೊ ಅವಾಗ ಮಕ್ಕಳ ಕುರ್ಚಿಗಳನ್ನು ಮಾತ್ರ ಬೀನ್ಸ್ ಗಳಿಂದ ತುಂಬಿರಿಸಲಾಗಿದೆ. ಇದು ಒಂದ್ ಮಟ್ಟಿಗೆ ಸರಿನೂ ಇರ್ಬೋದೇನೋ, ಆದ್ರೆ ಇನ್ನೊಂದ್ ರೀತಿ ಊಹೆ ಮಾಡ್ಕೊಳಕ್ಕಾಗತ್ತ ನಾನು? ಇವಾಗ ಕುರ್ಚಿಗಳು ಎರಡು ತರ ಇದಾವ ಅನ್ಕೊಳ್ಳೋಣ ನಾನು, ಬಟ್ ನಾನು ಇದನ್ನ ಮೀರ್ತಾ ಇಲ್ಲ, ಇದನ್ನ ಮೀರ್ದೇನೆ ಊಹೆ ಮಾಡ್ತಾ ಇದೀನಿ. ಮಕ್ಕಳ ಕುರ್ಚಿ ಇದಾವೆ, ವಯಸ್ಕರ ಕುರ್ಚಿ ಇದಾವೆ. ವಯಸ್ಕರ ಕುರ್ಚಿ ಬೀನ್ಗಳಿಂದ ತುಂಬಿದಾವೆ, ಮಕ್ಕಳ ಕುರ್ಚಿ ಅದು ಮರಳಿಂದ ತುಂಬಿದ್ದಾರೆ ಅಂತ ಅನ್ಕೊಳ್ಳೋಣ. ಸರಿ, ನಾನು ಯಾವ್ದಾದ್ರು ಸತ್ಯ ಸಂಗತಿ ಮೀರಿದ್ನ ಇಲ್ಲಿ? ಇಲ್ಲ, ಯಾವುದೇ ಸತ್ಯ ಸಂಗತಿ ಮೀರಿದ ಈ ತರ ಊಹೆ ಮಾಡ್ಕೋಬಹುದು ನಾನು. ಏನು ಊಹೆ ಮಾಡ್ಕೊಂಡೆ? ವಯಸ್ಕರ ಕುರ್ಚಿಗಳನ್ನ ಬೀನ್ಸ್ ಗಳಿಂದ ತುಂಬಿರ್ಬೋದು, ಮಕ್ಕಳ ಕುರ್ಚಿಗಳನ್ನ ಮರಳಿನಿಂದ ತುಂಬಿರ್ಬೋದು. ಇವಾಗ ನನ್ನ ಮೊದಲನೇ ಸ್ಟೇಟ್ಮೆಂಟು ತಪ್ಪು ಅಂತ ಸಾಬೀತು ಮಾಡಿದೆ ನಾನು. ಈ ಸತ್ಯ ಸಂಗತಿಗಳನ್ನ ಮೀರದೇನೆ ಒಂದು ಊಹೆ ಮಾಡಿಕೊಂಡೆ ನಾನು. ಆ ಊಹೆ ಪ್ರಕಾರ ನನ್ನ ಸ್ಟೇಟ್ಮೆಂಟ್ ಒಂದು ತಪ್ಪು ಆಯಿತು. ನಾ ಇದನ್ನ ತಪ್ಪು ಅಂತ ಸಾಬೀತು ಮಾಡಿದೆ. ಹಂಗಾದ್ರೆ ಇದು ಸತ್ಯ ಸಂಗತಿನ ಅಲ್ಲ. ಸ್ಟೇಟ್ಮೆಂಟ್ ಒಂದು ಸತ್ಯ ಸಂಗತಿ ಅಲ್ಲ. ಓಕೆ, ಮೊದಲನೇದಲ್ಲ. ಎರಡನೇ ನೋಡೋಣ. ಎಲ್ಲಾ ತುಂಬಿದ ಹುಲಿಗಳನ್ನು ಬೀನ್ಸ್ ಗಳಿಂದ ತುಂಬಿಸಲಾಗಿದೆ. ಸರಿ, ಫಸ್ಟಿಗೆ ಏನ್ ಹೇಳಿದ್ರು ನಮ್ಗೆ? ಈ ಬೀನ್ ಗೊಂಬೆಗಳು ಹುಲಿಗಳದಿದಾವೆ, ಕರಡಿಗಳದು ಇದಾವೆ ಅಂತ ಹೇಳಿದ್ರು. ಆದ್ರೆ ಬಹುತೇಕ ತುಂಬಿರಿಸಿದ, ನನ್ನ ಸತ್ಯ ಸಂಗತಿ ಒಂದು ನೋಡೋಣ ಈಗ. ಬಹುತೇಕ ತುಂಬಿರಿಸಿದ ಗೊಂಬೆಗಳು ಬೀನ್ಸ್ ಗಳಿಂದ ತುಂಬಿದವು ಅಂತ ಹೇಳಿದ್ದಾರೆ. ಬಹುತೇಕ ಅಂದ್ರೆ ಎಲ್ಲ ಅಂತ ಅರ್ಥ ಮಾಡ್ಕೊಳಂಗಿಲ್ಲ ನಾವು, ಕರೆಕ್ಟ್ ಅಲ್ವಾ? ಸೊ ಕೆಲವು ತುಂಬಿದ ಹುಲಿಗಳು ಅಥವಾ ಬಹುತೇಕ ತುಂಬಿದ ಹುಲಿಗಳು ಬೀನ್ಸ್ ಗಳಿಂದಾನೇ ಇರ್ಬೋದು. ಆದ್ರೆ ಎಲ್ಲಾ ತುಂಬಿದ ಹುಲಿಗಳು ಬೀನ್ಸ್ ಗಳಿಂದ ತುಂಬಿರಿಸಿದ್ರಂತ ಹೇಳಕ್ ಬರೋದಿಲ್ಲ ನಾವು. ನಾ ಇನ್ನೊಂಥರ ಊಹೆ ಮಾಡ್ಕೊಂತೀನಪ್ಪ. ಬಹುತೇಕ ತುಂಬಿರಿಸಿದ ಗೊಂಬೆಗಳು ಬೀನ್ಸ್ ಗಳಿಂದ ತುಂಬಿದವು ಅಂತ ಹೇಳ್ತಾರೆ ಅವ್ರು. ಆಮೇಲೆ ಇನ್ನೊಂದ್ ಏನ್ ಹೇಳ್ತಾರೆ? ತುಂಬಿರಿಸಿದ ಕರಡಿಗಳು ಇದಾವೆ, ತುಂಬಿರಿಸಿದ ಹುಲಿಗಳು ಇದಾವೆ ಅಂತ ಹೇಳ್ತಾರೆ. ನಾನೇನ್ ಇಮೇಜಿನ್ ಮಾಡ್ಕೊಂತೀನಿ, 10 ಗೊಂಬೆಗಳಿದಾವೆ, 10ರಲ್ಲಿ 8 ಕರಡಿ ಇದಾವೆ, 8ಕ್ಕೆ 8 ಬೀನ್ಸ್ ಗಳಿಂದ ತುಂಬಿದಾವೆ. ಇನ್ನ 2 ಹುಲಿ ಇದಾವೆ, 2ಕ್ಕೆ 2 ಮರಳಿಂದ ತುಂಬಿದಾವ ಅಂತ ಊಹೆ ಮಾಡ್ಕೊಂತೀನಿ ನಾನು. ಈ ಸತ್ಯ ಸಂಗತಿಗಳನ್ನ ಮೀರದೇನೆ, ಈ ಸತ್ಯ ಸಂಗತಿಗಳಲ್ಲಿ ನಾನು ಹೇಳಿದನ್ನ ವಿರೋಧಿಸೋದು ಅಂತದ್ ಏನೂ ಇಲ್ಲ ಇಲ್ಲಿ. ಅವ್ರ ಪ್ರಕಾರ ಬಹುತೇಕ ತುಂಬಿರಿಸಿದ ಗೊಂಬೆಗಳು ಬೀನ್ಸ್ ಗಳಿಂದ ತುಂಬಿದವು. ಹೌದು, ನನಗೆ 8 ಕರಡಿ ಇದಾವೆ, 8ಕ್ಕೆ 8 ಬಹುತೇಕ. ತುಂಬಿರಿಸಿದ ಕರಡಿ ಇದಾವೆ, ಹುಲಿ ಇದಾವೆ. ಹೌದು, 8 ಕರಡಿ ಇದಾವೆ, 2 ಹುಲಿ ಇದಾವೆ. ಆಯ್ತು. ಕೆಲವು ಕುರ್ಚಿಗಳನ್ನು, ಈ ಕುರ್ಚಿ ನಂಗೆ ಸಮಾಧಾನ ಇಲ್ಲ ಸದ್ಯಕ್ಕೆ, ಇಲ್ಲಿ ಬರೀ ಹುಲಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವಾಗ ನಾನು ಏನು ಊಹೆ ಮಾಡ್ಕೊಂಡೆ? ಹುಲಿಗಳು ಮರಳಿನಿಂದ ತುಂಬಿರೋ ಹುಲಿಗಳನ್ನ ಇಮ್ಯಾಜಿನ್ ಮಾಡ್ಕೊಂಡೆ ನಾನು. ಹಿಂಗಿದ್ದಾಗ ನನ್ನ ಸ್ಟೇಟ್ಮೆಂಟ್ 2 ಏನಾಯ್ತು? ತಪ್ಪಾಯ್ತು. ಅದನ್ನ ತಪ್ಪಾಗೋ ರೀತಿಯಲ್ಲಿ ಊಹೆ ಮಾಡ್ಕೊಂಡೆ ನಾನು. ಸೊ ನನ್ನ ಸ್ಟೇಟ್ಮೆಂಟ್ 2 ಕೂಡ ಸತ್ಯ ಸಂಗತಿ ಅಲ್ಲ. ಇಟ್ ಈಸ್ ನಾಟ್ ಅ ಫ್ಯಾಕ್ಟ್. ಸರಿ, ನನ್ನ ಸ್ಟೇಟ್ಮೆಂಟ್ 2 ಸತ್ಯ ಸಂಗತಿ ಅಲ್ಲ. ಆಯ್ತು. ಕೊನೆ ಸ್ಟೇಟ್ಮೆಂಟ್ ಓದೋಣ. ತುಂಬಿರಿಸಿದ ಕೋತಿಗಳು ಬೀನ್ಸ್ ಗಳಿಂದ ತುಂಬಿರಿಸಲಾಗಿಲ್ಲ. ಇದು ಕೋತಿ ಹೊಸದಾಗಿ ಬಂತಪ್ಪ. ಇದು ನಾನು ಕೋತಿನೇ ಇಲ್ಲ ಅಂತ ಇಮ್ಯಾಜಿನ್ ಮಾಡ್ಕೊಂತೀನಿ. ಆಯ್ತು, ಕೋತಿ ಇದ್ರೂ ಕೂಡ ಅದು ಮರಳಿಂದ ಆಗಿದೆ ಅಂತ ಇಮ್ಯಾಜಿನ್ ಮಾಡ್ಕೊಂತೀನಿ. ಯಾಕಂದ್ರೆ ಅವ್ರ ಕೋತಿ ಬಗ್ಗೆ ನಂಗೆಲ್ಲೂ ಏನು ಹೇಳೇ ಇಲ್ಲ. ಆಯ್ತು, ನಾನು 10 ಗೊಂಬೆ ಇದ್ವು ಅಂದಲ್ಲ, 11ನೇ ಗೊಂಬೆ ಕೋತಿ ಇದೆ, ಅದಕ್ಕೆ ನಾನು ಮರಳು ತುಂಬಿಸ್ತೀನಿ. ಏನ್ ಮಾಡೋದೀಗ? ಇವಾಗ ಬೀನ್ಸ್ ಗಳಿಂದ ತುಂಬಿಸಿಲ್ಲ ಇದು. ಸೊ ನಾನು ಸ್ಟೇಟ್ಮೆಂಟ್ 3 ತಪ್ಪು ಅಂತ ಸಾಬೀತು ಮಾಡಿದೆ. ಒನ್ಸ್ ಅಗೇನ್ ನನ್ನ 3 ಸತ್ಯ ಸಂಗತಿಯ ಪರಿಧಿಯನ್ನ ಮೀರದ ರೀತಿಯಲ್ಲಿ ಸಾಬೀತು ಮಾಡಿದೆ. ಸ್ಟೇಟ್ಮೆಂಟ್ 3 ತಪ್ಪು ಅಂತ ನಾನು ಸಾಬೀತು ಮಾಡಿದೆ. ಹಂಗಾದ್ರೆ ಏನಾಯ್ತು? ಸ್ಟೇಟ್ಮೆಂಟ್ 3 ಕೂಡ ಸತ್ಯ ಸಂಗತಿ ಅಲ್ಲ. ಇಟ್ ಈಸ್ ನಾಟ್ ಅ ಫ್ಯಾಕ್ಟ್. ಸರಿ, 3 ಸತ್ಯ ಸಂಗತಿ ಅಲ್ಲ. ಇವಾಗ ನಮ್ಮ ಆಯ್ಕೆಗಳನ್ನು ನೋಡೋಣ. ಕೆಳಗೆ ನೀಡಲಾದ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನಾರಿಸಿ. 1 ಮಾತ್ರ, 2 ಮಾತ್ರ, 1, 2, 3 ಈ ಕೆಳಗಿನ ಯಾವುವು ಗೊತ್ತಿರುವ ಸತ್ಯ ಸಂಗತಿ ಅಲ್ಲ. ನಮ್ಮ ಆಯ್ಕೆ ಯಾವುದು? 4ನೇದು. ಯಾವುದು ಸಹ ಸತ್ಯ ಸಂಗತಿ ಅಲ್ಲ ಅನ್ನೋದು ನಮ್ಮ ಆಯ್ಕೆ. ಸರಿ, ಇನ್ನ ಒಂದು ಕ್ವಶನ್ ನೋಡೋಣ. ಮತ್ತೆ 3 ಸತ್ಯ ಸಂಗತಿ ಮತ್ತೆ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಯ್ತು. ಮೊದಲನೇ ಸತ್ಯ ಸಂಗತಿ, ಚಿತ್ರಗಳು ಒಂದು ಕಥೆಯನ್ನು ಹೇಳಬಲ್ಲವು. ನೋಡ್ರಿ, ಅಲ್ಲಿ ಬೆಕ್ಕು ಹಾಡು ಹೇಳ್ತಾ ಬಂದ್ರು, ಇಲ್ಲಿ ಚಿತ್ರ ಕತೆ ಹೇಳ್ತವೆ ಅಂತಂದ್ರು. ತೊಂದರೆ ಇಲ್ಲ, ನಾವು ಹೌದು ಅಂತ ಅನ್ನೋಣ. ನಮಗೇನು ಎಕ್ಸಾಮ್ ಮಾರ್ಕ್ಸ್ ಬೇಕು. ನೀವು ಇನ್ನೊಂದು ಹೇಳಪ್ಪ, ಅದಕ್ಕೂ ಹೂ ಅಂತೀನಿ ನಾನು. ಸರಿ ಅಲ್ವಾ? ಸರಿ, ಚಿತ್ರಗಳು ಕಥೆಯನ್ನು ಹೇಳಬಲ್ಲವು. ಆಯ್ತು. ಸತ್ಯ ಸಂಗತಿ 2 ಎಲ್ಲಾ ಕತೆ ಪುಸ್ತಕಗಳು ಚಿತ್ರಗಳನ್ನು ಹೊಂದಿರುತ್ತವೆ. ಆಯ್ತು. ಚಿತ್ರ ಕತೆ ಹೇಳುತ್ತಂತೆ, ಕತೆ ಪುಸ್ತಕದಲ್ಲಿ ಚಿತ್ರ ಇರುತ್ತಂತೆ. ಆಯ್ತು. ಸತ್ಯ ಸಂಗತಿ 3 ಕೆಲವು ಕತೆ ಪುಸ್ತಕಗಳು ಪದಗಳನ್ನು ಹೊಂದಿರುತ್ತವೆ.
ಆಯ್ತು, ಅದನ್ನು ಊಹೆ ಮಾಡ್ಕೊಳ್ಳೋಣ. ಚಿತ್ರ ಕತೆ ಹೇಳುತ್ತೆ, ಕತೆ ಪುಸ್ತಕದಲ್ಲಿ ಚಿತ್ರ ಇರುತ್ತೆ, ಕೆಲವು ಕತೆ ಪುಸ್ತಕದಲ್ಲಿ ಪದಗಳೂ ಇರುತ್ತೆ. ಏನು ನಮ್ಮ ಕಾಮನ್ ಸೆನ್ಸ್ ಪ್ರಕಾರ ಎಲ್ಲಾ ಕತೆ ಪುಸ್ತಕದಲ್ಲೂ ಪದಗಳಿರ್ಬೇಕು, ಆದ್ರೆ ಇವ್ರ ಪ್ರಕಾರ ಕೆಲವುದ್ರಲ್ಲಿ ಮಾತ್ರ ಪದಗಳಿರುತ್ತೆ ಅಂತ ಹೇಳ್ತಾರೆ. ಆಯ್ತು, ನಾವು ಹೂ ಅಂತ ನಮ್ಗೇನೋ ಎಕ್ಸಾಮ್ ಮಾರ್ಕ್ಸ್ ಬೇಕು. ಓಕೆ, ಇವಾಗ ಸ್ಟೇಟ್ಮೆಂಟ್ಗಳನ್ನ ನೋಡೋಣ. ಸ್ಟೇಟ್ಮೆಂಟ್ 1, ಚಿತ್ರಗಳು ಪದಗಳು ಹೇಳುವುದಕ್ಕಿಂತ ಕಥೆಯನ್ನು ಚೆನ್ನಾಗಿ ಹೇಳಬಲ್ಲವು. ಹೌದಾ? ಇವಾಗ ಚಿತ್ರಗಳು ಕತೆ ಹೇಳ್ತವೆ ಅಂತ ಹೇಳಿದ್ರು, ಆಮೇಲೆ ಏನು ಕತೆ ಪುಸ್ತಕದಲ್ಲಿ ಪದಗಳಿರ್ತವೆ ಅಂತ ಹೇಳಿದ್ರು. ಆದ್ರೆ ಚಿತ್ರಗಳು ಪದಗಳಿಗಿಂತ ಚೆನ್ನಾಗಿ ಕತೆ ಹೇಳ್ತವೆ ಅಂತ ಏನಾದ್ರು ಹೇಳಿದ್ರು ಅವರು? ಇಲ್ಲ. ನಾನು ಇನ್ನೊಂಥರ ಊಹೆ ಮಾಡ್ಕೊಂತೀನಿ, ಪದಗಳು ಚಿತ್ರಕ್ಕಿಂತ ಚೆನ್ನಾಗಿ ಕತೆ ಹೇಳ್ತವೆ ಅಂತ ಊಹೆ ಮಾಡ್ಕೊಂತೀನಿ ನಾನು. ನನ್ನ ಸತ್ಯ ಸಂಗತಿ ನಾನು ಯಾವ 3 ಸತ್ಯ ಸಂಗತಿಯಲ್ಲಿ ಯಾವ್ದನ್ನು ಮೀರ್ಲಿಲ್ಲ ನಾನು. ಈ ತರ ಊಹೆ ಮಾಡ್ಕೊಂಡೆ ನಾನು. ಏನಂತ? ಪದಗಳು ಚಿತ್ರಗಳಿಗಿಂತ ಚೆನ್ನಾಗಿ ಕತೆ ಹೇಳ್ತವೆ ಅಂತ ಊಹೆ ಮಾಡ್ಕೊಂಡೆ ನಾನು. ಇವಾಗ ಏನಾಯ್ತು, ನನ್ನ ಸ್ಟೇಟ್ಮೆಂಟ್ ಒಂದು ತಪ್ಪು ಅಂತ ಸಾಬೀತು ಮಾಡಿದೆ ನಾನು. ಹಾಗಾಗಿ ನನ್ನ ಮೊದಲನೇ ಸ್ಟೇಟ್ಮೆಂಟು ಸತ್ಯ ಸಂಗತಿ ಅಲ್ಲ. ಆಯ್ತು, ಎರಡನೇ ಸ್ಟೇಟ್ಮೆಂಟ್ ನೋಡೋಣ. ಕತೆ ಪುಸ್ತಕದಲ್ಲಿ ಕತೆಗಳು ಅತ್ಯಂತ ವಿರಳ. ಕತೆ ಪುಸ್ತಕದಲ್ಲಿ ಕತೆಗಳು ಅತ್ಯಂತ ವಿರಳ. ಇವಾಗ ಕತೆ ಪುಸ್ತಕದಲ್ಲಿ ಕತೆ ಅತ್ಯಂತ ವಿರಳ ಅಂತ ಹೇಳ್ತಾರೆ. ಇರ್ಬೋದೇನೋ, ಕತೆ ಪುಸ್ತಕದಲ್ಲಿ ಬರೀ ಚಿತ್ರಗಳು ಇರ್ತವೇನೋ. ಆದ್ರೆ ಕತೆ ಪುಸ್ತಕದಲ್ಲಿ ಎಲ್ಲ ಕತೆ ಪುಸ್ತಕಗಳು ಕಥೆಯಿಂದ ತುಂಬಿದಾವೆ ಅಂತ ಅನ್ಕೊಳ್ಳೋಣ. ಯಾವ್ದಾದ್ರು ಸತ್ಯ ಸಂಗತಿ ಮೀರ್ತೀನಿ ಹಂಗೆ ಊಹೆ ಮಾಡಿದ್ರೆ. ಎಲ್ಲಾ ಕತೆ ಪುಸ್ತಕದಲ್ಲೂ ಕತೆ ಇದಾವೆ ಅಂತ ನಾನು ಊಹೆ ಮಾಡ್ಕೊಂಡ್ರೆ ಯಾವ್ದಾದ್ರು ಸತ್ಯ ಸಂಗತಿಯನ್ನ ಮೀರ್ತೀನ? ನೋಡೋಣ ಒಂದ್ಸರಿ. ಚಿತ್ರಗಳು ಕಥೆಯನ್ನು ಹೇಳಬಲ್ಲವು, ಸರಿ. ನಾನೇನ್ ಹೇಳ್ತಾ ಇದೀನಿ, ಕತೆ ಪುಸ್ತಕದ ಬಗ್ಗೆ ಹೇಳ್ತಾ ಇದೀನಿ, ಇಲ್ಲೇನ್ ಕತೆ ಪುಸ್ತಕದ ಬಗ್ಗೆ ಇಲ್ಲ. ಎರಡನೇ ಸ್ಟೇಟ್ಮೆಂಟ್ ನೋಡೋಣ. ಎಲ್ಲಾ ಕತೆ ಪುಸ್ತಕಗಳು ಚಿತ್ರಗಳನ್ನು ಹೊಂದಿರುತ್ತವೆ ಅಂತ ಅಂದ್ರು. ಆಯ್ತು, ಎಲ್ಲಾ ಕತೆ ಪುಸ್ತಕದಲ್ಲೂ ಚಿತ್ರ ಇರ್ಲಿ, ಆದ್ರೆ ಚಿತ್ರ ಇದ್ದ ಮಾತ್ರಕ್ಕೆ ಕತೆಗಳು ಇಲ್ಲ ಅಂತ ಏನಿಲ್ಲ. ಯಾಕಂದ್ರೆ ಇನ್ನೊಂದೇನು, ಚಿತ್ರಗಳೇ ಕತೆ ಹೇಳ್ತಾ ಇದ್ದಾವೆ. ಸೊ ಕತೆ ಪುಸ್ತಕದಲ್ಲಿ ಚಿತ್ರ ಇದ್ರೆ ಸೊ ಚಿತ್ರದಲ್ಲಿ ಕತೆ ಇದೆ ಅಂತ. ಹಾಗಾಗಿ ನಾನು ಇಲ್ಲಿ ಏನಾಯ್ತು, ನನಗೆ ಎಲ್ಲಾ ಕತೆ ಪುಸ್ತಕಗಳಲ್ಲೂ ಕತೆಗಳಿದಾವೆ ಅಂತಾನೆ ಆಯ್ತು. ನನಗೆ ಸತ್ಯ ಸಂಗತಿ 1 ಮತ್ತು 2 ನಾನು ಎರಡನ್ನೂ ಸೇರಿಸಿ ಯೋಚನೆ ಮಾಡಿದಾಗ ಎಲ್ಲಾ ಕತೆ ಪುಸ್ತಕಗಳಲ್ಲೂ ಕತೆ ಇದೆ ಅಂತ ಆಗುತ್ತೆ. ಹೆಂಗ್ ಹೇಳ್ರಿ? ಸತ್ಯ ಸಂಗತಿ 2 ನೋಡಿ, ಎಲ್ಲಾ ಕತೆ ಪುಸ್ತಕಗಳು ಚಿತ್ರಗಳನ್ನು ಹೊಂದಿರುತ್ತವೆ. ಆಯ್ತು. ಸತ್ಯ ಸಂಗತಿ 1 ನೋಡಿ, ಚಿತ್ರಗಳು ಒಂದು ಕಥೆಯನ್ನು ಹೇಳಬಲ್ಲವು. ಆಯ್ತು, ಒಂದು ಕಥೆಯನ್ನು ಹೇಳಬಲ್ಲವು, ಹೇಳ್ತವೆ ಅಂತ ನಾನು ಅನ್ಕೊಂತೀನಿ ನಾನು. ಅವಾಗ ಏನಾಯ್ತು, ನನಗೆ ಈ ಸತ್ಯ ಸಂಗತಿ 2 ಮತ್ತೆ 1 ನಾನು ಎರಡನ್ನು ಒಟ್ಟಿಗೆ ಉಪಯೋಗಿಸ್ಕೊಂಡಾಗ ಏನಾಗುತ್ತೆ, ಎಲ್ಲಾ ಕತೆ ಪುಸ್ತಕಗಳು ಕತೆ ಹೇಳುತ್ತವೆ ಅಂತ ನಾನು ಸಾಬೀತು ಮಾಡಿದೆ ನಾನು. ಅವಾಗ ಏನಾಯ್ತು, ಸ್ಟೇಟ್ಮೆಂಟ್ 2 ತಪ್ಪಾಯ್ತು. ಯಾಕೆಂದ್ರೆ ಸ್ಟೇಟ್ಮೆಂಟ್ 2 ಏನ್ ಹೇಳುತ್ತೆ, ಕತೆ ಪುಸ್ತಕದಲ್ಲಿ ಕತೆಗಳು ಅತ್ಯಂತ ವಿರಳ ಅಂತ ಹೇಳುತ್ತೆ. ನಾ ಅತ್ಯಂತ ವಿರಳಲ್ಲಪ್ಪ, ಅದ್ರಲ್ಲಿ ಎಲ್ಲದರಲ್ಲೂ ಇರುತ್ತೆ ಅಂತ ಹೇಳ್ತೀನಿ ನಾನು. ನೀನು ವಿರಳ ಅಂತ ಹೇಳ್ತೀಯಾ, ನಾನು ವಿರಳ ಅಲ್ಲ, ಎಲ್ಲಾದ್ರಲ್ಲೂ ಡೆಫಿನೆಟ್ಲಿ ಕನ್ಫರ್ಮ್ ಇದ್ದೇ ಇರುತ್ತೆ ಅಂತ ಹೇಳ್ತೀನಿ ನಾನು. ಸೊ ನಂದು ಎರಡನೇ ಸ್ಟೇಟ್ಮೆಂಟ್ ಕೂಡ ತಪ್ಪಾಯ್ತು. ನಾನು ತಪ್ಪು ಅಂತ ಸಾಬೀತು ಮಾಡಕ್ಕಾಯ್ತು ನಂಗೆ. ಸೊ ಇವಾಗ ಏನಾಯ್ತು, ನನ್ನ ಎರಡನೇ ಸ್ಟೇಟ್ಮೆಂಟ್ ಕೂಡ ಸತ್ಯ ಸಂಗತಿ ಅಲ್ಲ. ಸತ್ಯ ಸಂಗತಿ ಅಲ್ಲ. ಸರಿ, ಕೊನೆಯ ಸ್ಟೇಟ್ಮೆಂಟ್ ಓದಿದೆ, ಅದನ್ನೊಂದು ನೋಡೋಣ. ಕೆಲವು ಕತೆ ಪುಸ್ತಕಗಳು ಚಿತ್ರ ಹಾಗೂ ಪದಗಳು ಎರಡನ್ನೂ ಹೊಂದಿದೆ. ಹೌದಾ? ಹೌದು. ಯಾಕೆ ಹೌದು? ನಮ್ಮ ಸತ್ಯ ಸಂಗತಿ 3 ನೋಡಿ, ಕೆಲವು ಕತೆ ಪುಸ್ತಕಗಳು ಪದಗಳನ್ನು ಹೊಂದಿವೆ ಅಂತ ಹೇಳಿದ್ರು. ಆಮೇಲೆ ಸತ್ಯ ಸಂಗತಿ 2 ಏನ್ ಹೇಳಿದ್ರು, ಎಲ್ಲಾ ಕತೆ ಪುಸ್ತಕಗಳು ಚಿತ್ರಗಳನ್ನು ಹೊಂದಿದಾವೆ ಅಂತ ಹೇಳಿದ್ರು. ಹೀಗಿದ್ದಾಗ ಏನಾಯ್ತು, ಅಟ್ಲೀಸ್ಟ್ ಕೆಲವುದ್ರಲ್ಲಾದ್ರು, ಇವಾಗ 10 ಬುಕ್ಸ್ ಇದಾವಪ್ಪ, 10ರಲ್ಲಿ ಎಲ್ಲಕ್ಕೂ ಚಿತ್ರ ಇದಾವೆ. ಸತ್ಯ ಸಂಗತಿ 2 ಪ್ರಕಾರ 10ಕ್ಕೆ 10ರಲ್ಲೂ ಚಿತ್ರ ಇದಾವೆ. ಸತ್ಯ ಸಂಗತಿ 3 ಪ್ರಕಾರ 10ರಲ್ಲಿ ಒಂದು 4ಕ್ಕೆ ಪದಗಳಿದಾವೆ. ಇಲ್ಲಿ 10ಕ್ಕೆ 10 ಚಿತ್ರ ಇದಾವೆ, ಆ 10ರಲ್ಲಿ ಮತ್ತೆ 4ಕ್ಕೆ ಪದಗಳು ಇದಾವೆ. ಹಿಂಗಿದ್ದಾಗ ಕೆಲವು ಕತೆ ಪುಸ್ತಕಗಳು ಚಿತ್ರ ಮತ್ತು ಪದ ಎರಡನ್ನೂ ಹೊಂದಿವೆ ಅಂತ ಆಗುತ್ತೆ. ಯಾವುದು? ಸ್ಟೇಟ್ಮೆಂಟ್ 3. ಇದನ್ನ ತಪ್ಪು ಅಂತ ಪ್ರೂವ್ ಮಾಡಕ್ ಟ್ರೈ ಮಾಡ್ರಿ ನೋಡೋಣ. ಹಿಂಗೆ ಮಾಡ್ತೀವಿ. ಒಂದು ಪುಸ್ತಕದಲ್ಲಿ ಕೂಡ, ಕೆಲವಲ್ಲ, ಒಂದೇ ಒಂದು ಪುಸ್ತಕದಲ್ಲಿ ಕೂಡ ಚಿತ್ರ ಮತ್ತೆ ಪದ ಇಲ್ಲ ಅಂತ ಊಹೆ ಮಾಡ್ಕೊಳಕ್ ಆಗತ್ತಾ? ಆಗೋದಿಲ್ಲ. ಯಾಕೆ? ಸತ್ಯ ಸಂಗತಿ 2 ಏನ್ ಹೇಳುತ್ತೆ, ಎಲ್ಲಾದ್ರಲ್ಲೂ ಚಿತ್ರ ಇರ್ಬೇಕಂತ ಹೇಳುತ್ತೆ. ಆಯ್ತು, ಸರಿ, ಬರೀ ಚಿತ್ರ ಇದೆಪ್ಪ, ನಾವು ಪದ ಇಲ್ಲ ಅಂತ ಇಮ್ಯಾಜಿನ್ ಮಾಡ್ಕೊಂತೀನಿ, ಅದಾಗತ್ತಾ? ಇಲ್ಲ. ಸತ್ಯ ಸಂಗತಿ 3 ಏನ್ ಹೇಳುತ್ತೆ, ಕೆಲವು ಪುಸ್ತಕಗಳಲ್ಲಿ, ಕತೆ ಪುಸ್ತಕಗಳಲ್ಲಿ ಪದಗಳು ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದಾರೆ ಅವರು. ಸೊ ಎಲ್ಲಾದ್ರಲ್ಲೂ ಚಿತ್ರ ಇರುತ್ತೆ, ಕೆಲವುದ್ರಲ್ಲಿ ಪದ ಇರುತ್ತೆ. ಹಿಂಗಿದ್ದಾಗ
ಕೆಲವುದ್ರಲ್ಲಿ ಎರಡು ಇರಲೇಬೇಕು, ಚಿತ್ರನೋ ಮತ್ತೆ ಪದನೋ ಇರಲೇಬೇಕು. ಇದನ್ನ ನಾನು ತಪ್ಪು ಅಂತ ಸಾಬೀತು ಮಾಡ್ಲಾರೆ. ನಾನು ಈ ಮೂರನೇ ಹೇಳಿಕೆಯನ್ನ, ಮೂರನೇ ಸ್ಟೇಟ್ಮೆಂಟ್ ಅನ್ನ ತಪ್ಪು ಅಂತ ಪ್ರೂವ್ ಮಾಡಕ್ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ಹಿಂಗಿದಾಗ ಏನಾಗುತ್ತೆ, ನನ್ನ ಸ್ಟೇಟ್ಮೆಂಟ್ 3 ಸರಿ ಆಗುತ್ತೆ, ಏನು ಸತ್ಯ ಸಂಗತಿ ಆಗುತ್ತೆ. ನನ್ನ ಸ್ಟೇಟ್ಮೆಂಟ್ 3 ಆಯ್ತು, ಸತ್ಯ ಸಂಗತಿ ಆಯ್ತು. ಹಂಗಿದ್ರೆ ನನ್ನ ಆಯ್ಕೆ ಯಾವುದು? 1 ಮಾತ್ರ, 2 ಮಾತ್ರ, 3 ಮಾತ್ರ? ಎಸ್, ನನ್ನ ಥರ್ಡ್ ಆಪ್ಷನ್ 3 ಮಾತ್ರ ಇದೆಯಲ್ಲ, ಅದೊಂದೇ ಸತ್ಯ ಸಂಗತಿ. ಸರಿ, ಇಲ್ಲಿಗೆ ನಮ್ದು ಟೈಪ್ 1 ಕ್ವಶನ್ಸ್ ಮುಗೀತು. ಯಾವ 3 ಹೇಳಿಕೆ ಕೊಟ್ಟಿರ್ತಾರೆ, 3 ಸತ್ಯ ಸಂಗತಿ ಕೊಟ್ಟಿರ್ತಾರೆ, ಕೆಳಗಡೆ 3 ಹೇಳಿಕೆ ಕೊಟ್ಟಿರ್ತಾರೆ. ಆ ಸತ್ಯ ಸಂಗತಿಗಳು ಸತ್ಯವೇ ಆಗಿದ್ದಾರೆ. ಈ ಹೇಳಿಕೆಗಳಲ್ಲಿ ಯಾವುದು ಸತ್ಯ ಅನ್ನುವ ಟೈಪ್ ಮುಗೀತು. ಇನ್ನೊಂದು ಟೈಪ್ ನೋಡೋಣ ಈಗ. ಇದು 2ನೇ ಟೈಪಿನ ಕ್ವಶನ್ಸ್. ಇದರಲ್ಲಿ ಏನೋ ಒಂದು ಕಂಡೀಷನ್ ಕೊಟ್ಟಿರ್ತಾರೆ, ಒಂದು ಕಂಡೀಷನ್ ಕೊಟ್ಟಿರ್ತಾರೆ. ಆ ಕಂಡೀಷನ್ ನಿಮಗೆ ಸ್ಯಾಟಿಸ್ಫೈ ಆಗ್ತತೋ ಇಲ್ಲೋ ಅನ್ನೋದೇ ಈ ಈ ಪ್ರಶ್ನೆಯನ್ನು ಉತ್ತರಿಸೋದಕ್ಕೆ ರೀತಿ. ಉದಾಹರಣೆ ಇಲ್ಲಿದೆ ನೋಡಿ. ಸೋಮು ಫ್ಲಿಪ್ಕಾರ್ಟ್ ಮೂಲಕ ಮೊಬೈಲ್ ಫೋನ್ ಖರೀದಿಸಿದನು. ಸೋಮು ಫ್ಲಿಪ್ಕಾರ್ಟ್ ಮೂಲಕ ಮೊಬೈಲ್ ಫೋನ್ ಖರೀದಿಸಿದನು. ಫ್ಲಿಪ್ಕಾರ್ಟ್ ಪಾಲಿಸಿ ಪ್ರಕಾರ ಫಿಸಿಕಲ್ ಡ್ಯಾಮೇಜ್ ಮಾಡಿರದೇ ಇದ್ದಲ್ಲಿ ಮೊಬೈಲ್ ಫೋನ್ ಅನ್ನು 10 ದಿನಗಳ ಒಳಗಾಗಿ ಸಂಪೂರ್ಣ ಮರುಪಾವತಿಯೊಂದಿಗೆ ಹಿಂದಿರುಗಿಸಬಹುದು. ಏನು, ಸೋಮು ಫ್ಲಿಪ್ಕಾರ್ಟ್ ಅಲ್ಲಿ ಮೊಬೈಲ್ ಫೋನ್ ತಗೊಂಡಿದ್ದಾನೆ, ಸೋಮು ಅನ್ನೋನು. ಇವಾಗ ಫ್ಲಿಪ್ಕಾರ್ಟ್ ಪಾಲಿಸಿ ಪ್ರಕಾರ ಅವನು ಆ ಮೊಬೈಲ್ ಫೋನ್ಗೆ ಯಾವುದೇ ಫಿಸಿಕಲ್ ಡ್ಯಾಮೇಜ್ ಮಾಡಿಲ್ಲ ಅಂದ್ರೆ ಅವನು ಖರೀದಿಸಿದ 10 ದಿನದ ಒಳಗಾಗಿ ಅವನು ಅದನ್ನ ವಾಪಸ್ಸು ಅವರಿಗೆ ಕೊಡಬಹುದು. ಫ್ಲಿಪ್ಕಾರ್ಟ್ಗೆ ಅವ್ರು ಇವನಿಗೆ ಸಂಪೂರ್ಣ ಹಣ ಮರುಪಾವತಿ ಮಾಡ್ತಾರೆ. ಆಯ್ತು. ಈ ಕೆಳಗಿನ ಯಾವ ನಿದರ್ಶನದಲ್ಲಿ ಸೋಮು ತಾನು ಕೊಂಡ ಹೊಸ ಮೊಬೈಲ್ ಅನ್ನು ಸಂಪೂರ್ಣ ಮರುಪಾವತಿಯೊಂದಿಗೆ ಹಿಂದಿರುಗಿಸಬಹುದು? ಇಲ್ಲಿ 2 ನಿದರ್ಶನಗಳನ್ನ ಕೊಟ್ಟಿದ್ದಾರೆ, 2 ಇನ್ಸ್ಟೆನ್ಸಸ್ ಕೊಟ್ಟಿದ್ದಾರೆ. ಆ 2ರಲ್ಲಿ ಯಾವ್ದ್ರಲ್ಲಿ ಅವನು ಫ್ಲಿಪ್ಕಾರ್ಟ್ ಪಾಲಿಸಿಯ ಅನುಕೂಲವನ್ನು ಪಡೆದುಕೊಂಡು ಮೊಬೈಲ್ ಫೋನ್ ಅನ್ನ ಹಿಂದಿರುಗಿಸಬಹುದು? ಮೊದಲನೇ ನಿದರ್ಶನ, ಮೊಬೈಲ್ ಫೋನ್ ನಲ್ಲಿ ಯಾವುದೇ ದೋಷ ಇಲ್ಲದಿದ್ದರೂ ಸೋಮುವಿಗೆ ಅದು ಯಾಕೋ ಇಷ್ಟ ಆಗಲಿಲ್ಲ. ಸರಿ, ಮೊಬೈಲ್ ಫೋನ್ ಬಂತು, ಹೊಸ ಮೊಬೈಲ್ ಫೋನು, ಐಫೋನ್ ಇತ್ತು ಅನ್ಕೊಳ್ರಿ. ಅವ್ನಿಗೆ ಯಾಕೋ ಅದ್ರದ್ದು ಏನೋ ಡಿಸೈನೋ ಅಥವಾ ಅದ್ರದ್ದು ಇಂಟರ್ಫೇಸೋ ಏನೋ ಇಷ್ಟ ಆಗ್ಲಿಲ್ಲ ಅವನಿಗೆ. ಹಿಂಗಾಗಿ ಅವ್ನು ಹಿಂದಿರುಗಿಸ್ಬೇಕು ಅಂತ ಅನ್ಕೊಂಡ. ಹಿಂತಿರುಗಿಸಬಹುದಾ ಅವನು? ಇವಾಗ 10 ದಿನಗಳ ಒಳಗಾಗಿ ಆಗಿದ್ದಲ್ಲಿ ಅದನ್ನ ಹಿಂತಿರುಗಿಸಬಹುದು. ಅವನು ಈ ಫ್ಲಿಪ್ಕಾರ್ಟ್ ಪಾಲಿಸಿಯನ್ನ ಯಾವುದೇ ಇದು ಮಾಡಿಲ್ಲ, ಅವನು ಅದನ್ನ ಮೀರುವಂತದ್ದು ಏನು ಮಾಡಿಲ್ಲ ಅವನು. ಸೊ ನಮ್ಮ ಮೊದಲನೇ ನಿದರ್ಶನದಲ್ಲಿ ಅವನು ಅದನ್ನ 10 ದಿನಗಳ ಒಳಗಾಗಿದ್ದಲ್ಲಿ ಹಿಂದಿರುಗಿಸಬಹುದು. ಸರಿ, 2ನೇ ನೋಡೋಣ. ಸೋಮುವಿನ ಮಗಳು ಮೊಬೈಲ್ ಫೋನ್ ಅನ್ನು ಕೆಳಗೆ ಬೀಳಿಸಿದಳು, ಅದರ ಸ್ಕ್ರೀನ್ ಒಡೆದು ಹೋಯಿತು. ಸರಿ, ಇವಾಗ ಸೋಮುದ್ ಏನೋ ತಪ್ಪಿಲ್ಲ ಇದರಲ್ಲಿ. ಅವನ ಮಗಳು ಅದನ್ನ ಕೆಳಗೆ ಬೀಳಿಸ್ಬಿಟ್ಲು, ಸ್ಕ್ರೀನ್ ಒಡೆದೋಯ್ತು. ಇವಾಗ ಅದನ್ನ ಹಿಂದಿರುಗಿಸಬಹುದಾ ಅವನು? ಇವಾಗ ಅದನ್ನ ರಿಟರ್ನ್ ಮಾಡಬಹುದಾ ಸೋಮು? ಫ್ಲಿಪ್ಕಾರ್ಟ್ ಪಾಲಿಸಿ ಪ್ರಕಾರ ಮಾಡಂಗಿಲ್ಲ ಅವನು. ಅವ್ರು ಏನ್ ಹೇಳ್ತಾರೆ, ಅವ್ರದ್ದು ಒಂದೇ ಕಂಡೀಷನ್ ಇದೆಪ್ಪ, 10 ದಿನದೊಳಗೆ ನೀನ್ ಕೊಡ್ತೀಯಾ, ಫಿಸಿಕಲ್ ಡ್ಯಾಮೇಜ್ ಮಾಡಿರಬಾರ್ದು ನೀನು ಅಂತ ಹೇಳ್ತಾರೆ. ಇಲ್ಲಿ ಫಿಸಿಕಲ್ ಡ್ಯಾಮೇಜ್ ಆಗೋಯ್ತು, ಸೋಮು ಮಗಳು ಅದನ್ನ ಕೆಳಗೆ ಬೀಳಿಸ್ಬಿಟ್ಲು, ಸ್ಕ್ರೀನ್ ಹೊಡೆದೋಯ್ತು. ಇವಾಗ ಸೋಮು ಅದನ್ನ ಹಿಂದಿರುಗಿಸಕ್ಕಾಗಲ್ಲ. ಎಷ್ಟು ಸಿಂಪಲ್ ಇದೆ ಅಲ್ವಾ ಕ್ವಶನ್? ಈ ಸೆಕೆಂಡ್ ಟೈಪ್ ಕ್ವಶನ್ಸ್ ಬಹಳ ಸಿಂಪಲ್ ಇದಾವೆ. ನಿಮ್ಮ ಟೈಪ್ 1 ಸ್ವಲ್ಪ ತಲೆ ಕೆಡಿಸುತ್ತೆ, ಆದ್ರೆ ನಾವು ಮೊದಲಿಗೆ ಕಲಿತ 4 ಟಿಪ್ಸ್ ಫಾಲೋ ಮಾಡಿದ್ರೆ ಉತ್ತರ ಕೊಡಬಹುದು. ಈ ಸೆಕೆಂಡ್ ಟೈಪ್ ಅದಕ್ಕಿಂತ ಸುಲಭನೇ ಇರುತ್ತೆ. ಕ್ವಶನ್ಸ್ ನೋಡೋಣ. ಇದು ಬರೀ ಎಕ್ಸಾಂಪಲ್ ಕ್ವಶನ್, ನಿಮಗೆ ನಿಮ್ಮ ಆಕ್ಚುಯಲ್ ಎಕ್ಸಾಮ್ ಲೆವೆಲ್ ಕ್ವಶನ್ಸ್ ನ ನೆಕ್ಸ್ಟ್ ನೋಡೋಣ. ತುಂಬಾ ದೊಡ್ಡ ಕ್ವಶನ್ ಇದೆ, ಆತಂಕ ಬೇಡ, ನಿಮ್ಗೆ ಉತ್ತರ ಸುಲಭವಾಗಿ ಸಿಗುತ್ತೆ. ಇದು ಕ್ವಶನ್ ಓದೋಣ. ಗೃಹ ಸಮುಚ್ಚಯ ಕರಾರನ್ನು ಮೀರುವುದೆಂದರೆ? ಗೃಹ ಸಮುಚ್ಚಯ ಕರಾರು ಅಂದ್ರೆ ಏನು? ಅಪಾರ್ಟ್ಮೆಂಟ್ ಲೀಸ್ ಅಥವಾ ಏನು ಹೌಸ್ ರೆಂಟ್ ಅಗ್ರಿಮೆಂಟ್ ಅಷ್ಟೇ. ಏನು ಗೃಹ ಸಮುಚ್ಚಯ ಕರಾರ್ ಅಂದ್ರೆ ಹೌಸ್ ಲೀಸ್ ಅಗ್ರಿಮೆಂಟ್, ಹೌಸ್ ಲೀಸ್ ಅಗ್ರಿಮೆಂಟ್. ಓಕೆ. ಗೃಹ ಸಮುಚ್ಚಯ ಕರಾರನ್ನು ಮೀರುವುದೆಂದರೆ ಬಾಡಿಗೆದಾರರು ತಮ್ಮ ವಾಸಗೃಹದ ಒಡೆಯರೊಂದಿಗೆ ಸಹಿ ಮಾಡಿದ ಕಾನೂನುಬದ್ಧ ದಾಖಲೆಯನ್ನು ಬಹಿಷ್ಕರಿಸಿದಾಗ ಉದ್ಭವಿಸುವುದು. ಏನ್ ಹೆಂಗಂದ್ರೆ, ಇವಾಗ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಯಾರು? ಟೆನೆಂಟ್ ಮತ್ತೆ ಓನರ್, ಬಾಡಿಗೆ ಏನು ಇದು ವಾರಸುದಾರರು ಮತ್ತೆ ಬಾಡಿಗೆದಾರರು ಒಂದು ಕರಾರ್ ಮಾಡ್ಕೊಂಡಿದ್ದಾರೆ. ನಾವು ಕೂಡ ಒಂದು ಹೊಸ ಮನೆಗೆ ಹೋಗ್ಬೇಕಾದ್ರೆ ಅಗ್ರಿಮೆಂಟ್ ಮಾಡ್ಕೊಂತೀವಲ್ಲ, ಅದೇ ತರ ಮಾಡ್ಕೊಂಡಿದ್ದಾರೆ. ಇವಾಗ ಅದನ್ನು ಮೀರುವುದೆಂದರೆ ಬಾಡಿಗೆದಾರರು ತಮ್ಮ ವಾಸಗೃಹದ ಒಡೆಯರೊಂದಿಗೆ ಸಹಿ ಮಾಡಿದ ಕಾನೂನುಬದ್ಧ ದಾಖಲೆಯನ್ನು ಬಹಿಷ್ಕರಿಸಿದಾಗ ಉಂಟಾಗುವುದು. ಏನ್ ಹೇಳ್ತಾ ಇದಾರೆ ಇಲ್ಲಿ? ಆ ಗೃಹ ಸಮುಚ್ಚಯ ಕರಾರು ಯಾವಾಗ ಮೀರಿದಂಗಾಗತ್ತೆ ಅಂದ್ರೆ, ಅವರು
ಆ ದಾಖಲೆನ ಬಹಿಷ್ಕರಿಸಿದಾಗ. ಏನಿದು ಬಹಿಷ್ಕರಿಸೋದು ಅಂತಂದ್ರೆ, ಇಂಗ್ಲಿಷ್ ನಲ್ಲಿ ಓದಿ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ವಯೋಲೇಟಿಂಗ್ ಅನ್ ಅಪಾರ್ಟ್ಮೆಂಟ್ ಲೀಸ್ ಅಕರ್ಸ್ ವೆನ್ ಎ ಟೆನೆಂಟ್ ಡಸ್ ಸಮಥಿಂಗ್ ಪ್ರೊಹಿಬಿಟೆಡ್ ಬೈ ದ ಲೀಗಲಿ ಬೈಂಡಿಂಗ್ ಡಾಕ್ಯುಮೆಂಟ್ ದಟ್ ಹಿ ಆರ್ ಶಿ ಹ್ಯಾಸ್ ಸೈನ್ಡ್ ವಿತ್ ಅ ಲ್ಯಾಂಡ್ ಲಾರ್ಡ್. ಏನ್ ಹೇಳ್ತಾ ಇದಾರೆ ಇಲ್ಲಿ, ಆ ಅಗ್ರಿಮೆಂಟ್ ಅಲ್ಲಿ ಏನೋ ಒಂದನ್ನ ಪ್ರೊಹಿಬಿಟ್ ಮಾಡಿದ್ದಾರೆ, ಏನೋ ಒಂದನ್ನ ಈ ತರ ಡೂಸ್ ಅಂಡ್ ಡೋಂಟ್ಸ್ ಅಂತ ಇರುತ್ತಲ್ಲ, ಇದು ಮಾಡ್ಲೇಬೇಕಾದ ಅಂಶ, ಇದು ಮಾಡಬಾರದ ಅಂಶ ಅಂತ. ಆತರ ಯಾವುದೋ ಒಂದು ಪಾಯಿಂಟ್ ನ ಟೆನೆಂಟ್ ಬಾಡಿಗೆದಾರ ಮೀರಿದಾಗ ಈ ಅಗ್ರಿಮೆಂಟ್ ವೈಲೇಟ್ ಆಗ್ತದೆ. ಏನಾಗುತ್ತೆ, ಕರಾರ್ನ ಮೀರಿದ ಹಾಗೆ ಆಗುತ್ತೆ. ಅಲ್ಲಿ ಏನಾಯ್ತು ಹೇಳ್ರಿ, ನಮ್ದು ಫ್ಲಿಪ್ಕಾರ್ಟ್ ಮತ್ತೆ ಸೋಮು ಉದಾಹರಣೆಯಲ್ಲಿ ಏನಾಯ್ತು, ಅದ್ರ ಸ್ಕ್ರೀನ್, ಮೊಬೈಲ್ ಸ್ಕ್ರೀನ್ ಹೊಡೆದೋದ್ರೆ ಫ್ಲಿಪ್ಕಾರ್ಟಿನ ಪಾಲಿಸಿ ಮೀರಿದಂಗಾಯ್ತು, ಫ್ಲಿಪ್ಕಾರ್ಟಿನ ರಿಟರ್ನ್ ಪಾಲಿಸಿ ಮೀರಿದಂಗಾಯ್ತು. ಇಲ್ಲಿ ಆ ಅಗ್ರಿಮೆಂಟ್ ಅಲ್ಲಿ ಇನ್ನೊಂದಿಷ್ಟು ಪಾಯಿಂಟ್ಸ್ ಇರ್ತದೆ, ಅದನ್ನ ನೀವು ಏನಾದ್ರೂ ವೈಲೇಟ್ ಮಾಡಿದ್ರೆ, ಅದನ್ನ ನೀವು ಅದರಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಮಾಡಬಾರ್ದ ಅಂಶ ನೀವು ಮಾಡಿದ್ರೆ, ಅಥವಾ ಮಾಡ್ಲೇಬೇಕಾದಂತ ಅಂಶ ನೀವು ಮಾಡದೇ ಇದ್ರೆ, ಬಾಡಿಗೆದಾರ ಮಾಡದೇ ಇದ್ರೆ, ಅವಾಗ ಆ ಅಗ್ರಿಮೆಂಟ್ನ ಮೀರಿದಾಗತ್ತೆ. ಅದಕ್ಕೆ ನಿದರ್ಶನ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸರಿ, 4 ನಿದರ್ಶನಗಳಲ್ಲಿ ಅತ್ಯುತ್ತಮ ನಿದರ್ಶನ ಯಾವುದು? ಓಕೆ, ನೋಡೋಣ. ಮೊದಲನೇ ನಿದರ್ಶನ ಏನಪ್ಪಾ, ಟಿಮ್ ಇನ್ನೊಂದು ನಗರಕ್ಕೆ ಹೋಗಲು ತೀರ್ಮಾನಿಸಿದನು. ಟಿಮ್ ಇನ್ನೊಂದು ನಗರಕ್ಕೆ ಹೋಗಲು ತೀರ್ಮಾನಿಸಿದನು. ಆದ್ದರಿಂದ ತನ್ನ ಕಟ್ಟಡದ ಒಡೆಯನನ್ನು ಕರೆದು ಭೋಗ್ಯ ನವೀಕರಣ ಮುಂದಿನ ತಿಂಗಳು ಮುಗಿಯಲಿದ್ದು ಅದನ್ನು ನವೀಕರಿಸಲು ಆಸಕ್ತಿ ಇಲ್ಲವೆಂದು ಹೇಳುತ್ತಾನೆ. ಇವಾಗ ಟಿಮ್ ಅನ್ನೋನು ಬಾಡಿಗೆದಾರ, ಅವನದು ಏನಾಯ್ತು, ಬೇರೆ ಸಿಟಿಗೆ ಹೋಗ್ತಾ ಇದ್ದಾನೆ. ಮುಂಚೆ ಬೆಂಗಳೂರಾಗಿದ್ದ, ಮೈಸೂರಿಗೆ ಹೋಗ್ತಾ ಇದ್ದಾನೆ. ಆದ್ರೆ ಒಂದು ಅಗ್ರಿಮೆಂಟು, ಹೌಸ್ ಅಗ್ರಿಮೆಂಟು ಮುಂದಿನ ತಿಂಗಳು ಮುಗಿತಾ ಇದೆ. ಇವನು ಹೌಸ್ ಓನರ್ಗೆ ಕರೆದ್ಬಿಟ್ಟು ಏನ್ ಹೇಳ್ತಾನೆ, ಮುಂದಿನ ತಿಂಗಳು ಮುಗಿತಪ್ಪ ಇದು, ಆದ್ರೆ ಇದನ್ನ ನಾನು ರಿನ್ಯೂ ಮಾಡಲ್ಲ ಅಂತ ಹೇಳ್ತಾನೆ. ಇದ್ರಲ್ಲಿ ಏನಾದ್ರು ತಪ್ಪಿದೆನಾ? ಇಲ್ಲ. ಯಾಕೆ ತಪ್ಪಿಲ್ಲ? ಆತರ ಮಾಡಬಾರ್ದಂತ ಇದ್ರಲ್ಲಿ ಏನಿರೋದಿಲ್ಲ ಅಲ್ವಾ. ಅಗ್ರಿಮೆಂಟ್ ಅಲ್ಲಿ ನೀವು ಯಾವ್ದೇ ಅಗ್ರಿಮೆಂಟ್ ತಗೊಳ್ರಿ, ಇದನ್ನ ಇಷ್ಟು ಇಲ್ಲಿಂದ ಇಲ್ಲಿವರೆಗೂ ವ್ಯಾಲಿಡಿಟಿ ಅಂತ ಇರುತ್ತೆ. ಅದಕ್ಕೆ ಅಗ್ರಿಮೆಂಟ್ಗೆ ಇಲ್ಲಿಂದ ಇಲ್ಲಿವರೆಗೂ ವ್ಯಾಲಿಡಿಟಿನೋ ಕರೆನ್ಸಿನೋ ಇರುತ್ತೆ. ಆದ್ರೆ ಅದಾದ ನಂತರ ನೀವು ಇದನ್ನ ರಿನ್ಯೂ ಮಾಡ್ಕೊಳ್ದೇ ಇದ್ರೆ ಮೀರಿದಂಗೆ ಅಂತ ಇರೋದಿಲ್ಲ. ನೀವು ಅದ್ ನಿಮ್ ಇಷ್ಟ, ನಿಮ್ಗೆ ಯಾರ್ದು ಇಷ್ಟ, ಬಾಡಿಗೆದಾರರದು ಮತ್ತೆ ವಾರಸುದಾರರದು ಇಷ್ಟ. ಅದು ಇಬ್ರಿಗೂ ಇಷ್ಟ ಇದೆ, ರಿನ್ಯೂವಲ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಬಿಡ್ಬೋದು. ಸರಿ, ಹೇಗಿದ್ದಾಗ ನಮ್ದು ಮೊದಲನೇ ನಿದರ್ಶನ ಉತ್ತರ ಅಲ್ಲ. ನಮಗೆ ಮೊದಲನೇ ನಿದರ್ಶನ ಏನಾಗುತ್ತೆ, ಅದು ಉತ್ತಮ ನಿದರ್ಶನ ಅಲ್ಲ. ಅದ್ರ ವೈಲೇಟ್ ಮಾಡ್ಲಿಲ್ಲ ಅವನು, ಅದರ ಪರಿಧಿ ಒಳಗೆ ನಡ್ಕೊಂಡ. ಅವನು ಯಾವ್ದರ ಪರಿಧಿ ಒಳಗೆ, ಅಗ್ರಿಮೆಂಟಿನ ಪರಿಧಿ ಒಳಗೆ ನಡ್ಕೊಂಡಂಗಾಯ್ತು. ಸರಿ, ನಮ್ಮ ಆಯ್ಕೆ 1 ನಮ್ಮ ಉತ್ತರ ಅಲ್ಲ. ಆಯ್ಕೆ 2 ನೋಡೋಣ. ಆಯ್ಕೆ 2 ಏನ್ ಹೇಳುತ್ತೆ, ವೆಲೆರಿ ಇತ್ತೀಚೆಗೆ ತನ್ನ ಉದ್ಯೋಗವನ್ನು ಕಳೆದುಕೊಂಡಿದ್ದು. ವೆಲೆರಿ ಇತ್ತೀಚೆಗೆ ತನ್ನ ಉದ್ಯೋಗವನ್ನು ಕಳೆದುಕೊಂಡಿದ್ದು 8 ತಿಂಗಳ ಹಿಂದೆ ಗೃಹ ಸಮುಚ್ಚಯಕ್ಕೆ ಹೋಗುವಾಗ ಪ್ರತಿ ತಿಂಗಳು ಬಾಡಿಗೆ ಪಾವತಿಸುವ ಕುರಿತು ತನ್ನ ಕಟ್ಟಡ ಮಾಲೀಕನೊಂದಿಗೆ ಲಿಖಿತವಾಗಿ ಬರೆದುಕೊಟ್ಟಿದ್ದನ್ನು ನಿರ್ಲಕ್ಷಿಸಿ ಕಳೆದ 3 ತಿಂಗಳಿನಿಂದ ಬಾಡಿಗೆಯನ್ನು ಪಾವತಿಸಿರುವುದಿಲ್ಲ. ಇಲ್ಲಿ ಏನಾಗ್ತಾ ಇದೆ, ಅಲ್ಲಿ ಟಿಮ್ ಬಗ್ಗೆ ಮಾತಾಡಿದ್ವಿ, ಇವಾಗ ವೆಲೆರಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ವೆಲೆರಿ ಏನಾಯ್ತು ಪಾಪ, ಉದ್ಯೋಗ ಕಳ್ಕೊಂಡ್ಲೋಕಿ. ಎಷ್ಟು ದಿನದಿಂದಲೂ ಹೋಟ್ಲಿಗೆ ಕಳ್ಕೊಂಡ್ಲು, ಉದ್ಯೋಗ ಕಳ್ಕೊಂಡ್ಲು. ಆಕೆ ಅಗ್ರಿಮೆಂಟ್ ಸೈನ್ ಮಾಡಿರೋದು 8 ತಿಂಗಳ ಹಿಂದೆ. 8 ತಿಂಗಳಿಂದ ಅಗ್ರಿಮೆಂಟ್ ಸೈನ್ ಮಾಡಿದ್ಲು, ಇತ್ತೀಚೆಗೆ ಉದ್ಯೋಗ ಕಳ್ಕೊಂಡ್ಲು. ಪ್ರಾಯಶಃ 3 ತಿಂಗಳಿಂದಾನೇ ಉದ್ಯೋಗ ಕಳ್ಕೊಂಡಿರ್ಬೋದು. ಆ 3 ತಿಂಗಳಿಂದ ಅವಳು ರೆಂಟ್ ಕೊಟ್ಟಿಲ್ಲ, ಏನು ಇದು ಕೊಟ್ಟಿಲ್ಲ, ಅದು ಬಾಡಿಗೆನ ಕೊಟ್ಟಿಲ್ಲ. ಆಮೇಲೆ ಈ ಪ್ರಶ್ನೆಯಲ್ಲಿ, ಈ ಆಯ್ಕೆಯಲ್ಲಿ ಒಂದು ಹೇಳ್ತಾ ಇದಾರೆ ಅವರು, ತನ್ನ ಲಿಖಿತವಾಗಿ ಬರೆದು ಕೊಟ್ಟದ್ದನ್ನು ನಿರ್ಲಕ್ಷಿಸಿ. ಅಂದ್ರೆ ಅವಳು ಪ್ರತಿ ತಿಂಗಳು ಬಾಡಿಗೆ ಕೊಡ್ತೀನಿ ಅಂತ ಬರ್ದು ಕೊಟ್ಟಿದ್ಲು ಲಿಖಿತವಾಗಿ, ಆದ್ರೆ ಅದನ್ನ ನಿರ್ಲಕ್ಷಿಸಿ 3 ತಿಂಗಳಿಂದ ಕೊಟ್ಟಿಲ್ಲ. ಇದು ಬಹಳ ಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ ಅವರು. ಟಿಮ್ ಏನ್ ಮಾಡ್ತಾ ಇದ್ನಪ್ಪ, ಟಿಮ್ಮು ಅದು ನೆಕ್ಸ್ಟ್ ಮಂತ್ ಅಲ್ಲಿ ಇದು ಎಕ್ಸ್ಪೈರ್ ಆಗ್ತಾ ಇದೆ. ಏನ್ ಎಕ್ಸ್ಪೈರ್ ಆಗ್ತಾ ಇದೆ, ಅಗ್ರಿಮೆಂಟ್ ಎಕ್ಸ್ಪೈರ್ ಆಗ್ತದೆ, ನನಗೆ ರಿನ್ಯೂವಲ್ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ ಅಂದ. ಆಯ್ತು, ಅದರಲ್ಲಿ ಅವನು ಅಗ್ರಿಮೆಂಟ್ ಅಲ್ಲಿ ಕೊಟ್ಟಿರುವಂತದ್ದು ಏನೂ ಮೀರ್ಲಿಲ್ಲ ಅವನು. ಆದ್ರೆ ಇಲ್ಲಿ ವೆಲೆರಿ ಏನ್ ಮಾಡ್ತಾ ಇದ್ದಾಳೆ, ತಾನು ಪ್ರತಿ ತಿಂಗಳು ರೆಂಟ್ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾಳೆ, ಪ್ರತಿ ತಿಂಗಳು ಬಾಡಿಗೆ ಕೊಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟು ಕೂಡ ಅದನ್ನ 3 ತಿಂಗಳಿಂದ ಕೊಡಕ್ ಆಗಿಲ್ಲ ಆಕೆ ಕೈಯಲ್ಲಿ. ಅವಳ ಕಾರಣ ನಿಜವಾದ ಕಾರಣನೇ ಇರ್ಬೋದು, ಪಾಪ ಉದ್ಯೋಗ ಕಳ್ಕೊಂಡಿದ್ದಾಳೆ. ಆದ್ರೆ ಅಗ್ರಿಮೆಂಟ್ ನ ಅವಳು ಮೀರಿದಂಗ ಆಯ್ತಲ್ವಾ. ಅಗ್ರಿಮೆಂಟ್ ಅಲ್ಲಿ ಏನಿತ್ತು, ಪ್ರತಿ ತಿಂಗಳು ಕೊಡ್ತೀನಿ ಅಂತ ಇತ್ತು. ಹಾಗಾಗಿ ನಿಮ್ಮ ಏನು
ಕರಾರನ್ನು ಮೀರುವ ಅಥವಾ ಭಂಗಗೊಳಿಸುವ ಅತ್ಯುತ್ತಮ ನಿದರ್ಶನ ಆಯ್ಕೆ 2. ವೆಲೆರಿ ಎಕ್ಸಾಂಪಲ್ ಇದೆ ಅಲ್ಲ, ಅದೇ ನಿಮ್ಮ ಉತ್ತರ ಆಯ್ತು. ನೀವು 2ನೇ ಉತ್ತರ ಕರೆಕ್ಟ್ ಅಂತ ನಿಮ್ಗೆ ಕನ್ಫರ್ಮ್ ಆಗಿ ಗೊತ್ತಿದ್ದಾಗ 3ನೇದು ಮತ್ತೆ 4ನೇದು ನೋಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಕನ್ಫರ್ಮ್ ಆಗಿ ಒಂದು ಆಯ್ಕೆ ಸಿಕ್ತಂದ್ರೆ 3ನೇದು 4ನೇದು ನೋಡುವ ಅವಶ್ಯಕತೆ ಇಲ್ಲ. ಬೇಕಿದ್ರೆ ನಿಮ್ಮ ಮನಸ್ಸಿನ ಸಮಾಧಾನಕ್ಕೆ ಬೇಕಾದ್ರೆ ಒಂದ್ಸರಿ ಓದ್ಕೊಳ್ರಿ, ಅದು ತಪ್ಪೇ ಇರ್ತದೆ. ಮುಂದಿನ ಕ್ವಶನ್ ಹೋಗೋಣ. ನೀವು ಯಾರಿಂದಾದರೂ ಆಸ್ತಿಗೆ ಯಾವುದಾದರೂ ರೀತಿಯಲ್ಲಿ ಜಖಂ ಮಾಡಿದ್ದಾರೆ, ಪರಿಹಾರ ನೀಡುವುದು ಸಮಂಜಸ. It is appropriate to compensate someone if you have damaged their property in some way. ಏನಂದ್ರೆ ನೀವು ಯಾರ್ದೋ ಒಬ್ರದ್ದು ಬೇರೆಯವ್ರದ್ದು ಸಾಮಾನ್ಯ ನಿಮ್ಮಿಂದ ಹಾಳಾಗಿದ್ರೆ ನೀವು ಅವರಿಗೆ ಪರಿಹಾರ ಕೊಡಬೇಕು ಅಷ್ಟೇ. ಸ್ಟೇಟ್ಮೆಂಟ್ ಒಂದು. ನೆಕ್ಸ್ಟ್ ಏನು ಓದೋಣ. ಇದನ್ನು ಮರುಪ್ರದಾನ, ನಷ್ಟಭರ್ತಿ ಎಂದು ಕರೆಯುವರು. ದಿಸ್ ಈಸ್ ಕಾಲ್ಡ್ ಆಸ್ ರೆಸ್ಟಿಟ್ಯೂಷನ್. ವಿಚ್ ಸಿಚುಯೇಷನ್ ಬಿಲೋ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ರೆಸ್ಟಿಟ್ಯೂಷನ್? ಈ ಕೆಳಗಿನ ಯಾವ ಸಂದರ್ಭಗಳು ಮರುಪ್ರದಾನಕ್ಕೆ ಉತ್ತಮ ಉದಾಹರಣೆ? ಎಂತ ಉದಾಹರಣೆ ಹುಡುಕ್ತಾ ಇದೀವಿ ನಾವು? ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯಂದು ಏನೋ ಒಂದು ವಸ್ತುವನ್ನ ಡ್ಯಾಮೇಜ್ ಮಾಡಿರ್ಬೇಕು, ಆ ಡ್ಯಾಮೇಜ್ಗೆ ದುಡ್ಡು ಅಥವಾ ಏನೋ ಪರಿಹಾರವನ್ನು ತುಂಬಿಕೊಡ್ಬೇಕು. ಬಹಳ ಮಟ್ಟಿಗೆ ಹಣದ ರೂಪದಲ್ಲಿ ಇರಬಹುದು. ಈ ತರ ಯಾವುದು ಉತ್ತಮ ಉದಾಹರಣೆ ನಮಗೆ ಕೇಳ್ತಾ ಇದ್ದಾರೆ. ಆಯ್ಕೆಗಳನ್ನು ನೋಡೋಣ. ಆಯ್ಕೆ 1, ಜೇಕ್ ಲೆಸ್ಲಿಯ ಕ್ಯಾಮರಾವನ್ನು ಎರವಲು ಪಡೆದಿದ್ದು ಅದು ನೆಲದ ಮೇಲೆ ಬಿದ್ದು ಮಸೂರವು ಒಡೆದು ಹೋಯಿತು. ಏನಿದು ಮಸೂರ ಅಂದ್ರೆ? ಕ್ಯಾಮರಾ ಮುಂದಿರುತ್ತಲ್ಲ ಲೆನ್ಸು, ಅದು ಮಸೂರ. ಮಸೂರ ಒಡೆದು ಹೋಯಿತು ಏಕೆಂದರೆ ಅವನು ಸಂದೂಕವನ್ನು ಜಿಪ್ನಿಂದ ಮುಚ್ಚಲು ವಿಫಲನಾಗಿದ್ದನು. ಜೇಕ್ ಕ್ಯಾಮರಾವನ್ನು ಹಿಂದಿರುಗಿಸುವಾಗ ಅದರ ದುರಸ್ತಿ ವೆಚ್ಚ ಭರಿಸುವುದಾಗಿ ಲೆಸ್ಲಿಗೆ ಹೇಳುತ್ತಾನೆ. ಪರ್ಫೆಕ್ಟ್ ಎಕ್ಸಾಂಪಲ್. ನಮ್ಗೇನ್ ಬೇಕಾಗಿತ್ತಪ್ಪ? ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯಂದು ಯಾವುದೋ ವಸ್ತುವನ್ನ ಡ್ಯಾಮೇಜ್ ಮಾಡಿರ್ಬೇಕು. ಈ ಮನುಷ್ಯ ಯಾರು ಡ್ಯಾಮೇಜ್ ಮಾಡಿದ ಮನುಷ್ಯ ಆ ವಸ್ತುವಿನ ವಾರಸುದಾರಿಗೆ ವೆಚ್ಚ ತುಂಬಿಕೊಡ್ಬೇಕು. ಅದೇ ನಮ್ಮ ರೆಸ್ಟಿಟ್ಯೂಷನ್ ಅಥವಾ ಮರುಪ್ರದಾನ, ನಷ್ಟಭರ್ತಿ ಉದಾಹರಣೆ ಅಂದ್ರು. ಆಯ್ಕೆ 1 ಪರ್ಫೆಕ್ಟ್ ಎಕ್ಸಾಂಪಲ್ ಇದೆ, ಅದೇ ನಮ್ಮ ಉತ್ತರ. ಇನ್ನು 2ನೇ 3ನೇದನ್ನ ಓದ್ಕೊಂಡಿರ್ಬೇಕಾದ್ರೆ ಓದ್ಕೊಂಡು ಯಾಕೆ ಅಲ್ಲ ಅಂತ ನೀವೇ ಯೋಚನೆ ಮಾಡಿ. ನಿಮ್ಗೆ ಇದು ಇರ್ಬೋದಂತ ಯಾವ್ದಾದ್ರು ಆಯ್ಕೆ ಅನ್ಸಿದ್ರೆ ಅವಾಗ ನಿಮ್ಗೆ ಗೊಂದಲ ಬರುತ್ತೆ. ಬಟ್ ಬೇಕಾದ್ರೆ ನಮ್ಮ ಸಮಾಧಾನಕ್ಕೆ 2ನೇದು 3ನೇದು 4ನೇದು ಇಲ್ಲೊಂದ್ಸರಿ ಓದ್ಬಿಡೋಣ. ರೆಬೆಕ್ಕಾ ತನ್ನ ನೆರೆಯವರಿಂದ ಕಾರು ಎರವಲಾಗಿ ಪಡೆದುಕೊಂಡು ಹೋಗಿ ಮತ್ತು ಅದನ್ನು ಹಿಂದಿರುಗಿಸಿದಾಗ ಅನಿಲ ಸಂಗ್ರಾಹಕವು ಖಾಲಿಯಾಗಿತ್ತು. ಆಕೆ ಅಪಾರ ಕ್ಷಮೆ ಕೇಳುತ್ತಾಳೆ. ಮುಂದಿನ ಬಾರಿ ಹೆಚ್ಚು ಎಚ್ಚರಿಕೆ ವಹಿಸುವುದಾಗಿ ನೆರೆಯವರಿಗೆ ಹೇಳುತ್ತಾಳೆ. ಸರಿ, ಇಲ್ಲೂ ಏನೋ ಡ್ಯಾಮೇಜ್ ಆದಂಗ ಆಯ್ತಾ? ಇಲ್ಲ, ಡ್ಯಾಮೇಜ್ ಅಲ್ಲ ಇದು. ಯಾಕೆ? ಈಕಿ ಫ್ಯೂಯಲ್ ಖಾಲಿ ಮಾಡಿದಾಳೆ ಅಷ್ಟೇ ಇವಳು. ಇವಾಗ ನನ್ನ ಫ್ರೆಂಡಿನ ಬೈಕ್ ನಾನು ತಗೊಂಡೋದೆ, ಊರು ತುಂಬಾ ಸುತ್ತಾಡದೆ, ಪೆಟ್ರೋಲ್ ಖಾಲಿ ಮಾಡಿದೆ. ನಾನು ಬೈಕನ್ನು ಡ್ಯಾಮೇಜ್ ಮಾಡ್ಲಿಲ್ಲ, ಫ್ಯೂಯಲ್ ಮಾತ್ರ ಖಾಲಿ ಮಾಡಿದೆ. ನಮ್ಮ ಪ್ರಶ್ನೆಯಲ್ಲಿ ಏನ್ ಕೇಳ್ತಾ ಇದಾರೆ? ಯಾವ್ದ್ರ ನಿದರ್ಶನ ಕೇಳ್ತಾ ಇದಾರೆ ಅವರು? ಆಸ್ತಿಗೆ ಯಾವ್ದಾದ್ರು ರೀತಿಯಲ್ಲಿ ಜಖಂ ಮಾಡಿದ್ದಾರೆ, ಏನು ಇಫ್ ಯು ಹ್ಯಾವ್ ಡ್ಯಾಮೇಜ್ ದೇರ್ ಪ್ರಾಪರ್ಟಿ ಕೇಳ್ತಾ ಇದಾರೆ. ನಾನು ನನ್ನ ಫ್ರೆಂಡಿನ ಬೈಕ್ ಡ್ಯಾಮೇಜ್ ಮಾಡ್ಲಿಲ್ಲ. ಅದೇ ರೀತಿಯಲ್ಲಿ ರೆಬೆಕ್ಕಾನು ತನ್ನ ಕಾರ್ ಫ್ಯೂಯಲ್ ಖಾಲಿ ಮಾಡಿದಕ್ಕೆ ಕಾರ್ನ ಡ್ಯಾಮೇಜ್ ಮಾಡ್ದಂಗ ಆಗ್ಲಿಲ್ಲ. ನಮ್ದು ಆಯ್ಕೆ 2 ಉತ್ತರ ಅಲ್ಲ. 3ನೇದು ನೋಡಿ. ಆರೋನ್ ತಾನು ನಗರದ ಹೊರಗಿದ್ದಾಗ ತನ್ನ ಮನೆಯನ್ನು ಪರೀಕ್ಷಿಸುವಂತೆ ಟಾಮ್ನನ್ನು ಕೋರುತ್ತಾನೆ. ಟಾಮ್ ಬಂದಾಗ ಪೈಪ್ ಸ್ಫೋಟಗೊಂಡು ಗಣನೀಯ ಪ್ರಮಾಣದಲ್ಲಿ ನೀರು ಹಾನಿಯಾಗಿರುವುದು ಕಂಡು ಬರುತ್ತದೆ. ಕಂಡು ಹಿಡಿಯುತ್ತಾನೆ. ಕೊಳಾಯಿ ದುರಸ್ತಿದಾರರನ್ನು ದುರಸ್ತಿ ಮಾಡಲು ಕರೆಯುತ್ತಾನೆ. ಸರಿ, ಇಲ್ಲಿ ಡ್ಯಾಮೇಜ್ ಆಗಿದೆ. ಹಂಗಿದ್ರೆ 3ನೇದು ಉತ್ತರ ಇರ್ಬೋದು ಅನ್ನೋದು. ಇಲ್ಲಿ ಡ್ಯಾಮೇಜ್ ಏನೋ ಆಗಿದೆ. ಏನ್ ಡ್ಯಾಮೇಜ್ ಆಗಿದೆ? ಪೈಪು ಡ್ಯಾಮೇಜ್ ಆಗಿದಾವೆ. ಆದ್ರೆ ಅದನ್ನ ಮಾಡಿದವ್ರು ಯಾರು ಅಲ್ಲ, ಅದು ತನ್ನ ತಾನೇ ಡ್ಯಾಮೇಜ್ ಆಗಿದೆ. ಇಲ್ಲಿ ಆರೋನು ವಾರಸುದಾರ, ಟಾಮು ನೋಡ್ಕೊಂತ ಇರೋನು. ಆದ್ರೆ ಟಾಮು ಆ ಪೈಪ್ನ ಡ್ಯಾಮೇಜ್ ಮಾಡ್ಲಿಲ್ಲ. ಹಂಗಾಗಿ ಇದು ನಮ್ಮ ನಿದರ್ಶನ ಅಲ್ಲ. ಸರಿ, ಕೊನೆಯ ಆಯ್ಕೆ ಒಂದು ನೋಡ್ಬಿಡೋಣ. ಕಂಪನಿಯ ನಿಲುಗಡೆ ಸ್ಥಳದಲ್ಲಿ ಗುಂಡಿ ಇದ್ದುದರಿಂದ ಟೈರು ಚಪ್ಪಟೆಯಾದ ಬಗ್ಗೆ ಲೀಸಾ ಸಂಶಯ ಪಡುತ್ತಾಳೆ. ಅದರ ದುರಸ್ತಿಯ ವೆಚ್ಚವನ್ನು ತನ್ನ ಕಂಪನಿಯು ಭರಿಸಬೇಕೆಂದು ತಾನು ಅಂದುಕೊಳ್ಳುತ್ತಿರುವುದಾಗಿ ಆಕೆಯು ತನ್ನ ಬಾಸ್ಗೆ ಹೇಳುತ್ತಾಳೆ. ಸರಿ, ಇದು ಇರ್ಬೋದೇನೋ ಅನಿಸ್ತಾ ಇದೆ. ಯಾಕೆ ಅನಿಸ್ತಾ ಇದೆ?
ಇವಾಗ ಕಂಪನಿನ ನಾವು ಒಂದು ಎಂಟಿಟಿ, ಒಬ್ಬ ಮನುಷ್ಯ ಅಂತ ಅನ್ಕೊಳ್ಳೋಣ ಸದ್ಯಕ್ಕೆ ಈ ಪ್ರಶ್ನೆಯ ಮಟ್ಟಿಗೆ. ಇಲ್ಲಿ ಲೀಸಾ ಇದ್ದಾಳೆ, ಅವಳದು ಕಾರ್ ಚೆನ್ನಾಗಿದೆ. ಇಲ್ಲಿ ಕಂಪನಿದು ಏನಿದೆ, ನಿಲ್ಗಡೆ ಸ್ಥಳ ಇದೆ. ಕಂಪನಿ ನಿಲ್ಗಡೆ ಸ್ಥಳದಲ್ಲಿ ಈಕೆ ನಿಲ್ಸಿದ್ದಕ್ಕೆ ಅಲ್ಲಿ ಗುಂಡಿ ಇದ್ದಿದ್ದ ಕಾರಣಕ್ಕೆ ಇವಳ ಕಾರು ಚಪ್ಪಟೆ ಆಯ್ತು ಅಂತ ಇವಳು ಹೇಳ್ತಾರೆ. ಇದು ಡ್ಯಾಮೇಜ್. ಮತ್ತೆ ಡ್ಯಾಮೇಜ್ ಯಾರ ಕಡೆಯಿಂದ ಆಯ್ತು? ಕಂಪನಿ ಕಡೆಯಿಂದಾನೆ ಆಯ್ತು. ಸೊ ಇವಾಗ ಕಂಪನಿ ಇವಳಿಗೆ ನಷ್ಟ ಭರ್ತಿ ಕೊಡ್ಬೇಕಲ್ವಾ? ಆದ್ರೆ ಹಂಗ ಆಯ್ತು ಅಂತ ಹೇಳ್ತಾ ಇರೋರು ಯಾರು? ಚಪ್ಪಟೆಯಾದ ಬಗ್ಗೆ ಲೀಸಾ ಸಂಶಯ ಪಡುತ್ತಾಳೆ. ಇಲ್ಲಿ ಆಯ್ತು ಅಂತ ಆಕೆ ಖಂಡಿತವಾಗಿ ಗೊತ್ತಿಲ್ಲ. ಮತ್ತೆ ಪ್ರಶ್ನೆ ಕೂಡ ನಮಗೆ ಖಂಡಿತವಾಗಿ ಹೇಳ್ತಾ ಇಲ್ಲ. ಇದು ಲೀಸಾನ ಸಂಶಯ ಮಾತ್ರ. ಇದು ಇಲ್ಲಿ ಡ್ಯಾಮೇಜ್ ಆಗಿರೋದು ಪಾರ್ಕಿಂಗ್ ಸ್ಪೇಸ್ ಅಲ್ಲಿ ಇರುವಂತಹ ಗುಂಡಿಯಿಂದ ಅಂತ ಅನ್ನೋದು ಲೀಸಾಳ ಸಂಶಯ ಮಾತ್ರ, ಖಂಡಿತವಾಗಿ ಅಲ್ಲ ಅದು. ಹಿಂಗಿದ್ದಾಗ ಇವಾಗ ಲೀಸಾನೇ ಖಂಡಿತವಾಗಿ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಆಕೆ ಸಂಶಯ ಪಡ್ತಾ ಇದ್ದಾಳೆ, ವ್ಯಕ್ತಪಡಿಸ್ತಾ ಇದ್ದಾಳೆ. ನನಗೆ ಖಂಡಿತವಾಗಿ ಗೊತ್ತು, ನಾನು ನಿಲ್ಸಿದಕ್ಕೆ ಆಯ್ತು ಅಂತ ಆಕಿ ಪ್ರತಿಪಾದಿಸಿದ್ರೆ ಅವಾಗ ಒಂದು ಮಾತಿತ್ತು. ಇಲ್ಲಿ ಅಕ್ಕಿ ಬರೀ ಸಂಶಯ ವ್ಯಕ್ತಪಡಿಸ್ತಾ ಇದ್ದಾಳೆ. ಹೀಗಿದ್ದಾಗ ಆಯ್ಕೆ 4 ನಮ್ಮ ಉತ್ತರ ಆಗಲ್ಲ. ಆಯ್ಕೆ 1 ನೋಡಿ, ಆಯ್ಕೆ 1 ಪರ್ಫೆಕ್ಟ್ ಎಕ್ಸಾಂಪಲ್. ಏನ್ ಮಾಡಿದ್ದ? ಜೇಕು ಲೆಸ್ಲಿ ಕ್ಯಾಮ್ರಾ ತಗೊಂಡಿದ್ದ, ಅದು ಮಸೂರ ಒಡೆದೋಯ್ತು, ಸೊ ಅದಕ್ಕೆ ಕಾಂಪನ್ಸೇಷನ್ ಕೊಡ್ತಾನೆ. ಅದು ಪರ್ಫೆಕ್ಟ್ ಎಕ್ಸಾಂಪಲ್. 4ನೇದ್ರಲ್ಲಿ ಏನಾಯ್ತು? ಇದು ಅದರಿಂದನೇ ಆಗಿರ್ಬೋದು ಅಂತ ಸಂಶಯ ಹೇಳ್ತಾ ಇದ್ದಾಳು ಅವಳು. ಅಲ್ಲಿ ಜೇಕು ತಾನು ಮಾಡಿರೋದನ್ನ ಕರೆಕ್ಟ್ ಆಗಿ ಒಪ್ಕೊಂಡಿದ್ದಾನೆ. ಇಲ್ಲಿ ಇವಳು ಲೀಸಾ ಏನ್ ಮಾಡ್ತಾರೆ? ಸಂಶಯ ವ್ಯಕ್ತಪಡಿಸ್ತಾ ಇದ್ದಾಳೆ. ಹೀಗಿದ್ದಾಗ ಆಯ್ಕೆ 4 ಕೂಡ ನಮ್ಗೆ ಉತ್ತರ ಆಗೋದಿಲ್ಲ. ಆಯ್ಕೆ 1 ಉತ್ತರ. ಇಲ್ಲಿ ನಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ಲಿ ಅಂತ 4 ಆಯ್ಕೆ ಓದಿದ್ವಿ. 4 ಆಯ್ಕೆ ಓದೋ ಅವಶ್ಯಕತೆ ಏನಿಲ್ಲ. ನಿಮಗೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅಂತ ಸಿಕ್ಕರೆ ಅದೇ ನಿಮ್ಗೆ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಅನಿರ್ಣಾಯಕ ಪುರಾವೆಯಿಂದ, ಏನಿದು ಅನಿರ್ಣಾಯಕ ಪುರಾವೆ? ಹೌದಾ, ಅರ್ಥ ಆಗುತ್ತೆ. ಜನ ಒಂದು ಸಂದರ್ಭವನ್ನು ಕುರಿತು ಏನನ್ನೋ ಊಹಿಸಿ ಅದೇ ನಿಜವೆಂದು ಊಹಿಸುತ್ತಾರೆ. ಪೀಪಲ್ ಸ್ಪೆಕ್ಯುಲೇಟ್ ವೆನ್ ದೇ ಕನ್ಸಿಡರ್ ಅ ಸಿಚುಯೇಷನ್ ಅಂಡ್ ಅಸ್ಯೂಮ್ ಸಮಥಿಂಗ್ ಟು ಬಿ ಟ್ರೂ ಬೇಸ್ಡ್ ಆನ್ ಇನ್ಕನ್ಕ್ಲೂಸಿವ್ ಎವಿಡೆನ್ಸ್. ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಕೆಲವು ಸರ್ತಿ ಜನಗಳು ಏನ್ ಮಾಡ್ತಾರೆ, ತಾವು ಏನೋ ಊಹಿಸ್ಕೊಂತಾರೆ. ಅವ್ರಿಗೆ ಈ ತರ ಊಹೆ ಮಾಡ್ಕೊಳಕ್ಕೆ ಒಂದು ಸಾಲಿಡ್ ಕಾಂಕ್ರೀಟ್ ಪ್ರೂಫ್ ಇಲ್ಲ ಅಂದ್ರೂ ಕೂಡ ಏನೋ ಊಹೆ ಮಾಡ್ಕೊಂತಾರೆ. ತಾವು ಊಹೆ ಮಾಡ್ಕೊಂಡಿದ್ ನಿಜ ಅಂತ ಅವರೇ ಭಾವಿಸ್ಕೊಂಡ್ಬಿಡ್ತಾರೆ. ತಾವು ಊಹೆ ಮಾಡ್ಕೊಂಡಿದ್ದನ್ನ ಇದೇ ನಿಜ ಅಂತ ತಾವೇ ಭಾವಿಸ್ಕೊಂತಾರೆ. ಈ ತರ ನಾವು ರಿಯಲ್ ಲೈಫ್ ಅಲ್ಲೂ ನೋಡ್ತೀವಿ, ನ್ಯೂಸ್ ಅಲ್ಲೂ ಎಷ್ಟೋ ಒಂದು ನೋಡ್ತೀವಿ. ಯಾರೊಬ್ಬ ಕರಪ್ಟ್ ಪೊಲಿಟಿಷಿಯನ್ ಇರ್ಬೋದು, ಅವ್ರ ಸಪೋರ್ಟರ್ಸ್ ಅವ್ರನ್ನ ಕೆಲವ್ರು ಮನಸಾರೇನೆ ಅವ್ರನ್ನ ಉಳ್ಕೋಬಹುದು. ಏನು ಮನಸಾರೇನೆ ಅವರು ಒಳ್ಳೆಯವರು ಅಂತ ಭಾವಿಸ್ಕೊಂಡಿರ್ಬೋದು. ಅವ್ರು ಕರಪ್ಟ್ ಅಂತ ಇಡೀ ದೇಶ ಗೊತ್ತಿರುತ್ತೆ, ಆದ್ರೆ ಅವ್ರ ಫಾಲೋವರ್ಸ್ ಗೊತ್ತಿಲ್ಲದೆ ಇರ್ಬೋದು. ಅವರು ಇಲ್ಲ ಬೇರೆಯವರು ಷಡ್ಯಂತ್ರ ಮಾಡಿ ನಮ್ ಸಾಹೇಬನ ಒಳಗೆ ಕಳಿಸ್ತಾರೆ ಅಂತ ಅನ್ಕೋಬಹುದು. ಈ ತರ ರಿಯಲ್ ಲೈಫ್ ಅಲ್ಲೂ ಇರ್ತದೆ. ನಮ್ ಕ್ವಶನ್ ಅಲ್ಲಿ ಏನ್ ಕೇಳ್ತಾ ಇದಾರೆ, ಈ ಕೆಳಗಿನ ಯಾವ ಸಂದರ್ಭ ಊಹಿಸುವಿಕೆಗೆ ಅತ್ಯುತ್ತಮ ಉದಾಹರಣೆ? ಈ ತರ ನಿದರ್ಶನಕ್ಕೆ ಈ ತರ ಏನು ಸಂದರ್ಭಕ್ಕೆ ಕೆಳಗಿನ 4 ನಿದರ್ಶನಗಳಲ್ಲಿ ಯಾವುದು ಅತ್ಯುತ್ತಮ ಉದಾಹರಣೆ ಅಂತ ಕೇಳ್ತಾ ಇದ್ದಾರೆ. ಸರಿ, 4 ಆಯ್ಕೆಗಳನ್ನು ನೋಡೋಣ. ಮೊದಲನೇದೇನು? ಫ್ರಾನ್ಸಿಸ್ ತನ್ನ ಹೊಸ ಕಚೇರಿಗೆ ಹೋಗುವಾಗ ಶುಕ್ರವಾರದಂದು ಜೀನ್ಸ್ ಧರಿಸುವುದು ಸಮಂಜಸವೆಂದು ಉದ್ಯೋಗಿಗಳ ಕೈಪಿಡಿಯಲ್ಲಿ ಕ್ಯಾಶುಯಲ್ ಫ್ರೈಡೇಸ್ ಓದಿದ ನಂತರ ನಿರ್ಧರಿಸುತ್ತಾಳೆ. ಸರಿ, ಇಲ್ಲಿ ಯಾರ ಊಹೆ ಬಗ್ಗೆ ಮಾತಾಡ್ತಾ ಇದೀವಿ? ಫ್ರಾನ್ಸಿನ್ ಅವರ ಊಹೆ ಬಗ್ಗೆ ಮಾತಾಡ್ತಾ ಇದೀವಿ. ಆಕೆ ಹೆಂಗ್ ಊಹೆ ಮಾಡಿದ್ಲು? ತನ್ನ ಹೊಸ ಕಚೇರಿಗೆ ಹೋಗುವಾಗ ಶುಕ್ರವಾರದಂದು ಜೀನ್ಸ್ ಧರಿಸುವುದು ಸಮಂಜಸವೆಂದು ಉದ್ಯೋಗಿಗಳ ಕೈಪಿಡಿಯಲ್ಲಿನ ಕ್ಯಾಶುಯಲ್ ಫ್ರೈಡೇಸ್ ಓದಿದ ನಂತರ ನಿರ್ಧರಿಸುತ್ತಾಳೆ. ಸರಿ, ಇದು ನಿದರ್ಶನ ಹೌದಲ್ವಾ? ಈಗ ಅವಳು ಊಹೆ ಮಾಡ್ಕೊಂತ ಇದ್ದಾಳೆ. ಇದು ನಿದರ್ಶನ ಹೌದು ಅಂತ ಕಾಣುತ್ತೆ, ಆದ್ರೆ ಅಲ್ಲ ಇದು. ಯಾಕೆ ಇದು ನಮ್ಮ ಏನು ಕೊಟ್ಟಿರುವಂತ ಈ ಪುರಾವೆ ಇಲ್ಲದೆ ಇರತಕ್ಕಂತ ಅನಿರ್ಣಾಯಕ ಸಂದರ್ಭದಲ್ಲಿ ಊಹೆ ಮಾಡೋದಲ್ಲ ಇದು? ಯಾಕೆ ಅಲ್ಲ ಅಂದ್ರೆ, ಅಲ್ಲಿ ಏನ್ ಹೇಳ್ತಿದ್ರೆ, ಪುರಾವೆ ಇಲ್ಲದೆ ಅಂತ ಹೇಳ್ತಾ ಇದಾರೆ ಅವರು. ಅನಿರ್ಣಾಯಕ ಪುರಾವೆ ಅಂದ್ರೆ ಇನ್ಕನ್ಕ್ಲೂಸಿವ್ ಎವಿಡೆನ್ಸ್. ಪುರಾವೆ ಇರ್ಬೋದು, ಅದು ಇನ್ಕನ್ಕ್ಲೂಸಿವ್ ಪುರಾವೆ ಅಂದ್ರೆ ಹೆಂಗಪ್ಪ? ಇವಾಗ ಇನ್ಕನ್ಕ್ಲೂಸಿವ್ ಪುರಾವೆಗೆ ಉದಾಹರಣೆ, ನಿಮ್ಮ ಹತ್ರ ಒಂದು ಅನಿರ್ಣಾಯಕ ಪುರಾವೆಯಿಂದ ಜನ ಒಂದು ಸಂದರ್ಭವನ್ನು ಕುರಿತು ಏನನ್ನೋ ಊಹಿಸಿ ಅದೇ ನಿಜವೆಂದು ಊಹಿಸುತ್ತಾರೆ.
ಈ ಕೆಳಗಿನ ಯಾವ ಸಂದರ್ಭ ಊಹಿಸುವಿಕೆಗೆ ಅತ್ಯುತ್ತಮ ಉದಾಹರಣೆ? ಏನಿಂಗಂದ್ರೆ ಇಂಗ್ಲಿಷ್ ನಲ್ಲಿ ನೋಡೋಣ. ಪೀಪಲ್ ಸ್ಪೆಕ್ಯುಲೇಟ್ ವೆನ್ ದೇ ಕನ್ಸಿಡರ್ ಅ ಸಿಚುವೇಶನ್ ಅಂಡ್ ಅಸ್ಯೂಮ್ ಸಮಥಿಂಗ್ ಟು ಬಿ ಟ್ರೂ ಬೇಸ್ಡ್ ಆನ್ ಇನ್ಕನ್ಕ್ಲೂಸಿವ್ ಎವಿಡೆನ್ಸ್. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕೆಲವು ಸರ್ತಿ ಏನಾಗುತ್ತೆ, ಜನಗಳು ಅವರಿಗೆ ಸಫಿಶಿಯಂಟ್ ಎವಿಡೆನ್ಸ್, ಪುರಾವೆ ಇಲ್ದೇನೆ ಕೆಲವು ವಿಷಯಗಳನ್ನ ನಿಜ ಅಂತ ಭಾವಿಸ್ಬಿಡ್ತಾರೆ. ಹೆಂಗೆ? ನಾವು ಒಂದು ಎಕ್ಸಾಂಪಲ್ ಇಂದ ನಾವು ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಏನ್ ಕ್ವಶನ್ ಅಲ್ಲಿ ಹೇಳ್ತಾ ಇದ್ದಾರೆ ಅಂತ. ಇವಾಗ ಇವತ್ ಮಧ್ಯಾಹ್ನ ನನ್ನ ಬೈಕ್ ಪಂಕ್ಚರ್ ಆಗಿತ್ತು ಅಂತ ಅನ್ಕೊಳ್ರಿ. ನನ್ನ ಬೈಕ್ ಇಂದ ಮುಂದಿನ ಕಾಲಿ ಪಂಕ್ಚರ್ ಆಗಿತ್ತು. ನಾನು ಬೆಳಿಗ್ಗೆ ಎಲ್ಲಿ ಹೋಗಿದ್ನಪ್ಪ? ಬೆಳಿಗ್ಗೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ, ವಾಪಸ್ಸು ಡೈರೆಕ್ಟ್ ಆಗಿ ಮನೆಗೆ ಬಂದೆ. ಅದಾದ ನಂತರ 1 ಗಂಟೆ ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದೆ, ವಾಪಸ್ ಮನೆಗೆ ಬಂದೆ. ಇವಾಗ ನನ್ನ ಬೈಕು ಪಂಕ್ಚರ್ ಆಗಿದೆ. ನಾನೇನ್ ಅನ್ಕೊಂಡೆ? ಫಸ್ಟಿಗೆ ನಾನೇನ್ ಅನ್ಕೊಂಡೆ, ದೇವಸ್ಥಾನದ ಹಾದಿಯಲ್ಲೇ ನನ್ನ ಬೈಕ್ ಪಂಕ್ಚರ್ ಆಯ್ತು ಅಂತ ಅನ್ಕೊಂಡೆ. ನಾನ್ ದೇವಸ್ಥಾನದ ಹಾದಿಯಲ್ಲೇ ಪಂಕ್ಚರ್ ಆಯ್ತು ಅಂತ ಅನ್ನೋದಕ್ಕೆ ನನ್ನ ಹತ್ರ ಏನ್ ಪುರಾವೆ ಇದೆ? ದಾರಿ ಉದ್ದ ಇದೆ, 2-3 ಕಿಲೋಮೀಟರ್ ಇದೆ. ಹೆಂಗ್ ಗೊತ್ತು ನನಗೆ? ಗೊತ್ತಿಲ್ಲ. ಬೇಕಿದ್ರೆ ನಾನು ಬೆಳಿಗ್ಗೆ ಫ್ರೆಂಡ್ ಮನೆಗೆ ಹೋದಾಗ ಪಂಕ್ಚರ್ ಆಗಿದ್ದಿರ್ಬೋದು, ಗಾಳಿ ನಿಧಾನವಾಗಿ ಹೊರಗೆ ಹೋಗ್ತಾ ಇದ್ದಿರ್ಬೋದು. ಆಮೇಲೆ ನಾನು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟೊತ್ತಿಗೆ ಪೂರ್ತಿ ಗಾಳಿ ಹೋಗಿರ್ಬೋದು. ಸೊ ನನಗೆ ನಾನು ದೇವಸ್ಥಾನದ ಹಾದಿಯಲ್ಲೇ ನನ್ನ ಗಾಡಿ ಪಂಕ್ಚರ್ ಆಯ್ತು ಅಂತ ಅನ್ನೋದಕ್ಕೆ ನನ್ನ ಹತ್ರ ಸಫಿಶಿಯಂಟ್ ಎವಿಡೆನ್ಸ್ ಇಲ್ಲ. ನನ್ನ ಮೊದಲ ಯೋಚನೆ, ದೇವಸ್ಥಾನದ ಹಾದಿಯಲ್ಲೇ ಯಾವ್ದೋ ಕಲ್ಲೋ ಮುಳ್ಳೋ ಏನೋ ಚುಚ್ಚಿ ನಂದು ಗಾಡಿ ಪಂಕ್ಚರ್ ಆಯ್ತು ಅಂತ ನಾನು ಅನ್ಕೊಂಡ್ರೆ ನನಗೆ ಸಫಿಶಿಯಂಟ್ ಪುರಾವೆ ಇಲ್ಲ. ಈ ತರ ಒಂದು ಉದಾಹರಣೆ ಬಗ್ಗೆ ಕೇಳ್ತಾ ಇದ್ದಾರೆ ಕ್ವಶನ್ ಅಲ್ಲಿ. ಏನ್ ಕೇಳ್ತಾ ಇದ್ದಾರೆ? ಈ ಕೆಳಗಿನ ಯಾವ ಸಂದರ್ಭ ಈ ರೀತಿಯ ಊಹಿಸುವಿಕೆಗೆ ಅತ್ಯುತ್ತಮ ಉದಾಹರಣೆ? ಯಾವ ತರ ನಿಮಗೆ ಸಫಿಶಿಯಂಟ್ ನಿಮ್ಗೆ ಎಷ್ಟು ಸಫಿಶಿಯಂಟ್ ಉದಾಹರಣೆ, ಎಕ್ಸಾಂಪಲ್ ಅಲ್ಲ, ಸಫಿಶಿಯಂಟ್ ಪುರಾವೆ ಎವಿಡೆನ್ಸ್ ಇಲ್ದೇನೆ ನೀವು ಒಂದು ಅಸಂಪ್ಷನ್ ನೀವೇ ಮಾಡಿಕೊಂಡು ಅದೇ ನಿಜ ಅಂತ ನೀವು ಭಾವಿಸೋದಕ್ಕೆ ಅತ್ಯುತ್ತಮ ಉದಾಹರಣೆ ಯಾವುದು ಅಂತ ಕೇಳ್ತಾ ಇದ್ದಾರೆ. 4 ಆಯ್ಕೆಗಳಿದೆ ಅಲ್ವಾ? ಸರಿ, ಮೊದಲನೇ ಆಯ್ಕೆ ನೋಡೋಣ. ಫ್ರಾನ್ಸಿನ್ ತನ್ನ ಹೊಸ ಕಚೇರಿಗೆ ಹೋಗುವಾಗ, ಫ್ರಾನ್ಸಿನ್ ಅನ್ನೋಳು ಏನ್ ಮಾಡಿದ್ಲು? ಹೊಸ ಆಫೀಸ್ ಜಾಯಿನ್ ಆಗಿದ್ದಾಳೆ. ಹೊಸ ಕಚೇರಿಗೆ ಹೋಗುವಾಗ ಶುಕ್ರವಾರದಂದು ಜೀನ್ಸ್ ಧರಿಸುವುದು ಸಮಂಜಸವೆಂದು ಉದ್ಯೋಗಿಗಳ ಕೈಪಿಡಿಯಲ್ಲಿನ ಕ್ಯಾಶುಯಲ್ ಫ್ರೈಡೇಸ್ ಓದಿದ ನಂತರ ನಿರ್ಧರಿಸುತ್ತಾಳೆ. ಸರಿ, ಅವಳು ಏನೋ ಒಂದು ಕನ್ಕ್ಲೂಷನ್ ಬಂದಿದ್ದಾಳೆ. ಏನ್ ಕನ್ಕ್ಲೂಷನ್ ಅದು? ಶುಕ್ರವಾರ ತಾನು ಜೀನ್ಸ್ ಧರಿಸಬಹುದು ಆಫೀಸಿಗೆ ಅಂತ ಕನ್ಕ್ಲೂಷನ್ ಬಂದ್ಲು. ಆದ್ರೆ ಈ ಕನ್ಕ್ಲೂಷನ್ ಬರೋದಕ್ಕೆ ಅವಳ ಹತ್ರ ಪುರಾವೆ ಇದೆನಾ? ಅನಿರ್ಣಾಯಕ ಪುರಾವೆ ಅಥವಾ ನಿರ್ಣಾಯಕ ಪುರಾವೆ, ಕನ್ಕ್ಲೂಸಿವ್ ಎವಿಡೆನ್ಸ್ ಅಥವಾ ಇನ್ಕನ್ಕ್ಲೂಸಿವ್ ಎವಿಡೆನ್ಸ್ ಏನು ಅದನ್ನು ನೋಡೋದು. ಇವಾಗ ಎಲ್ಲಿಂದ ಓದಿ, ಅದು ಎಲ್ಲಿಂದ ತಿಳ್ಕೊಂಡು ಇದಕ್ ಬಂದವಳು ಕನ್ಕ್ಲೂಷನ್ ಬಂದು ನಾನು ಶುಕ್ರವಾರ ಜೀನ್ಸ್ ಹಾಕೋಬಹುದಂತ? ಉದ್ಯೋಗಿಗಳ ಕೈಪಿಡಿಯಲ್ಲಿ ಓದಿದ್ಲು. ಅದು ಕಾಂಕ್ರೀಟ್ ಎವಿಡೆನ್ಸ್. ಅದ್ರಲ್ಲಿ ಇರುತ್ತೆ, ಇಂಥ ದಿನ ಜೀನ್ಸ್ ಹಾಕೋಬಹುದು, ಇಂಥ ದಿನ ಜೀನ್ಸ್ ಹಾಕೋಬಾರ್ದು, ಇಂಥ ದಿನ ಫಾರ್ಮಲ್ ಡ್ರೆಸ್ ಹಾಕೋಬಹುದು, ಇಂಥ ದಿನ ಇನ್ಫಾರ್ಮಲ್ ಹಾಕೋಬಹುದು ಅಂತ ಇರುತ್ತೆ. ಸೊ ಇದು ಅವಳು ಕನ್ಕ್ಲೂಷನ್ ಬಂದಿರೋದೇನೋ ನಿಜ ಇದು. ಆದ್ರೆ ಅವಳು ಕನ್ಕ್ಲೂಸಿವ್ ಎವಿಡೆನ್ಸ್, ಒಂದು ಸಾಲಿಡ್ ಮೆಟೀರಿಯಲ್ ಇಟ್ಕೊಂಡು ಆ ಎವಿಡೆನ್ಸ್ ಕನ್ಕ್ಲೂಷನ್ ಬಂದಿದ್ದಾಳೆ ಅವಳು. ಹಂಗಾಗಿ ಇದು ನಮ್ಮ ಕ್ವಶನ್ಗೆ ಉದಾಹರಣೆ ಅಲ್ಲ. ಇದು ನಮ್ಮದೇನು ಅನಿರ್ಣಾಯಕ ಪುರಾವೆ ಬೇಕು ನಮಗೆ. ಇಲ್ಲಿ ಅನಿರ್ಣಾಯಕ ಅಲ್ಲ, ಇದು ಕರೆಕ್ಟ್ ನಿರ್ಣಾಯಕವಾದಂತಹ ಪುರಾವೆನೇ ಇದೆ ಅವಳಿಗೆ. ನಿರ್ಣಾಯಕವಾದಂತಹ ಒಂದು ಸಾಲಿಡ್ ಮೆಟೀರಿಯಲ್ ಇದೆ, ಅದನ್ನ ನಂಬಿನೇ ಅವಳು ಇದು ಮಾಡ್ತಾ ಇದ್ದಾಳೆ. ಸೊ ಹಂಗಾಗಿ ನಮ್ಮ ಆಯ್ಕೆ 1 ನಮ್ಮ ಪ್ರಶ್ನೆಗೆ ಉದಾಹರಣೆ ಅಲ್ಲ. ಸರಿ, ಆಯ್ಕೆ 2 ನೋಡೋಣ. ಮೇರಿ 30 ನಿಮಿಷಗಳನ್ನು ವಾಹನದ ದಟ್ಟಣೆಯಲ್ಲಿ ಕಳೆಯುತ್ತಾಳೆ ಮತ್ತು ತಾನೇ ಚಾಲನೆ ಮಾಡುವುದರ ಬದಲು ರೈಲಿನಲ್ಲಿ ಹೋಗುವುದು ಉತ್ತಮವೆಂದು ಅಂದುಕೊಳ್ಳುತ್ತಾಳೆ. ಸರಿ, ಮೇರಿದು ಕನ್ಕ್ಲೂಷನ್ ಏನು? ಮೇರಿದು ಭಾವಿಸೋದೇನು? ನಾನೇ ಗಾಡಿ ಚಲಾಯಿಸೋದಕ್ಕಿಂತ ಇದರಲ್ಲಿ ಹೋದ್ರೆ, ರೈಲ್ನಲ್ಲಿ ಹೋದ್ರೆ ಉತ್ತಮ ಅಂತ ಅನ್ಕೊಂತಾಳೆ. ಇದಕ್ಕೆ ಅವಳ ಹತ್ರ ಎವಿಡೆನ್ಸ್ ಇದೆನಾ? ಎವಿಡೆನ್ಸ್ ಇದೆ. ಯಾಕೆ ಎವಿಡೆನ್ಸ್ ಇದೆ? ಅವಳು ಟ್ರಾಫಿಕ್ ಜಾಮ್ ನಲ್ಲಿ 30 ನಿಮಿಷ ಕಳೆದಿದ್ದಾಳೆ. 30 ನಿಮಿಷ ಟ್ರಾಫಿಕ್ ಕಳೆದಿದ್ದಾಳೆ. ಸೊ ಅವಳ ಹತ್ರ ಕಾಂಕ್ರೀಟ್ ಎವಿಡೆನ್ಸ್ ಇದೆ ಏನಂತ ಅನ್ಕೊಳ್ಳೋದಕ್ಕೆ. ಟ್ರೈನಲ್ಲಿ ಹೋದ್ರೆ, ಟ್ರೈನಲ್ಲಂತೂ ಟ್ರಾಫಿಕ್ ಜಾಮ್ ಆಗೋದಿಲ್ಲ ಅಲ್ವಾ? ಟ್ರೈನಲ್ಲಿ ಹೋಗೋದು ಇಲ್ಲಿಗಿಂತ ಟೈಮ್ ಉಳಿಸುತ್ತೆ, ಉತ್ತಮ ಅಂತ ಅನ್ಕೊಳ್ಳೋದಕ್ಕೆ ಅವಳ ಹತ್ರ ಎವಿಡೆನ್ಸ್ ಇದೆ. ಹಂಗಾಗಿ ಆಯ್ಕೆ 2 ಕೂಡ ನಮ್ಮ ಉತ್ತರ ಅಲ್ಲ. ಸರಿ, ಆಯ್ಕೆ 3 ನೋಡೋಣ. ಆಯ್ಕೆ 3 ಏನ್ ಹೇಳುತ್ತೆ? ಅನೇಕ ಮಾರ್ಗದರ್ಶಿ ಪುಸ್ತಕಗಳು ಮತ್ತು ತನ್ನ ಪ್ರವಾಸಿ ಏಜೆಂಟರೊಂದಿಗೆ ಸಮಾಲೋಚಿಸಿದ ನಂತರ ಜೆನಿಫರ್ ತಾನು ಆಯ್ಕೆ ಮಾಡಿದ ಹೋಟೆಲ್ ಮೊದಲ ದರ್ಜೆಯದೆಂದು
ವಿಶ್ವಾಸವನ್ನು ತಳೆಯುತ್ತಾಳೆ. ಇಲ್ಲಿ ಊಹಿಸುವಿಕೆಯನ್ನು ಮತ್ತೆ ಕನ್ಕ್ಲೂಷನ್ ಅನ್ನು ಮಾಡ್ತಾ ಇರೋರು ಯಾರು? ಜೆನಿಫರ್. ಏನ್ ಕನ್ಕ್ಲೂಷನ್ ಮಾಡ್ತಾ ಇದ್ದಾಳಕ್ಕಿ? ತಾನು ಆಯ್ಕೆ ಮಾಡಿರುವಂತಹ ಹೋಟೆಲ್ ಪ್ರಥಮ ದರ್ಜೆಯದು, ಫಸ್ಟ್ ಕ್ಲಾಸ್ ಹೋಟೆಲ್ ಇದು ಅಂತ ಆಕೆ ಅನ್ಕೊಂತಾಳೆ. ಅನ್ಕೊಳ್ಳೋದಕ್ಕೆ ಅವಳ ಹತ್ರ ಪುರಾವೆ ಇದೆನಾ? ಇದೆ. ಏನ್ ಪುರಾವೆ ಇದೆ? 2 ಪುರಾವೆಗಳಿದಾವೆ. ಒಂದು ಮಾರ್ಗದರ್ಶಿ ಪುಸ್ತಕಗಳು, ಇನ್ನೊಂದು ಪ್ರವಾಸಿ ಏಜೆಂಟರುಗಳು. ಅವರು ಆ ಫೀಲ್ಡಿನ ಎಕ್ಸ್ಪರ್ಟ್ಸ್ ಅವರು. ಸೊ ಅವ್ರನ್ನ ಕೇಳಿ ಇವಳು ಈ ಕನ್ಕ್ಲೂಷನ್ ಬಂದಿದ್ದಾಳಂದ್ರೆ ಅವಳು ಸಫಿಶಿಯಂಟ್ ಪುರಾವೆ ಸಫಿಶಿಯಂಟ್ ಎವಿಡೆನ್ಸ್ ಇಟ್ಕೊಂಡೆ ಈ ಕನ್ಕ್ಲೂಷನ್ ಬಂದಿದ್ದಾಳೆ. ಹಂಗಾಗಿ ಇದು ಕೂಡ ನಮ್ಮ ಪ್ರಶ್ನೆಗೆ ಉತ್ತರ ಆಗ್ಲಿಲ್ಲ. ಸರಿ, ಇನ್ನು ಕೊನೆಗೆ ಉಳಿದ ಒಂದೇ ಆಯ್ಕೆ, ಅದು ಸರಿ ಇರಲೇಬೇಕು. ಸರಿ ಇದೆಯಾ? ಇನ್ನೊಂದ್ಸರಿ ನೋಡೋಣ. ನಾನು ಏನಿದೆ? ಎಮಿಲಿ ಅಳುತ್ತಾ ಬಾಗಿಲು ತೆರೆದಾಗ ಆಕೆಯ ಮನೆಯಲ್ಲಿ ಸಾವು ಆಗಿರಬೇಕೆಂದು ಥಿಯೋ ಊಹಿಸುತ್ತಾನೆ. ಇಲ್ಲಿ ಊಹೆ ಮಾಡ್ತಿರೋರು ಯಾರು? ಎಮಿಲಿನ ಥಿಯೋನ? ಊಹೆ ಮಾಡ್ತಿರೋನು ಥಿಯೋ. ಥಿಯೋ ಏನ್ ಮಾಡಿದ್ದಾನೆ? ಎಮಿಲಿ ಮನೆಗೆ ಹೋಗಿದ್ದಾನೆ. ಎಮಿಲಿ ಬಾಗಿಲು ತೆಗಿತಾ ಇದ್ದಾಳೆ. ಆದ್ರೆ ಅವಳು ಬಾಗಿಲು ತೆಗಿಬೇಕಾದ್ರೆ ಅಳ್ತಾ ಇದ್ದಾಳೆ ಅವಳು. ಸೊ ಥಿಯೋ ಏನ್ ಭಾವಿಸ್ದ? ಅವಳು ಮನೆಯಲ್ಲಿ ಸಾವಾಗಿರ್ಬೇಕಂತ ಭಾವಿಸ್ದ. ಇವನ ಹತ್ರ ಸಫಿಶಿಯಂಟ್ ಎವಿಡೆನ್ಸ್ ಇದೆ ನಂಗೆ ಭಾವಿಸೋದಕ್ಕೆ? ಇಲ್ಲ. ಎಮಿಲಿಗೆ ಅವಾಗಿನ ಕಾಲಿಗೋ ಕೈಗೋ ಗಾಯ ಆಗಿರ್ಬೋದು, ಅದಕ್ಕೆ ಕಳ್ತಾ ಇರ್ಬೋದು, ಅಥವಾ ಇನ್ನೊಂದೇನೋ ಕಾರಣ ಇರ್ಬೋದು. ಅವಳಿಗೆ ಮನಸ್ಸಿಗೆ ನೋವಾಗೋದು ಇನ್ನೊಂದೇನೋ ನಡೆದಿರ್ಬೋದು, ಅಥವಾ ದೈಹಿಕವಾಗಿ ನೋವಾಗಂತದ್ದು ಇನ್ನೊಂದೇನೋ ನಡೆದಿರ್ಬೋದು. ಸಾವೇ ಸಂಭವಿಸಿರ್ಬೇಕಂತಿಲ್ಲ. ಹಂಗಾಗಿ ಥಿಯೋಗೆ ಎಮಿಲಿಯ ಮನೆಯಲ್ಲಿ ಸಾವಾಗಿದೆ ಅಂತ ಅನ್ಕೊಳ್ಳಕ್ಕೆ ಸಫಿಶಿಯಂಟ್ ಎವಿಡೆನ್ಸ್ ಇಲ್ಲದೆ ಇದ್ರು ಕೂಡ, ನಿರ್ಣಾಯಕವಾದಂತ ಪುರಾವೆ ಇಲ್ಲದೆ ಇದ್ರು ಕೂಡ ಥಿಯೋ ಸಾವು ಅಂತ ತಪ್ಪಾಗಿ ಭಾವಿಸ್ತಾ ಇದ್ದಾನೆ. ಹಂಗಾಗಿ ನಮ್ಮ ಈ ಪ್ರಶ್ನೆಗೆ ಉತ್ತರ ಯಾವ್ದಾಗುತ್ತೆ? ಆಯ್ಕೆ 4. ಈ ಥಿಯೋನ ಊಹೆ ಏನಿದೆಯಲ್ಲ ಅದೇ ನಮಗೆ ಈ ಅನಿರ್ಣಾಯಕ ಪುರಾವೆಯಿಂದ ಊಹೆ ಮಾಡುವುದಕ್ಕೆ ಅತ್ಯುತ್ತಮ ನಿದರ್ಶನ. ನಮ್ಮ ಆಯ್ಕೆ 4. ನಮ್ಮ ಉತ್ತರ ಆಯ್ಕೆ 4. ಮುಂದಿನ ಪ್ರಶ್ನೆ ನೋಡೋಣ. ಖಾತರಿ ಎಂದರೆ ವಚನ ನೀಡುವುದು ಇಲ್ಲವೇ ಭರವಸೆಯ ಮೂಲಕ ಉತ್ಪನ್ನವೊಂದರ ಗುಣಮಟ್ಟವನ್ನು ಉತ್ಪಾದಕರಿಂದ ಲಿಖಿತವಾಗಿ ಅಥವಾ ಮೌಖಿಕವಾಗಿ ಉತ್ಪನ್ನವನ್ನು ಮಾರುವಂತೆ ತಿಳಿಸುವುದು. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಇಂಗ್ಲಿಷ್ ನಲ್ಲಿ ಒಂದ್ಸರಿ ಓದೋಣ. ಎ ಗ್ಯಾರಂಟಿ ಈಸ್ ಅ ಪ್ರಾಮಿಸ್ ಆರ್ ಅಶ್ಯೂರೆನ್ಸ್ ದಟ್ ಅಟೆಸ್ಟ್ಸ್ ಟು ದ ಕ್ವಾಲಿಟಿ ಆಫ್ ಅ ಪ್ರಾಡಕ್ಟ್ ದಟ್ ಈಸ್ ಐದರ್ ಗಿವನ್ ಇನ್ ರೈಟಿಂಗ್ ಬೈ ದ ಮ್ಯಾನುಫ್ಯಾಕ್ಚರರ್ ಆರ್ ಗಿವನ್ ವರ್ಬಲಿ ಬೈ ದ ಪರ್ಸನ್ ಸೆಲ್ಲಿಂಗ್ ದ ಪ್ರಾಡಕ್ಟ್. ಇಲ್ಲಿ ಒಂದು ಸಾಮಗ್ರಿಯನ್ನ ಮಾರಾಟ ಮಾಡೋದ ವಿಷಯದಲ್ಲಿ ಮಾತಾಡ್ತಾ ಇದ್ದಾರೆ. ನಾನು ಏನೋ ಒಂದು ಸಾಮಗ್ರಿ ನಿಮಗೆ ಮಾರ್ತಾ ಇದ್ದೀನಿ, ಇದ್ರದ್ದು ಗುಣಮಟ್ಟ ಚೆನ್ನಾಗಿದೆ ಅಂತ ನಾನು ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ, ಅಥವಾ ನಾನು ನಿಮಗೆ ವಚನ ಕೊಡ್ತಾ ಇದ್ದೀನಿ, ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಇದು ಗ್ಯಾರಂಟಿ, ನಾನು ನಿಮ್ಗೆ ಕೊಡ್ತಾ ಇರತಕ್ಕಂತ ಗ್ಯಾರಂಟಿ. ಈ ಪೈಕಿ ಖಾತರಿಗೆ ಅತ್ಯುತ್ತಮ ಉದಾಹರಣೆ ಯಾವುದು? ಈ ತರ ಗ್ಯಾರಂಟಿ ಕೊಡುವುದಕ್ಕೆ 4 ಆಯ್ಕೆಗಳಲ್ಲಿ ಯಾವುದು ಅತ್ಯುತ್ತಮ ಉದಾಹರಣೆ ಅಂತ ಕೇಳ್ತಾ ಇದ್ದಾರೆ. ಮೊದಲನೇ ಆಯ್ಕೆ ನೋಡೋಣ. ಬಳಕೆದಾರರಿಂದ ಅಧಿಕ ರೇಟಿಂಗ್ಸ್ ಪಡೆದಿರುವ ಡಿವಿಡಿ ಗಳ ವರ್ಗದಲ್ಲಿ ಒಂದನ್ನು ಮೆಲಿಸಾ ಖರೀದಿಸುತ್ತಾಳೆ. ಸರಿ, ಈಗ ಮೆಲಿಸಾ ಪರ್ಚೇಸ್ ಮಾಡ್ತಾ ಇರೋಳು. ನಾನೇನಂದ್ರೆ ಸಾಮಗ್ರಿ ಮಾರೋ ವಿಷಯದ ಬಗ್ಗೆ ಮಾತಾಡ್ತಾ ಇದಾರೆ ಅಂದೆ. ಇಲ್ಲಿ ಡಿವಿಡಿ ಅಂಗಡಿಯವರು ಡಿವಿಡಿ ಮಾರ್ತಾ ಇದ್ದಾರೆ, ಮತ್ತೆ ಯಾರು? ಮೆಲಿಸಾ ಖರೀದಿಸ್ತಾ ಇದ್ದಾಳೆ ಡಿವಿಡಿನ. ಅವಳು ಡಿವಿಡಿ ಖರೀದಿ ಮಾಡೋದಕ್ಕೆ ಅದರ ಗುಣಮಟ್ಟದ ಬಗ್ಗೆ ಯಾರಿಂದ ಖಾತ್ರಿ ಮಾಡ್ಕೊಂತ ಇದ್ದಾಳೆ? ಬಳಕೆದಾರರಿಂದ ಅಧಿಕ ರೇಟಿಂಗ್ಸ್ ಪಡೆದಿರುವ ಡಿವಿಡಿ ಅಂದ್ರೆ ಅವಳ ತರನೇ ಇನ್ನೊಂದಿಷ್ಟು ಜನ ಈ ಡಿವಿಡಿ ಪರ್ಚೇಸ್ ಮಾಡಿರ್ತಾರಲ್ಲ, ಅವರಿಂದ ಉತ್ತಮ ರೇಟಿಂಗ್ ಬಂದಿದೆ. ಇವಾಗ ನೀವು ಫ್ಲಿಪ್ಕಾರ್ಟ್ ಅಲ್ಲೋ, ಅಮೆಝಾನ್ ಅಲ್ಲೋ, ಮಿಂತ್ರಾದಲ್ಲೂ ಏನೋ ಪರ್ಚೇಸ್ ಮಾಡ್ಬೇಕಾದ್ರೆ ಅದ್ರದ್ದು ರೇಟಿಂಗ್ ನೋಡ್ತೀರಿ. 4 ಸ್ಟಾರ್ ಇದ್ರೆ, 4.5 ಸ್ಟಾರ್ ಇದ್ರೆ ತಗೊಂತೀರಿ. ಆ ರೇಟಿಂಗ್ ಕೊಟ್ಟವ್ರು ಯಾರು? ನಿಮ್ ತರನೇ ನಿಮ್ಗಿನ ಮುಂಚೆ ಅಲ್ಲಿ ಖರೀದಿ ಮಾಡಿದವರು ಕೊಟ್ಟಿರ್ತಾರೆ. ಆ ತರ ರೇಟಿಂಗ್ಗಳ ಆಧಾರದ ಮೇಲೆ ಮೆಲಿಸಾ ಡಿವಿಡಿ ತಗೊಂತಾ ಇದ್ದಾಳೆ ಇಲ್ಲಿ. ಸೊ ಆದ್ರೆ ಇಲ್ಲಿ ಅವಳು ಈ ಖಾತ್ರಿಯನ್ನ, ಇವಾಗ ಈ ಡಿವಿಡಿ ಚೆನ್ನಾಗಿದೆ ಅನ್ನೋ ಖಾತ್ರಿಯನ್ನ ಡಿವಿಡಿ ಮಾಡಿದವರ ಕಡೆಯಿಂದ ಅಥವಾ ಡಿವಿಡಿ ಮಾರುತ್ತಿರುವವರ ಕಡೆಯಿಂದ ತಗೊಂತಾ ಇಲ್ಲ ಅಲ್ವಾ? ಅವಳು ತಗೊಂತಾ ಇರೋದು ಯಾರ ಕಡೆಯಿಂದ? ಇದು ಚೆನ್ನಾಗಿದೆ ಅನ್ನುವ ಅಭಿಪ್ರಾಯವನ್ನ ತನ್ನಂತೆಯೇ ತನಗಿನ ಮುಂಚೆ ಖರೀದಿ ಮಾಡಿದ ಗ್ರಾಹಕರಿಂದ ಪಡಿತಾ ಇದ್ದಾಳೆ ಅದನ್ನ. ಸೊ ಹಂಗಾಗಿ ಆಯ್ಕೆ 1 ನಮ್ಮ ಉತ್ತರ ಅಲ್ಲ. ಯಾಕೆ? ಇದು ಗ್ಯಾರಂಟಿನೂ ಅಲ್ಲ. ಗ್ಯಾರಂಟಿ ಅಲ್ಲದೆ ಇದ್ರು ಕೂಡ ಇದನ್ನ ಕೊಡ್ತಾ ಇರೋರು ಕೂಡ ಅದನ್ನು ಅದರ ಪ್ರೊಡ್ಯೂಸರ್ ಆಗ್ಲಿ ಅಥವಾ ಸೆಲ್ಲರ್ ಆಗ್ಲಿ ಅಲ್ಲ. ಹಂಗಾಗಿ ಆಯ್ಕೆ 1 ನಮ್ಮ ಉತ್ತರ ಅಲ್ಲ. ಆಯ್ಕೆ 2 ನೋಡೋಣ. ಏರ್ ಕಂಡೀಷನರ್ ಕೊಳ್ಳುವ ಮೊದಲು ಉತ್ಪನ್ನಕ್ಕೆ ಖಾತರಿ ಇರುವುದೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವಂತೆ ಮಾರಾಟಗಾರನು ಕರ್ಟ್ಗೆ ಸಲಹೆ ನೀಡುತ್ತಾನೆ. ಸರಿ, ಇಲ್ಲಿ ಏರ್ ಕಂಡೀಷನರ್ ಕೊಳ್ಳುವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದರಲ್ಲಿ ಯಾರು? ಮಾರಾಟಗಾರನು
ಕರ್ಟ್ಗೆ ಸಲಹೆ ನೀಡುತ್ತಾನೆ. ಏರ್ ಕಂಡೀಷನರ್ ಕೊಳ್ಳುವ ಮೊದಲು ಉತ್ಪನ್ನಕ್ಕೆ ಖಾತರಿ ಇರುವುದೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವಂತೆ ಮಾರಾಟಗಾರನು ಕರ್ಟ್ಗೆ ಸಲಹೆ ನೀಡುತ್ತಾನೆ. ಸರಿ, ಇಲ್ಲಿ ಮಾರಾಟ ನಡೀತಾ ಇದೆ. ಆಮೇಲೆ ಇಲ್ಲಿ ಇದ್ರ ಬಗ್ಗೆ ಉತ್ಪನ್ನದ ಇದ್ರ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಯಾವ್ದ್ರ ಬಗ್ಗೆ? ಉತ್ಪನ್ನಕ್ಕೆ ಖಾತರಿ ಇರುವುದೇ ಎಂಬುದನ್ನು ಇದ್ರ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಇದು ನಮ್ಮ ಉತ್ತರ ಇರ್ಬೋದಲ್ವಾ? ಉತ್ತರ ಅಲ್ಲ ಇದು. ಯಾಕೆ ಉತ್ತರ ಅಲ್ಲ? ಯಾಕೆ ಅಂದ್ರೆ ಇಲ್ಲಿ ಈ ಖಾತ್ರಿ ಇದೆಯೋ ಇಲ್ವೋ ಎರಡು ಗೊತ್ತಿಲ್ಲ ನಮಗೆ. ಖಾತ್ರಿ ಇದೆಯಾ ಅಂತ ಖಚಿತಪಡಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಗ್ಯಾರಂಟಿ ಇದೇನೋ ಇಲ್ವೋ ಅಂತ ಸೇಲ್ಸ್ ಮನ್ ಕರ್ಟ್ಗೆ ಸಲಹೆ ಕೊಡ್ತಾ ಇದ್ದಾನೆ. ಇದೆ ಅಂತ ಹೇಳ್ತಾ ಇಲ್ಲ ಅವರು. ಇಲ್ದೇನು ಇರ್ಬೋದಲ್ವಾ? ಇರ್ಲೂಬಹುದು, ಇಲ್ದೇನೂ ಇರ್ಬೋದು. ಸೊ ಹಂಗಾಗಿ ಆಯ್ಕೆ 2 ನಮ್ಗೆ ಸರಿಯಾಗಿ ಕಂಡ್ರು ಕೂಡ ಸರಿ ಅಲ್ಲ ಅದು. ಯಾಕೆ? ಇದು ಹೌದು ಮತ್ತೆ ಅಲ್ಲ ಎರಡರುಗಳು ಮಧ್ಯೆ ನಿಂತಿದೆ. ಇದು ಆಯ್ಕೆ 2 ಹೌದು ಮತ್ತೆ ಇಲ್ಲ. ಖಾತ್ರಿ ಇರಲೂಬಹುದು, ಖಾತ್ರಿ ಇಲ್ದೇನೂ ಇರ್ಬೋದು, ಎರಡರ ಮಧ್ಯ ಇದೆ. ಹಂಗಾಗಿ ಆಯ್ಕೆ 2 ನಮ್ಮ ಉತ್ತರ ಅಲ್ಲ. ಆಯ್ಕೆ 3 ನೋಡೋಣ. ಆಯ್ಕೆ 3 ಏನ್ ಹೇಳುತ್ತೆ? ಸ್ಥಳೀಯ ಆಟೋ ವಾಹನ ಅಂಗಡಿಯು ಬಳಕೆ ಮಾಡಿದ ಕಾರುಗಳ ನವೀಕರಣ ಮತ್ತು ಮಾರಾಟದಲ್ಲಿ ವಿಶೇಷತೆ ಹೊಂದಿದೆ. ಸರಿ, ಇಲ್ಲೇನ್ ಹೇಳ್ತಾ ಇದ್ದಾರೆ? ಒಂದು ಲೋಕಲ್ ಆಟೋ ವಾಹನ ಅಂಗಡಿ ಇದೆ. ಆಟೋ ವಾಹನ ಅಂದ್ರೆ ಆಟೋ ರಿಕ್ಷಾ ಅಂತಾನೆ ಅಲ್ಲ, ವೆಹಿಕಲ್ ಅಂಗಡಿ ಅಂತ. ಅದು ಬಳಕೆ ಮಾಡಿದ ಕಾರುಗಳ ನವೀಕರಣ ಮತ್ತು ಮಾರಾಟ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಕಾರುಗಳನ್ನ ರಿನ್ಯೂವಲ್ ಮಾಡುತ್ತೆ ಮತ್ತೆ ಸೇಲ್ ಮಾಡುತ್ತೆ. ಇದರಲ್ಲಿ ಸ್ಪೆಷಾಲಿಟಿ ಹೊಂದಿದ್ದಾರೆ. ಸರಿ, ಇಲ್ಲಿ ಖಾತ್ರಿ ಬಗ್ಗೆ ಏನು ಮಾತೇ ಬರಲಿಲ್ಲಲ್ಲ. ಅವರು ರಿಫರ್ಬಿಶ್ ಮಾಡ್ತಿದ್ದಾರೆ, ಹೌದು. ಅವರು ಅದನ್ನ ಸೇಲ್ ಮಾಡ್ತಿದ್ದಾರೆ, ಹೌದು. ಆದ್ರೆ ಅದ್ರ ಗುಣಮಟ್ಟದ ಬಗ್ಗೆ ಆಗ್ಲಿ ಇನ್ನೊಂದ್ರ ಬಗ್ಗೆ ಆಗ್ಲಿ ಖಾತ್ರಿ ಕೊಡ್ತಾ ಇಲ್ಲ ಎಲ್ಲೋ ಅವರು. ಹಂಗಾಗಿ ಆಯ್ಕೆ 3 ಕೂಡ ನಮ್ಮ ಉತ್ತರ ಅಲ್ಲ. ಸರಿ, ಕೊನೆ ಆಯ್ಕೆ ನೋಡೋಣ. ಲೋರಿಯು ಉಪಯೋಗಿಸಿದ ಡಿಜಿಟಲ್ ಕ್ಯಾಮೆರಾ ಒಂದನ್ನು ಅದರ ಕಾರ್ಯನಿರ್ವಹಣೆಯು ಅತ್ಯುತ್ತಮವಾಗಿಲ್ಲದಿದ್ದಲ್ಲಿ ಲೋರಿಯ ಹಣವನ್ನು ಹಿಂದಿರುಗಿಸುವುದಾಗಿ ಹೇಳಲ್ಪಟ್ಟ ಅವಳ ಸಹೋದ್ಯೋಗಿಯಿಂದಲೇ ಕೊಂಡುಕೊಳ್ಳುತ್ತಾಳೆ. ಸರಿ, ಇಲ್ಲೊಂದು ಮಾರಾಟ ಆಗ್ತಾ ಇದೆ. ಇದನ್ನ ಕೊಂಡುಕೊಳ್ತಾ ಇರೋರು ಯಾರು? ಲೋರಿ. ಮಾರ್ತಾ ಇರೋರು ಯಾರು? ಲೋರಿಯ ಸಹೋದ್ಯೋಗಿ. ಸರಿ, ಆದರೆ ಇಲ್ಲಿ ಲೋರಿ ಏನ್ ಮಾಡ್ತಾ ಇದ್ದಾಳೆ? ಲೋರಿ ತುಂಬಾ ಬುದ್ಧಿವಂತ ಇದ್ದಾಳೆ. ಅವಳು ಡಿಜಿಟಲ್ ಕ್ಯಾಮೆರಾ ಕೊಂಡುಕೊಳ್ಳುವಾಗ ಅದರದ್ದು ಕಾರ್ಯನಿರ್ವಹಣೆ, ಅದರದ್ದು ಏನು ವರ್ಕಿಂಗ್ ಅತ್ಯುತ್ತಮ, ತುಂಬಾ ಚೆನ್ನಾಗಿ ಒಳ್ಳೆ ಗುಣಮಟ್ಟದಲ್ಲಿ ಇಲ್ಲ ಅಂದ್ರೆ ಆ ಹಣವನ್ನ ಹಿಂದಿರುಗಿಸೋದಕ್ಕೆ ಖಾತ್ರಿ ಪಡ್ಕೊಂತ ಇದ್ದಾಳೆ. ಅದಾದ ನಂತರ ನಾನು ನಿನ್ನ ಹತ್ರ ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಇದೇ ನಮ್ಮ ಅತ್ಯುತ್ತಮ ಉದಾಹರಣೆ. ಇಲ್ಲಿ ಗ್ಯಾರಂಟಿ ಸಿಕ್ತು ಅವಳಿಗೆ. ತನ್ನ ಕೋವರ್ಕರ್, ತನ್ನ ಸಹೋದ್ಯೋಗಿಯಿಂದ ತಗೊಂತಾಳೆ. ಅವಳಿಗೆ ತಕ್ಕ ಗುಣಮಟ್ಟ ಆ ಕ್ಯಾಮ್ರಾದಲ್ಲಿ ಸಿಗ್ಲಿಲ್ಲ ಅಂದ್ರೆ ಅದನ್ನ ಹಿಂದಿರುಗಿಸ್ತಾನೆ ಅನ್ನೋ ಖಾತ್ರಿನ ಆ ಕೋವರ್ಕರ್ ಕಡೆಯಿಂದ, ಸಹೋದ್ಯೋಗಿ ಕಡೆಯಿಂದ ತಗೊಂಡ್ಳು. ಹಂಗಾಗಿ ಆಯ್ಕೆ 4 ಇದೆ ಅಲ್ಲ, ಇದೇ ನಮಗೆ ಗ್ಯಾರಂಟಿಯ, ಖಾತರಿಯ ಅತ್ಯುತ್ತಮ ನಿದರ್ಶನ. ನಮ್ಮ ಉತ್ತರ ಏನಾಗ್ತದೆ? ಆಯ್ಕೆ 4 ನಮ್ಮ ಉತ್ತರ. ಸರಿ, ಇನ್ನೊಂದು ಪ್ರಶ್ನೆ ನೋಡೋಣ. ಸತ್ಯವನ್ನು ಅಧೂರೀಕರಿಸುವುದೆಂದರೆ ವ್ಯಕ್ತಿಯು ಕಾಲ್ಪನಿಕ ವಿವರ ಸೇರಿಸುವುದು ಅಥವಾ ಇರುವ ಅಂಶಗಳನ್ನು ಅಥವಾ ಸತ್ಯದ ಕಥೆಗಳನ್ನು ಉತ್ಪ್ರೇಕ್ಷಿಸಿದಾಗ. ಏನಿದು? ಇಂಗ್ಲಿಷ್ ನಲ್ಲಿ ಒಂದ್ಸರಿ ಓದೋಣ, ಅರ್ಥ ಆಗುತ್ತೆ. ಎಂಬೆಲಿಶಿಂಗ್ ದ ಟ್ರೂತ್ occurs when a person adds fictitious details or exaggerates facts or true stories. Which situation below is the best example for embellishing the truth? ಇಲ್ಲಿ ಏನ್ ಮಾತಾಡ್ತಾ ಇದ್ದಾರೆ ಅವರು? ಒಂದು ಸತ್ಯ ಇರುತ್ತೆ. ಈ ಸತ್ಯವನ್ನ ಅದ್ದೂರೀಕರಿಸುವುದು, ಎಂಬೆಲಿಶ್ ಮಾಡುವುದು ಯಾವಾಗುತ್ತೆ? ಒಂದು, ನೀವು ಸತ್ಯವನ್ನ ಅದ್ದೂರಿಯಾಗಿ ಹೇಳಬೇಕು. ಒಂದು ಸತ್ಯವನ್ನ ಉತ್ಪ್ರೇಕ್ಷೆಯಿಂದ ಹೇಳಬೇಕು. ಇಲ್ಲ, ಕೆಲವು ಕಾಲ್ಪನಿಕ ವಿವರಗಳನ್ನ ಈ ಸತ್ಯಕ್ಕೆ ಸೇರಿಸಬೇಕು. ಈ ಎರಡರ ಒಂದು ಮಾಡಿದ್ರು ಕೂಡ ನಿಮ್ಗೇನಾಗುತ್ತೆ? ಸತ್ಯದ ಅದ್ದೂರೀಕರಣವಾಗಿ ಹೋಗ್ತದೆ. ಇದಕ್ಕೆ ಅತ್ಯುತ್ತಮ ನಿದರ್ಶನ ಯಾವುದು ಅಂತ ಕೇಳ್ತಾ ಇದ್ದಾರೆ. ಈ ಕೆಳಗಿನ ಪೈಕಿ ಯಾವುದು ಸತ್ಯದ ಅದ್ದೂರೀಕರಣಕ್ಕೆ ಉತ್ತಮ ಉದಾಹರಣೆ? ಸರಿ, ಒಂದೊಂದೇ ಆಯ್ಕೆ ನೋಡ್ಕೊಂತ ಹೋಗೋಣ. ಮೊದಲನೇ ಆಯ್ಕೆ ಏನ್ ಹೇಳುತ್ತೆ? ಇಸಾಬೆಲ್ ರಂಗಮಂದಿರಕ್ಕೆ ಹೋಗುತ್ತಾಳೆ ಮತ್ತು ಮಾರನೇ ದಿನ ತನ್ನ ಸಹೋದ್ಯೋಗಿಗಳಿಗೆ ನಾಟಕ ಅತ್ಯುತ್ತಮವಾಗಿದೆ ಎಂದು ಹೇಳುತ್ತಾಳೆ. ಸರಿ, ಇಸಾಬೆಲ್ ರಂಗಮಂದಿರಕ್ಕೆ ಹೋದ್ಲು. ಆನಂತರ ಸಹೋದ್ಯೋಗಿಗಳಿಗೆ ನಾಟಕ ಅತ್ಯುತ್ತಮವಾಗಿದೆ ಅಂತ ಹೇಳಿದ್ಲು. ಆದ್ರೆ ನಾಟಕ ನಿಜವಾಗ್ಲೂ ಅತ್ಯುತ್ತಮವಾಗಿದೆನೋ
ವಾಗಿಲ್ವೋ ನಮಗೆ ಗೊತ್ತಿಲ್ಲ. ಅವಳು ಸತ್ಯನೇ ಹೇಳ್ತಿರ್ಬೋದು, ಅಥವಾ ಸತ್ಯವನ್ನ ಅದ್ದೂರಿಯಾಗಿ ಅಥವಾ ಕಾಲ್ಪನಿಕ ವಿವರಣ ಸೇರಿಸಿ ಕೂಡ ಹೇಳ್ತಾ ಇರ್ಬೋದು. ಸೊ ಇದು ಸತ್ಯದ ಅದ್ದೂರೀಕರಣ ಇರಲೂಬಹುದು, ಇಲ್ಲದೆಯೂ ಇರಬಹುದು. ಹೌದು ಮತ್ತೆ ಇಲ್ಲಗಳ ಮಧ್ಯದಲ್ಲಿ ಇದೆ ಆಯ್ಕೆ. ಹಂಗಾಗಿ ಆಯ್ಕೆ ಒಂದು ನಮ್ಮ ಉತ್ತರ ಆಗುವುದಿಲ್ಲ. ಏನ್ ಮಾಡೋಣ, ಆಯ್ಕೆ ಒಂದು ನಮ್ಮ ಉತ್ತರ ಅಲ್ಲ. ನೆಕ್ಸ್ಟ್ ಎರಡನೇ ಆಯ್ಕೆ ಹೋಗೋಣ. ಎರಡನೇ ಆಯ್ಕೆ ಏನು? ಮನೆಯು ಸಾಗರದಿಂದ 11 ಬ್ಲಾಕ್ಗಳಷ್ಟು ದೂರ ಇದ್ದರೂ ಪ್ರಧಾನವಾಗಿ ಸಾಗರಮುಖಿ ಸೊತ್ತು ಎಂತಲೇ ಮನೆಯ ಬಗ್ಗೆ ವಿವರಿಸುತ್ತಾನೆ. ಏನ್ ಮಾಡ್ತಾ ಇದ್ದಾನೆ ಅವನು? ದ ರಿಯಲ್ಟರ್ ಡಿಸ್ಕ್ರೈಬ್ಸ್ ದ ಹೌಸ್ ವಿಚ್ ಈಸ್ 11 blocks away ಫ್ರಮ್ ದಿ ಓಷನ್ ಆಸ್ ಪ್ರೈಮ್ ವಾಟರ್ ಫ್ರಂಟ್ ಪ್ರಾಪರ್ಟಿ. ಏನಾಗಿದೆ ಇಲ್ಲಿ, ಸಾಗರಮುಖಿ ಮನೆಗಳು ಇರ್ತದಲ್ಲ, ನೀವು ಎದ್ದ ತಕ್ಷಣ ನಿಮಗೆ ಬೀಚ್ ಕಾಣುತ್ತಲ್ಲ, ಅಂತ ಮನೆಗಳಿಗೆ ತುಂಬಾ ಬೇಡಿಕೆ ಇರುತ್ತೆ. ಅದು ಒಳ್ಳೆ ವ್ಯೂ ಅಪ್ಪ. ನಿಮಗೆ ಬಾಗಿಲು ತೆಗೆದ ತಕ್ಷಣ ಅಥವಾ ಕಿಟಕಿ ತೆಗೆದ ತಕ್ಷಣ ಸಾಗರ ಕಾಣುತ್ತೆ, ಅಲೆಗಳು ಕಾಣುತ್ತೆ, ಬೀಚ್ ಕಾಣುತ್ತೆ. ಇದು ಒಳ್ಳೆ ವ್ಯೂ. ಸೊ ಇದಕ್ಕೆ ಒಳ್ಳೆ ಬೆಲೆ ಇರ್ತದೆ ಇಂಥ ಮನೆಗಳಿಗೆ. ಅದಕ್ಕೆ ಇವನೇನ್ ಮಾಡ್ತಾ ಇದ್ದಾನೆ, ಮನೆಯ ದಲ್ಲಾಳಿ, ಮನೆಯು ಸಾಗರದಿಂದ 11 ಬ್ಲಾಕ್ ಇದೆ. ಒಂದು ಬ್ಲಾಕ್ ಅಂದ್ರೆ ನೀವು ಬೇಕಾದ್ರೆ ಒಂದು ಕ್ರಾಸ್, ಒಂದು ರೋಡ್ ಅಂತ ಅನ್ಕೊಳ್ಳೋಣ. ಒಂದು 2-3 ಕ್ರಾಸ್ ಇರುತ್ತೆ, ಒಂದು ಬ್ಲಾಕ್ ಆಗ್ಬೋದು. ಅದ್ ಬರೀ ಒಂದೇ ಕ್ರಾಸ್ ಅಂತ ಅನ್ಕೊಳ್ಳೋಣ. 11 ಬ್ಲಾಕ್ ದೂರ ಇದೆ, 11 ಕ್ರಾಸ್ ದೂರ ಇದೆ. ಅದು ನಮ್ಮ ಈ ದಲ್ಲಾಳಿ ಮಾರಾಟ ಮಾಡ್ತಾ ಇರೋ ಮನೆಗೂ ಮತ್ತೆ ಸಾಗರಕ್ಕೂ ಮಧ್ಯದಲ್ಲಿ 11 ಕ್ರಾಸ್ಗಳಿದಾವೆ. ಅಂದ್ರೆ ಒಂದು ಕ್ರಾಸಿಗೆ 2 ಮುಖದಲ್ಲಿ ಮನೆಗಳಿತ್ತು ಅಂದ್ರೆ 22 ಮನೆ ಅಂತೂ ಇದೇ ಇರುತ್ತೆ. 22 ಮನೆ ಆದ ನಂತರ ನಮ್ಮ ಈ ದಲ್ಲಾಳಿ ಮಾರಾಟ ಮಾಡ್ತಾ ಇರೋಕೆ ಪ್ರಯತ್ನ ಪಡ್ತಾ ಇರೋಂತ ಮನೆ ಇದೆ. ಹಂಗಿದ್ರು ಕೂಡ ದಲ್ಲಾಳಿ ಏನ್ ಹೇಳ್ತಾ ಇದ್ದಾನೆ, ಇದು ಸಾಗರಮುಖಿ ಮನೆ ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಅವನು ಏನ್ ಮಾಡ್ದ, ಕಾಲ್ಪನಿಕ ವಿವರವನ್ನ ಸತ್ಯಕ್ಕೆ ಸೇರಿಸ್ತಾ. ಸತ್ಯ ಯಾವುದು? ಮನೆ ಸಾಗರಕ್ಕೆ ಸ್ವಲ್ಪ ಹತ್ರ ಇದೆ ಅನ್ನೋದು ಸತ್ಯ. ಆದ್ರೆ ಕಾಲ್ಪನಿಕ ವಿವರ ಏನ್ ಸೇರಿಸ್ತಾ ಇದ್ದಾನ ಅವನು, ಮನೆಯೇ ಸಾಗರಮುಖವಾಗಿದೆ, ಇದು ಕಾಲ್ಪನಿಕ ವಿವರ. ಇದನ್ನ ಸೇರಿಸ್ತಾ ಇರೋ ಕಾರಣಕ್ಕೆ ಆಯ್ಕೆ 2 ನಮ್ಗೇನಾಗ್ತದೆ, ಸತ್ಯದ ಅದ್ದೂರೀಕರಣ ಆಗ್ತದೆ. ಆಯ್ಕೆ 2 ಸತ್ಯದ ಅದ್ದೂರೀಕರಣಕ್ಕೆ ಅತ್ಯುತ್ತಮ ನಿದರ್ಶನ. ಸರಿ, ನಮ್ಮ ಆಯ್ಕೆ 2ನೇ ನಮ್ಮ ಉತ್ತರ. ಆದ್ರೂ ನಮ್ಮ ಸಮಾಧಾನಕ್ಕೆ ಆಯ್ಕೆ 3 ಮತ್ತು ಆಯ್ಕೆ 4 ಒಂದ್ಸರಿ ನೋಡೋಣ. ಆಯ್ಕೆ 3 ನೋಡಿ. ಉದ್ಯೋಗ ಸಂದರ್ಶನದಲ್ಲಿ ಫ್ರೆಡ್ ತಾನು ಪ್ರಾಥಮಿಕ ಶಾಲೆಗಳಲ್ಲಿ 10 ವರ್ಷ ಬೋಧನೆ ಮಾಡಿದ್ದು ತಾನು ಅತ್ಯಂತ ಅನುಭವಿ ಶಿಕ್ಷಕ ಎಂದು ತನ್ನನ್ನು ತಾನು ಬಣ್ಣಿಸಿಕೊಳ್ಳುತ್ತಾನೆ. ಸರಿ, ಇಲ್ಲಿ ಬಣ್ಣಿಸಿಕೊಳ್ಳುತ್ತಾನೆ ಅಂದಾಗ ಅದ್ದೂರೀಕರಣ ಅನ್ನೋ ಕಾನ್ಸೆಪ್ಟ್ ಬರುತ್ತೆ ನಮ್ಗೆ. ಅವ ಏನ್ ಮಾಡ್ತಾ ಇದ್ದಾನೆ ಫ್ರೆಡ್, ನಾನು 10 ವರ್ಷ ಪ್ರೈಮರಿ ಸ್ಕೂಲಲ್ಲಿ ಟೀಚಿಂಗ್ ಮಾಡಿದೀನಿ, ನಾನು ಅತ್ಯಂತ ಎಕ್ಸ್ಪೀರಿಯನ್ಸ್ಡ್ ಶಿಕ್ಷಕ ಅಂತ ತನ್ನಂತ ಹೇಳ್ಕೊಂತಾನೆ. ಆದ್ರೆ ಫ್ರೆಡ್ ನಿಜವಾಗ್ಲೂ ಅತ್ಯುತ್ತಮ ಶಿಕ್ಷಕ ಇರ್ಬೋದು. 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಪ್ರೈಮರಿ ಸ್ಕೂಲಲ್ಲಿ ಪಾಠ ಮಾಡಿದ್ದಾನೆ. ಅವನು ನಿಜವಾಗ್ಲೂ ಕೂಡ ಒಳ್ಳೆ ಇದನ್ನ ಇದ್ದಿರ್ಬೋದು, ಶಿಕ್ಷಕ ಇದ್ದಿರ್ಬೋದು. ಅವನು ಒಳ್ಳೆ ಶಿಕ್ಷಕ ಅಲ್ಲ ಅಂತ ಅನ್ನೋದು ನಮ್ಗೇನು ಪುರಾವೆ ಇಲ್ಲ. ಹೀಗಿದ್ದಾಗ ಏನಾಗತ್ತೆ, ಇದು ಸತ್ಯದ ಅದ್ದೂರೀಕರಣ ಹೌದು ಆಗಿರ್ಬೋದು, ಇಲ್ಲವೂ ಆಗಿರ್ಬೋದು. ಮತ್ತೆ ನಮಗೇನ್ ಸಿಗ್ತದೆ, ಹೌದು ಮತ್ತೆ ಇಲ್ಲಗಳ ನಡುವೆ ಒಂದು ಉದಾಹರಣೆ ಸಿಗ್ತಾ ಇದೆ. ಹೀಗಿದ್ದಾಗ ಆಯ್ಕೆ 3 ನಮ್ಮ ಉತ್ತರ ಆಗೋದಿಲ್ಲ. ಸರಿ, ಕೊನೆಯ ಆಯ್ಕೆ ನೋಡೋಣ. ಬ್ಯಾಸ್ಕೆಟ್ ಬಾಲ್ ತರಬೇತುದಾರ ಅತ್ಯಂತ ಪ್ರತಿಭಾನ್ವಿತ ಆಟಗಾರರಿಗೆ ಕಾಲೇಜು ವಿದ್ಯಾರ್ಥಿ ವೇತನ ದೊರೆಯುವುದಾಗಿ ಹೇಳುತ್ತಾನೆ. ಬ್ಯಾಸ್ಕೆಟ್ ಬಾಲ್ ನ ತರಬೇತುದಾರ ಏನು, ಬ್ಯಾಸ್ಕೆಟ್ ಬಾಲ್ ಕೋಚ್ ಏನ್ ಹೇಳ್ತಿದ್ದಾರೆ, ತನ್ನ ಇವ್ರಿಗೆ ಹೇಳ್ತಾ ಇದ್ದಾರೆ, ಸ್ಟೂಡೆಂಟ್ಸ್ ಹೇಳ್ತಾ ಇರ್ಬೋದು, ಅವ್ರ ಪೇರೆಂಟ್ಸ್ ಹೇಳ್ತಾ ಇರ್ಬೋದು, ಇನ್ನು ಮತ್ತೆ ಯಾರಿಗೂ ಹೇಳ್ತಾ ಇರ್ಬೋದು. ಏನ್ ಹೇಳ್ತಾ ಇದ್ದಾರೆ, ಅತ್ಯಂತ ಪ್ರತಿಭಾನ್ವಿತ ಆಟಗಾರರಿಗೆ ಕಾಲೇಜಿನ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸ್ಕಾಲರ್ಶಿಪ್ ಸಿಗುತ್ತಾ? ಸಿಗ್ಬೋದು, ಸಿಗದೇನೂ ಇರ್ಬೋದು. ಸೊ ಇದು ಸಿಕ್ಕರೆ ಇವ್ನು ಹೇಳಿದ್ ನಿಜ ಆಯ್ತು, ಸಿಗ್ಲಿಲ್ಲ ಅಂತ ಹೇಳಿದ್ರೆ ಇವ್ನು ಹೇಳಿದ್ದು ಸತ್ಯದ ಅದ್ದೂರೀಕರಣ ಆಯ್ತು. ಆದ್ರೆ ನಮಗೆ ಖಂಡಿತವಾಗಿ ಎರಡನ್ನೂ ಹೇಳಕ್ ಆಗ್ತಾ ಇಲ್ಲ. ಹೌದು ಇರ್ಬೋದು, ಇಲ್ಲಾನೂ ಇರ್ಬೋದು. ಹೀಗಾಗಿ ಆಯ್ಕೆ 4 ಕೂಡ ನಮ್ಮ ಉತ್ತರ ಅಲ್ಲ. ಸೊ ಹಿಂಗಾಗಿ ಏನಾಯ್ತು, ನಮ್ಮ ಉತ್ತರ ಆಯ್ಕೆ 2 ಆಗಿತ್ತು. ಸರಿ, ನಿಮ್ಮ KS ನಲ್ಲಿ ಈ ರೀತಿಯ ರೀಸನಿಂಗ್ ತರ್ಕದ ಪ್ರಶ್ನೆಗಳು ಬರ್ತದೆ. ಇದನ್ನ ಉತ್ತರ ಕೊಡೋದಕ್ಕೆ ನಿಮಗೆ ಪೆನ್ ಪೇಪರ್ ಕೂಡ ಅವಶ್ಯಕತೆ ಇಲ್ಲದೆ ಉತ್ತರ ಕೊಡಬಹುದು. ಇದು ಸುಲಭವಾಗಿರುತ್ತೆ. ನೀವೇನ್ ಮಾಡ್ಬೇಕು, ಈಗ ತರಗತಿ ಮೊದಲಿಗೆ ನಾವೇನ್ 4 ಟಿಪ್ಸ್ ಓದ್ಕೊಂಡ್ವಲ್ಲ, ಆ 4 ಟಿಪ್ಸ್ ನ ಮತ್ತೆ ಮತ್ತೆ ಪುನರಾವರ್ತನೆ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದೇನು, ತಾಳ್ಮೆಯಿಂದ ತಾರ್ಕಿಕವಾಗಿ ಯೋಚನೆ ಮಾಡಿ ಇದನ್ನ ಸುಲಭವಾಗಿ ಉತ್ತರಿಸಬಹುದು. ಇದನ್ನ ಉತ್ತರ ಕೊಡೋದಕ್ಕೆ ನಿಮ್ಗೆ ಎಕ್ಸ್ಟ್ರಾ ಏನು ಫಾರ್ಮುಲಾನೋ ಮತ್ತೆ ಎಕ್ಸ್ಟ್ರಾ ನಾಲೆಜ್ ಏನೂ ಬೇಕಿಲ್ಲ. ನೀವು ಒಂದು ಕ್ಷಣ ಸಮಾಧಾನ ಉತ್ತರ ಕೊಟ್ಟರೆ ಸಾಕಾಗುತ್ತೆ. ಥ್ಯಾಂಕ್ ಯು. ಹ್ಯಾಪಿ ಸ್ಟಡಿಂಗ್.